ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಇಲ್ಲಿವರೆಗೂ ನಾವು ಮಾಡಿದಂಥ ಚರ್ಚೆ, ಚುನಾವಣೆ, ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಚರ್ಚೆ, ಅದು ಒಂದು ರೀತಿ. ಆದರೆ ಇವತ್ತು ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಲ್ಲ, ಇವತ್ತಿಂದ ಚರ್ಚೆಗಳ ಆಯಾಮಗಳು, ಚರ್ಚೆಗಳಲ್ಲಿ ಉಲ್ಲೇಖ ಆಗುವಂಥ ಅಂಶಗಳು, ರಾಜ್ಯದಲ್ಲಿ ಕಾಣುವಂಥ ಬೆಳವಣಿಗೆಗಳು, ರಾಜ್ಯಕ್ಕೆ ಬರುವಂಥ ನಾಯಕರು ಅವರು ಉಲ್ಲೇಖಿಸುವಂಥ ವಿಷಯಗಳು, ಇದು ಎಲ್ಲದಕ್ಕೂ ಒಂದು ವಿಶೇಷ ಅರ್ಥವೇ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಹಿಂದೆಂದೂ ನಡೆಯದಂಥ ಚುನಾವಣೆ ಈ ಬಾರಿ ಕರ್ನಾಟಕದಲ್ಲಿ ನಡೆಯುತ್ತೆ. ಒಂದು ಪಕ್ಷ ತನ್ನ ವರ್ತಮಾನ ಮತ್ತು ಭವಿಷ್ಯಕ್ಕಾಗಿ, ಮತ್ತೊಂದು ಪಕ್ಷ ತನ್ನ ವರ್ಚಸ್ಸು ಮತ್ತು ಪ್ರತಿಷ್ಠೆಗಾಗಿ, ಮತ್ತೊಂದು ಪಕ್ಷ ತನ್ನ ಅಸ್ತಿತ್ವಕ್ಕಾಗಿ ಎಲ್ಲ ಪಣಕ್ಕಿಟ್ಟು ಈ ಚುನಾವಣೆಯ ಒಂದು ಅಖಾಡದಲ್ಲಿ ಇಳಿದಿರುವಂಥದ್ದು. ಇವತ್ತಿನ ಚರ್ಚೆಯ ವಿಷಯ ಕುರುಕ್ಷೇತ್ರಕ್ಕೆ ಮುಹೂರ್ತ. ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಅಧಿಕೃತ ಚುನಾವಣೆ ದಿನಾಂಕ ಘೋಷಣೆ ಶುರುವಾಯಿತು. ಅಸಲಿ ಆಟ. ಈ ಆಟದಲ್ಲಿ ಕೆಲವರಿಗೆ ಪಾಠ, ಕೆಲವರಿಗೆ ಕಾಟ. ಮೇ 10ರಂದು ಒಂದೇ ಹಂತದಲ್ಲಿ ಮತದಾನ, 13ಕ್ಕೆ ಮತ ಎಣಿಕೆ. ಮುಂದಿನ 45 ದಿನಗಳಿಗೆ ನೀತಿ ಸಂಹಿತೆ ಜಾರಿ. ಇಲ್ಲಿಯವರೆಗಿನ ಪರದೆ ಹಿಂದಿನ ಆಟದ ಪರಿಣಾಮಕಾರಿ ಬೆಳವಣಿಗೆ. ಇನ್ನೇನು ಶುರುವಾಗಲಿದೆ ಪಕ್ಷಾಂತರ ಪರ್ವ. ಪಕ್ಷಗಳಿಂದ ನಿರಂತರ ಸಮೀಕ್ಷೆಗಳ ನಡುವೆ ರಾಷ್ಟ್ರೀಯ ನಾಯಕರ ಆಗಮನಕ್ಕೆ ರಾಜ್ಯ ಸಜ್ಜು. ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಒಂದೇ ಹಂತದ ಚುನಾವಣೆಯಿಂದ ಯಾರಿಗೆ ಅನುಕೂಲ, ಯಾರಿಗೆ ಸವಾಲು? ಇದನ್ನ ಯಾಕೆ ಅನುಕೂಲ, ಯಾಕೆ ಸವಾಲು ಅಂತ ಈ ಚರ್ಚೆ ಅವಧಿಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಪ್ರಶ್ನೆಗಳನ್ನು ಕೇಳೋಣ. ಇನ್ನು ಪಕ್ಷಾಂತರ ಪರ್ವಕ್ಕೆ ನಾಂದಿ ಹಾಡ್ತಾ ಚುನಾವಣೆ ದಿನಾಂಕ ಘೋಷಣೆ. ಈಗ ಎಲ್ಲರೂ ಹೇಳ್ತಿದ್ರಪ್ಪ ಆಗ್ಲಿ ನೋಡಿ, ಆಮೇಲೆ ಇವ್ರು ಬಂದ್ರು ಅವ್ರು ಬಂದ್ರು ಅಂತ. ಯಾರ್ಯಾರಿಗೆ ಕರೆ ಹೋಗಿದೆ, ಯಾರು ಕರೆ ಮಾಡ್ತಿದ್ದಾರೆ, ಎಲ್ಲ ಆರೋಪ ಪ್ರತ್ಯಾರೋಪ, ಹೇಳಿಕೆ ಪ್ರತಿ ಹೇಳಿಕೆ ಎಲ್ಲ ಶುರು ಆಗಿದೆ ಆಗಲೇ. ಈ ಚುನಾವಣೆಯಲ್ಲಿ ರಿಪೋರ್ಟ್ ಕಾರ್ಡ್ ವರ್ಸಸ್ ಗ್ಯಾರಂಟಿ ಪ್ರಣಾಳಿಕೆಯ ಅಥವಾ ಭ್ರಷ್ಟಾಚಾರ ವರ್ಸಸ್ ಮೀಸಲಾತಿಯ? ಯಾಕೆ ಕೇಳಿದೆ? ರಿಪೋರ್ಟ್ ಕಾರ್ಡ್ ತೋರಿಸ್ಬೇಕಾಗಿರೋದು ರಾಜ್ಯದ ಸರ್ಕಾರ, ರಿಪೋರ್ಟ್ ಕಾರ್ಡ್ ತೋರಿಸ್ತಿರೋದು ಕೇಂದ್ರ ಸರ್ಕಾರ. ಪ್ರಧಾನಿ ಪ್ರತಿ ಬಾರಿ ಬಂದಾಗಲೂ ನಾವು ಇದು ಮಾಡಿದ್ವಿ, ನಾವು ಅದು ಮಾಡಿದ್ವಿ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ಟು ಹೋಗ್ತಾರೆ. ಡಬಲ್ ಇಂಜಿನ್ ನಿಜಕ್ಕೂ ಕೆಲಸ ಮಾಡ್ತಿದೆ ಅಂತ ತೋರಿಸೋ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ವಿರೋಧ ಪಕ್ಷ ಏನು ಮಾಡ್ತಿದೆ, ನಾವು ರಾಷ್ಟ್ರೀಯ ಮಟ್ಟಕ್ಕೆ ಚುನಾವಣೆಯನ್ನು ತಗೊಂಡೋಗೋದೇ ಬೇಡ, ಅಲ್ಲಿ ಹೋಗ್ಬಿಟ್ರೆ ನಾವು ಅಲ್ಲಿ ವ್ಯಕ್ತಿತ್ವದ ಪೈಪೋಟಿ, ಪರ್ಸನಾಲಿಟಿ ಕಾಂಟೆಸ್ಟು, ನಮ್ಗಲ್ಲಿ ಸವಾಲೇ ಬೇಡ, ವಿಲ್ ಕೀಪ್ ಇಟ್ ಲೋಕಲ್. ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡೋಣ, ಭ್ರಷ್ಟಾಚಾರ ಅನ್ನೋ ವಿಷಯವನ್ನು ಇಟ್ಕೊಳ್ಳೋಣ. ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ ಅವ್ರು ಬಿಜೆಪಿ ಮೇಲೆ ಆರೋಪ ಮಾಡಿದ್ರೆ, ಬಿಜೆಪಿ ಸರ್ಕಾರ ನಾವು ಭ್ರಷ್ಟಾಚಾರ ಅಲ್ಲ ಮಾಡಿದ್ದು, ನಾವು ಮಾಡಿದ್ದು ಮೀಸಲಾತಿ ಅನ್ನೋ ತಿರುಗೇಟಿನ ಕೊಡುವಂಥ ವಾತಾವರಣ ಇವತ್ತು ಸೃಷ್ಟಿಯಾಯಿತು. ಯಾರಿಗೆ ಅನುಕೂಲ, ಯಾರಿಗೆ ಸವಾಲು? ಇನ್ನು ಗೆಲುವಿನ ಸೂತ್ರದ ಅಡಿಯೇ ಮೈತ್ರಿ ಲೆಕ್ಕಾಚಾರ ಮಹತ್ವ ಪಡೆದುಕೊಳ್ತಿರೋದು ಯಾಕೆ? ನೋಡಿ, ಬಹಳ ಸೂಕ್ಷ್ಮವಾದಂಥ ಪ್ರಶ್ನೆ ಇದು. ಗೆಲುವಿನ ಸೂತ್ರದ ಅಡಿಯಲ್ಲಿ ಮೈತ್ರಿಯ ಲೆಕ್ಕಾಚಾರ ಮಹತ್ವ ಪಡ್ಕೊಳ್ತಿರೋದು ಯಾಕೆ? ಸಮೀಕ್ಷೆಗಳು ಏನು ಹೇಳ್ತಿದೆ, ಯಾರ್ಯಾರ ಸಮೀಕ್ಷೆ ಏನೇನು ಹೇಳ್ತಿದೆ? ಪ್ರಶ್ನೆಗಳು ಹತ್ತಾರು. ಚರ್ಚೆ ಶುರು ಮಾಡೋಣ. ಇವತ್ತಿ ಚರ್ಚೆಯಲ್ಲಿ ನನ್ನ ಜೊತೆ ನನ್ನ ಹಿರಿಯ ಸಹೋದ್ಯೋಗಿ, ಅಡ್ವೈಸರ್, ಎಡಿಟೋರಿಯಲ್ ಬೋರ್ಡ್ ಸೌತ್, ಮಾನ್ಯ ಡಿ ಪಿ ಸತೀಶ್ ಅವರು. ನಮಸ್ಕಾರ ಡಿ ಪಿ ಸತೀಶ್ ಅವರೇ, ಸ್ವಾಗತ ನಿಮಗೆ. ಕಾಂಗ್ರೆಸ್ನ ವಕ್ತಾರರಾದ ಅನಿಲ್, JDSನಿಂದ ರಾಜು ಗೌಡ್ರು. ನಮಸ್ಕಾರ ರಾಜು ಗೌಡ್ರೆ. ಚಲುವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ಹಿಂದುಳಿದ ವರ್ಗದ ಅಧ್ಯಕ್ಷರು, ಒಂದು ಘಟಕದ ಅಧ್ಯಕ್ಷರು ಬಿಜೆಪಿ, ಅಷ್ಟೇ ಅಲ್ಲದೆ MLC ಕೂಡ. ನಮಸ್ಕಾರ ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ. ನಾನು ಡಿ ಪಿ ಸತೀಶ್ ಅವರಿಂದ ಶುರು ಮಾಡ್ತೀನಿ. ಸರ್, ಸಿಂಗಲ್ ಫೇಸ್ ಈ ಬಾರಿ ಚರ್ಚೆ ಇತ್ತು ಸರ್. 2 ಫೇಸ್ ಮಾಡ್ಬಿಡ್ತಾರೆ. ಯಾಕೆ ಮಾಡ್ಬಿಡ್ತಾರೆ ಅನ್ನೋ ಚರ್ಚೆ ಇತ್ತು ಅಂದ್ರೆ, ಬಿಜೆಪಿಗೆ ಒಂದು ಕಷ್ಟಕರವಾದ ಚುನಾವಣೆ ಇದು, ಹಂಗಾಗಿ 2 ಫೇಸ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಇದ್ರ ಮೂಲಕ ಎಲೆಕ್ಷನ್ ಕಮಿಷನ್ ಸ್ವತಂತ್ರವಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ಅನ್ಕೋಬೋದಾ? ಅದನ್ನ ಹೊರತುಪಡಿಸಿ ಕೇಳ್ತೀನಿ ಸರ್, ಯಾರಿಗೆ ಅನುಕೂಲ, ಯಾರಿಗೆ ಸವಾಲು ಸಿಂಗಲ್ ಫೇಸ್ ಎಲೆಕ್ಷನ್? ನೋಡಿ, ಸಿಂಗಲ್ ಫೇಸು, ಡಬಲ್ ಫೇಸು ಅಥವಾ ಈ 3 ಫೇಸಲ್ಲಿ ಎಲೆಕ್ಷನ್ ಮಾಡಿದ್ರೆ ಲಾಭ ನಷ್ಟ ಅನ್ನೋದು ಇದೆಯಲ್ಲ, ಅದನ್ನು ಇಲ್ಲಿ ತನಕ ಯಾರಿಗೂ ಕರೆಕ್ಟಾಗಿ ಪ್ರೂವ್ ಮಾಡೋಕ್ಕಾಗಿಲ್ಲ. ಈ ರೀತಿ ಮಾಡಿದ್ರೆ ನಷ್ಟ ಆಯಿತು, ಲಾಭ ಆಯಿತು ಅಂತ. ಎಲೆಕ್ಷನ್ ಕಮಿಷನರ್ ನಿರ್ಧಾರ ತೊಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಾಡೋದು ಅಂತ ಸಮಸ್ಯೆ ಇಲ್ಲ, ಮತ್ತು ಎಲ್ಲ ಕಡೆ ಟ್ರೈನ್ ಸಿಬ್ಬಂದಿ ಇದ್ದಾರೆ. ಆ ಕಾರಣದಿಂದ ಇಲ್ಲಿ ಮಾಡಿದ್ದಾರೆ. ಮತ್ತು ಒಂದೇ ಫೇಸಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಬಿಸಿಲು ಕೂಡ ತುಂಬ ಜಾಸ್ತಿ ಇದೆ, ಮತ್ತು ಎಲೆಕ್ಷನನ್ನು ಎಳ್ಕೊಂಡು ಹೋಗ್ಲಿಕ್ಕಾಗಲ್ಲ ಭಾಳ ದಿನ ಮಾಡಲಿಕ್ಕೆ. ಆ ರೀತಿಯಿಂದ ಮಾಡಿದ್ದಾರೆ. ಸಿಂಗಲ್ ಫೇಸಲ್ಲಿ ಎಲೆಕ್ಷನ್ ಆದರೆ ಇನ್ನೊಂದು ಲಾಭವೂ ಇದೆ. ಅಂದರೆ ರೀಪೋಲಿಂಗ್ ಆಗೋದಿದ್ದರೆ ಮಾರದೇ ದಿನ ಎಲ್ಲ ಕಡೆ ಒಂದೇ ದಿನ ಮಾಡಿ ಮುಗಿಸ್ಬಹುದು. ಮತ್ತು ಈ ಸಲ ಇವತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಹೇಳ್ತಾ ಇದ್ರು,
ಹಿಂದಿನ ಚುನಾವಣೆಯಲ್ಲಿ ಎಲ್ಲೂ ರೀಪೋಲಿಂಗ್ ಆಗಿರಲಿಲ್ಲ, ಅದೇ ಟ್ರ್ಯಾಕ್ ರೆಕಾರ್ಡನ್ನು ಉಳಿಸ್ಕೋಬೇಕು ಅಂತ ಇದ್ದೀವಿ ಈ ಸಲ ಅಂತ ಕೂಡ. ಆದ್ದರಿಂದ ಈಗ ಈ ಎಲೆಕ್ಷನ್ ಕಮಿಷನ್ನ ಏನು ಕ್ರೆಡಿಬಿಲಿಟಿಯನ್ನು, ಅದರ ವಿಶ್ವಾಸಾರ್ಹತೆಯನ್ನು ಕೆಲವರು ಕ್ವಶನ್ ಮಾಡ್ತಾ ಇದ್ದರು. ಈಗ ಅವರು ಸಿಂಗಲ್ ಫೇಸಲ್ಲಿ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಕ್ವಶನ್ ಮಾಡೋವಾಗಿಲ್ಲ. ಮತ್ತು ಎರಡನೇದಾಗಿ ಎಲೆಕ್ಷನನ್ನು ಏಪ್ರಿಲ್ ಮೊದಲನೇ ವಾರದಲ್ಲಿ ಮಾಡ್ತಾರೆ ಅಂತ ಕೆಲವರು ಹೇಳ್ತಾ ಇದ್ರು. ಅವರು ಇದ್ದಕ್ಕಿದ್ದಂಗೆ ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದ್ದಾರೆ. ಆದ್ದರಿಂದನೂ ನೀವು ಗೌರ್ಮೆಂಟಿಂದ ಇನ್ಸ್ಟ್ರಕ್ಷನ್ಸ್ ತೊಗೋತೀರಿ, ಅವ್ರು ಹೇಳ್ದಂಗೆ ಮಾಡ್ತೀರಿ ಅಂತಲೂ ಹೇಳಂಗಿಲ್ಲ ಈಗ. ಆದ್ದರಿಂದ ಅವ್ರು ಮಾಡಿದ್ದಾರೆ, ಎಲ್ಲ ಸರಿ ಇದೆ ಅಂತ ತಿಳ್ಕೊಂಡು. ಆದ್ದರಿಂದ ಇದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ನನಗೆ ಅನಿಸುತ್ತೆ. ಈಗ ಮುಖ್ಯವಾಗಿರೋ ವಿಷಯ ಏನು ಅಂದ್ರೆ ಇಲ್ಲಿ ಕಾಂಗ್ರೆಸ್ನವರು ದೇ ವಿಲ್ ಹ್ಯಾವ್ ಟು ಫೈಟ್ ದಿಸ್ ಎಲೆಕ್ಷನ್ ಲೈಕ್ ಎ ರೀಜನಲ್ ಪಾರ್ಟಿ. BJP will have to fight this election like a national party. Correct. JDS will have to fight this election like a Gowda party. ಅವಾಗ ಮಾತ್ರ ಅವ್ರಿಗೆ ಉಳಿಗಾಲ ಇರೋದು. ಯಾಕೆ ಅಂದರೆ ಕಾಂಗ್ರೆಸ್ ಅವರಿಗೆ ನ್ಯಾಷನಲ್ ಇಶ್ಯೂನಲ್ಲಿ ಎಲೆಕ್ಷನ್ ಮಾಡಿದ್ರೆ ಈ ಎಲೆಕ್ಷನಲ್ಲಿ ಅವ್ರಿಗೆ ಗೆಲ್ಲಿಕ್ಕಾಗಲ್ಲ. BJP ಏನು ಟ್ರ್ಯಾಪ್ ಮಾಡಿದ್ದಾರೆ ಅದಕ್ಕೆ ಸಿಕ್ಕಾಕೋತಾರೆ. ಅದಕ್ಕಾಗಿ ಲೋಕಲ್ ಇಶ್ಯೂಗಳ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ. ಲೋಕಲ್ ಲೀಡರ್ಸೇ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. BJP ಏನಾದರೂ ಲೋಕಲ್ ಇಶ್ಯೂಗಳ ಮೇಲೆ ಎಲೆಕ್ಷನ್ ಮಾಡೋಕೆ ಹೋದರೆ ಅವ್ರು ಸಿಕ್ಕಾಕೋತಾರೆ. ಅದಕ್ಕೆ ಅವರು ನ್ಯಾಷನಲ್ ಇಶ್ಯೂನ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಈಗ JDSನವರು ಅವರ ಬಲ ಎಲ್ಲಿದೆ ಅಲ್ಲಿ ಮಾತ್ರ ಜಾಸ್ತಿ ಚುನಾವಣೆ ಮಾಡ್ಬೇಕು ತಾನೆ. ಅವ್ರ ಬಲ ಇರೋದು ಒಕ್ಕಲಿಗ ಏರಿಯಾಗಳಲ್ಲಿ. ಅದರಲ್ಲಿ ಅವರು ಗೌಡ ಪಾರ್ಟಿ ಥರ ಎಲೆಕ್ಷನ್ ಮಾಡಿದ್ರೆ ಅವಾಗ ಹಂಗ್ ಅಸೆಂಬ್ಲಿ ಕ್ರಿಯೇಟ್ ಆಗ್ಬೋದು. ಈಗ ನೋಡಿ BJPನವರಿಗೆ ಎಲೆಕ್ಷನ್ಸ್ ಹೋದರೆ ಭಾರಿ ನಷ್ಟ ಆಗಲ್ಲ. ದಕ್ಷಿಣ ಭಾರತದಲ್ಲಿ ಇದ್ದಂಥ ಒಂದು ಅಸ್ತಿತ್ವ ಹೋಯಿತು ಅಂತ ಹೇಳ್ಕೋಬೋದು. ಬಿಟ್ಟರೆ ಕೇಂದ್ರದಲ್ಲಿ ಅವ್ರು ಇನ್ನೂ ಸ್ಟ್ರಾಂಗ್ ಇದ್ದಾರೆ. ಲೋಕಸಭಾ ಎಲೆಕ್ಷನ್ ಮತ್ತೆ ಫೈಟ್ ಮಾಡ್ಬೋದು. ಕಾಂಗ್ರೆಸ್ಸಲ್ಲಿ ಎಲೆಕ್ಷನ್ಸ್ ಹೋದರೆ ಸಿದ್ದರಾಮಯ್ಯನವರಿಗೆ ಲಾಸ್ಟ್ ಎಲೆಕ್ಷನ್ನು ಅವರೇ ಹೇಳಿದ್ದಾರೆ 75 ವರ್ಷ ಆಯಿತು. DK ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ ಎಲೆಕ್ಷನ್ಗೆ ಎಲ್ಲ ಥರದಲ್ಲಿ. ಅವ್ರ ಗತಿ ಏನಾಗುತ್ತೆ? ಖರ್ಗೆ ಅವರು ನಮ್ಮ ರಾಜ್ಯದವರು, ರಾಷ್ಟ್ರೀಯ ಅಧ್ಯಕ್ಷರು. ಕಾಂಗ್ರೆಸ್ ಡಿಸ್ಇಂಟೆಗ್ರೇಟ್ ಕೂಡ ಆಗ್ಬೋದು ಸೋತ್ರೆ. ಆದ್ದರಿಂದ ಅವರು ಎಲ್ಲ ಭಿನ್ನಾಭಿಪ್ರಾಯ ಬದಿಗೊತ್ತಿ ಭಾರಿ ಹೋರಾಟ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮು ಕಾರ್ಪೊರೇಟ್ ಸ್ಟೈಲಲ್ಲಿ ಸಿಸ್ಟಮೆಟಿಕ್ ಕಾಂಗ್ರೆಸ್ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. BJP ಇವತ್ತಿಗೂ ಲಿಸ್ಟ್ ಕೂಡ ರಿಲೀಸ್ ಮಾಡೋಕ್ಕಾಗಿಲ್ಲ. ಏಪ್ರಿಲ್ 10ಕ್ಕೆ ಮಾಡ್ತಾರೆ ಅಂತ ಕೆಲವು ಶಾಸಕರುಗಳು ಹೇಳ್ತಾ ಇದ್ರು. ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. JDS ಎಲ್ಲರಿಗಿಂತ ಮೊದಲೇ ಲಿಸ್ಟ್ ರಿಲೀಸ್ ಮಾಡಿದ್ರು. ಮತ್ತು ದೇವೇಗೌಡರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಕುಮಾರಸ್ವಾಮಿ ಅವರು ಏಕಾಂಗಿಯಾಗಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. JDS ಅವರಿಗೆ ಒಂದು ಹುಮ್ಮಸ್ಸಿದೆ, ನಾವು ಕನಿಷ್ಠ 40 ಸೀಟ್ ಗೆಲ್ತೀವಿ ಅಂತ. ಹಾಗೇನಾದ್ರು ಆದರೆ ಇಲ್ಲಿ ಹಂಗ್ ಅಸೆಂಬ್ಲಿ ಆಗಬಹುದು, ಆಗುವಂತ ಸಾಧ್ಯತೆ ಇದೆ. ಅಲ್ಲ ಸರ್, ನಾನು ಕೇಳಿದ ಈ ರೀತಿ ಸರ್, 2 ಫೇಸಲ್ಲಿ ಮಾಡಿದ್ರೆ ಫಸ್ಟ್ ಫೇಸ್ ಪೋಲಿಂಗ್ ಹೆಂಗಾಗುತ್ತೆ, ಫಸ್ಟ್ ಫೇಸಿನ ಪೋಲಿಂಗ್ ಪ್ರಮಾಣ ಅಂಡ್ ನೇಚರ್ ಆಫ್ ಪೋಲಿಂಗು ಅದರ ಆಧಾರದ ಮೇಲೆ ಸೆಕೆಂಡ್ ಫೇಸ್ಗೆ ರೀಸ್ಟ್ರಾಟಜೈಸ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇರುತ್ತೆ. ಇನ್ಫ್ಯಾಕ್ಟ್ BJP ಇದನ್ನ ಬಹಳ ಪ್ರಬಲವಾಗಿ ಬಳಸ್ಕೊಳ್ತು ಸರ್. ಇನ್ ಉತ್ತರ ಪ್ರದೇಶ್ ಅಲ್ಲಿ 2ಕ್ಕಿಂತ ಜಾಸ್ತಿ ಫೇಸಲ್ಲಿ ನಡೀತು. ಇನ್ ಗುಜರಾತ್ 2 ಫೇಸಲ್ಲಿ ನಡೀತು. ಇದನ್ನ ಬಳಸ್ಕೊಳ್ತು ಸರ್. ಕಾಂಗ್ರೆಸ್ಸಿಗೆ ಸರ್ ದೇ ಪ್ರಾಬಬ್ಲಿ ಹ್ಯಾವ್ 2 ಲೀಡರ್ಸ್ ಇನ್ ಗೋಯಿಂಗ್ ಇನ್ 2 ಡಿಫರೆಂಟ್ ಡಿರೆಕ್ಷನ್ಸ್. ಒಬ್ರು ಸೌತ್ ಹೋಗ್ತಾರೆ, ಒಬ್ರು ನಾರ್ತ್ ಹೋಗ್ತಾರೆ, ಕವರ್ ಮಾಡ್ಬೋದು. ಆದರೆ JDS ಇರುವಂತ ಸವಾಲ್ ನೋಡಿ ಸರ್, ಅವ್ರಿಗಿರೋದು ಒಬ್ಬರೇ ಲೀಡರು, ಅಂದ್ರೆ ಸ್ಟಾರ್ ಕ್ಯಾಂಪೇನರ್ ಅಂತ. ಅವರು 224 ಕವರ್ ಮಾಡಬೇಕು. ಅವರು ಅಭ್ಯರ್ಥಿಗಳು ಸಿಗ್ತಾರೆ ಬಿಡ್ತಾರೆ, ಪ್ರಬಲ ಸ್ಪರ್ಧಿ ಆಗ್ತಾರೆ ಬಿಡ್ತಾರೆ, ಸೆಕೆಂಡ್ರಿ ಸರ್. ಅಟ್ಲೀಸ್ಟ್ ಅವ್ರು ತಲುಪಬೇಕಲ್ಲ ಅಲ್ಲಿ. ಇವಾಗ 90ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಅವರು ಪಂಚರತ್ನ ಯಾತ್ರೆ ಮೂಲಕ ಕವರ್ ಮಾಡ್ಕೊಂಡು ಬಂದ್ರು. ಆದರೆ ಇದರ ನಿಜವಾದ ಪಕ್ವತೆ ಮತ್ತೆ ಪ್ರಭಾವ ಸರ್ ಪ್ರಚಾರದ್ದು ಎಲೆಕ್ಷನ್ ಸನಿಹ ಇದ್ದಾಗ, ನೀವು ಎಲೆಕ್ಷನ್ಗೂ 3 ತಿಂಗಳಿಂದ ಏನು ಮಾಡಿದ್ರಿ ಅನ್ನೋ ಜನ ಎಲ್ಲಿ ಸರ್ ನೆನ್ಪಿಟ್ಕೋತಾರೆ. ಅದಕ್ಕೆ ಮತ್ತೆ ಕೇಳಿದೆ ಸರ್, 2 ಫೇಸ್ ಎಲೆಕ್ಷನ್ ಆಗಿದ್ದಿದ್ರೆ ಅನ್ನೋದಲ್ಲ ಪ್ರಶ್ನೆ, ಸಿಂಗಲ್ ಫೇಸ್ ಯಾರಿಗೆ ಸವಾಲು? ಈಗ ನೋಡಿ, ಎರಡನೇ ಹಂತದಲ್ಲಿ ನೀವು ಸ್ಟ್ರಾಟಜಿ ಚೇಂಜ್ ಮಾಡ್ಬೋದು. 2 ಹಂತ ಇದ್ರೆ ಅಂತ ಹೇಳಿದ್ರಿ. ಆದರೆ ನಾವು ಇದನ್ನು ಹೇಳಿದ್ರೆ ವಿ ಆರ್ ಕ್ಯಾಸ್ಟಿಂಗ್ ಆಸ್ ಪರ್ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಇದು ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ. ಆದ್ರಿಂದ ಎಲೆಕ್ಷನ್ ಕಮಿಷನ್ ಸರ್ಕಾರ ಹೇಳ್ದಂಗೆ ಕೇಳುತ್ತೆ ಅಂತ ನಾವು ತಿಳ್ಕೊಂಡು ಚರ್ಚೆ ಮಾಡ್ದಂಗೆ ಆಗುತ್ತೆ. ಆ ರೀತಿ ಚರ್ಚೆ ನಾವು ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ. ಯಾಕೆಂದ್ರೆ ಎಲೆಕ್ಷನ್ ಕಮಿಷನ್ ಸರ್ಕಾರದ ಮಾತು ಕೇಳ್ಕೊಂಡು 2-3 ಫೇಸಲ್ಲಿ ಎಲೆಕ್ಷನ್ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಪಕ್ಷಕ್ಕೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ ಇಲ್ಲಿ. ಅದು ತಪ್ಪಾಗುತ್ತೆ. ಅವರು ಒಂದು ಹಂತದಲ್ಲಿ ಯಾಕೆ ಮಾಡಿದ್ದಾರೆ, ಎಲೆಕ್ಷನ್ ಕಮಿಷನರ್ ಹೇಳೋ ಹಾಗೆ, ಚೀಫ್ ಎಲೆಕ್ಷನ್ ಕಮಿಷನರ್ ಹೇಳೋ ಹಾಗೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಮಾಡ್ಬೋದು ಅಂತ ಮಾಡಿದೀವಿ ಅಂತ. ಆದರೆ ನೀವು ಇದನ್ನ ಎಲೆಕ್ಷನ್ ಕಮಿಷನ್ ಏನೂ ಪಾತ್ರ ಇಲ್ಲ, ಅವರು ಲಾ ಆ್ಯಂಡ್ ಆರ್ಡರ್ ಅಥವಾ ಬೇರೆ ಬೇರೆ ಲಾಜಿಸ್ಟಿಕಲ್ ಕಾರಣಗಳಿಗೆ 3-4 ಫೇಸ್ ಮಾಡಿದ್ದಾರೆ ಅಂತ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ರೆ ಖಂಡಿತ ಲಾಭ ಆಗುತ್ತೆ. ಯಾಕೆಂದ್ರೆ ಮೊದಲನೇ ಫೇಸಲ್ಲಿ ಕಡಿಮೆ ಓಟ್ ಆಯಿತು, ಯಾವುದೋ ಒಂದು ಜಾತಿ ಕೈ ಕೊಟ್ಟರು, ಇನ್ನೇನೋ ಆಯಿತು. 2ನೇ ಫೇಸಲ್ಲಿ ನೀವು ಸ್ವಲ್ಪ ಸರಿ ಮಾಡ್ಕೋಬೋದು, ಅವಕಾಶ ಇದೆ. BJPನವರು ಅದನ್ನು ಅತ್ಯಂತ ಯಶಸ್ವಿಯಾಗಿ ಉತ್ತರದ ರಾಜ್ಯಗಳಲ್ಲಿ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಸಿಂಗಲ್ ಫೇಸ್ ಇರೋದ್ರಿಂದ ಇದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಯಾರಿಗೂ ಆ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದಿನ ವೋಟಿಂಗ್ ಆಗುತ್ತೆ, 3 ದಿನ ಬಿಟ್ಟು ಕೌಂಟಿಂಗ್ ಆಗುತ್ತೆ. BJP, JDS, ಕಾಂಗ್ರೆಸ್ ಎಲ್ಲರಿಗೂ ಕರ್ನಾಟಕ ಎಲೆಕ್ಷನ್ನು ಅಟ್ಲೀಸ್ಟ್ ವೋಟಿಂಗ್ ದಿವಸ ಇದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದು. ರೈಟ್. ಅನಿಲ್ ಅವರೇ, 124 ನೀವು ಅನೌನ್ಸ್ ಮಾಡಿಬಿಟ್ಟಿದ್ದೀರಿ, ಇನ್ನು 100 ಬಾಕಿ ಇದೆ. ಈಗ ಸಿಂಗಲ್ ಫೇಸ್ ಅಂತಾನು ಡಿಕ್ಲೇರ್ ಆಯಿತು. ನಿಮ್ಮ ಪಕ್ಷದಲ್ಲೂ ಒಂದು ಆತಂಕ ಕೂಡ ಇತ್ತು, 2 ಫೇಸ್ ಆಗೋದ್ರೆ ಯಾರಿಗೆ ಅನುಕೂಲ, 2 ಫೇಸ್ ಆಗೋದ್ರೆ ಏನು ಮಾಡೋದು ಅಂತ. ನಾನು ಕೇಳೋದು ಜಸ್ಟ್ ಲೇಮ್ಯಾನ್ ಪ್ರಶ್ನೆ ಇದು. ಸಿಂಗಲ್ ಫೇಸಲ್ಲಿ ಆಗಿರೋದು, ವಿಲ್ ದಟ್ ಡಿಸೈಡ್ ಯುವರ್ ಪಾರ್ಟಿ ಸ್ಟ್ರಾಟಜಿ ಇನ್ ದ ಕಮಿಂಗ್ ಡೇಸ್? I would not say, Nikhil, strategy change ಅಂತನೋದಕ್ಕಿಂತನೂ it is some benefit for us. Undoubtedly, as you people are rightly discussing, ತಾವೇನು ಚರ್ಚೆ ಮಾಡ್ತಿದ್ರಿ ಅದರ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಾದರೆ, ಸಿಂಗಲ್ ಫೇಸ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಅಸ್, ಆಸ್ ಯು ರೈಟ್ಲಿ ಸೆಡ್, ಬಿಕಾಸ್ ಆಫ್ ಒಂದು ನಮಗೆ ಭಾಳಷ್ಟು ವಿಚಾರಗಳನ್ನು ಆಲೋಚಿಸ್ತಾ ಹೋದರೆ
ನಮಗೆ ಸಿಂಗಲ್ ಫೇಸ್ ಎಲೆಕ್ಷನ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬೆನಿಫಿಟ್. ಎರಡನೇ ವಿಚಾರ, ಸ್ಟ್ರಾಟಜಿ ವೈಸ್ ವಿ ಹ್ಯಾವ್ ಬೀನ್ ವರ್ಕಿಂಗ್ ಆಸ್ ಅನ್ ಅಪೋಸಿಷನ್ ಟು ದ ಪಾರ್ಟಿ. ಜೊತೆಗೆ ಒಂದು ಆಗಲೇ ಸತೀಶ್ ಅವರು ಹೇಳಿದಾಗೆ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಕಳೆದ 3-3.5 ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓವರ್ ನೈಟ್ ನಾವೇನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ಆದರೆ ನಾನು ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ, ವಿ ಆರ್ ಗೋಯಿಂಗ್ ಟು ಬಿ ಕ್ರಾಸಿಂಗ್ ದ ಮೆಜಾರಿಟಿ ವಿತ್ ಅ ಗುಡ್ ಡಿಗ್ನಿಟಿ ನಂಬರ್. 4ನೇ ಪ್ರಶ್ನೆಗೆ ಬರ್ತೀನಿ. ಅವಾಗಲೇ ಕೇಳಿದ್ನಲ್ಲ, ಗೆಲುವಿನ ಸೂತ್ರದ ಅಡಿಯಲ್ಲಿ ಮೈತ್ರಿಯ ಲೆಕ್ಕಾಚಾರ ಆಗ್ತಿದೆ ಅಂತ. ಅದ್ರ ಪ್ರಶ್ನೆಗೆ ಬಂದಾಗ ಇದನ್ನು ಮಾತಾಡೋಣ, ಪಾರ್ಟಿ ಮೆಜಾರಿಟಿ. ರಾಜುಗೌಡ್ರೆ, ಸಿಂಗಲ್ ಫೇಸ್ ಎಲೆಕ್ಷನ್ ನಿಮಗೆ ಸ್ಟಾರ್ ಕ್ಯಾಂಪೇನರ್ ಒಬ್ಬರೇ ಕುಮಾರಸ್ವಾಮಿ ಅವರು ಈಗಾಗಲೇ ಅಡ್ಡ ಉದ್ದ ಆಗ್ಲಿಕ್ಕೆ ಓಡಾಡ್ತಾ ಇದ್ದಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾದಂತ ಪ್ರಚಾರ ಅಭಿಯಾನ ನಡೆಸಬೇಕು. ಸಿಂಗಲ್ ಫೇಸ್ ಅಂದ್ರೆ ನಿಮಗೆ ನಿಮ್ಮದೇ ಆದಂಥ ಸವಾಲಿದೆಯಾ, ಅಥವಾ DP ಸತೀಶ್ ಅವರು ಹೇಳ್ದಂಗೆ ನಿಮ್ಮ ಸ್ಟ್ರಾಂಗ್ ಏರಿಯಾ ಯಾವುದಿದೆ ಅಷ್ಟಕ್ಕೆ ಸೀಮಿತ ಆಗಿ ಇಲ್ಲಿ ಪ್ರಬಲವಾದ ಒಂದು ಅಭಿಯಾನ ನಡೆಸಿ ಅತಿ ಹೆಚ್ಚು ಸೀಟ್ ಗಳಿಸುವಂಥ ಕಾರ್ಯತಂತ್ರಕ್ಕೆ ನೀವು ಮುಂದಾಗ್ತೀರಾ? ಈಗ 90 ದಿನಗಳಿಂದ ಕುಮಾರಸ್ವಾಮಿಯವರು ಒಂದು ದಿನನೂ ರೆಸ್ಟ್ ಇಲ್ದಂಗೆ ಕೆಲಸ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಪಂಚರತ್ನ ಯೋಜನೆಗಳನ್ನ ಪ್ರತಿ ಹಳ್ಳಿಗಳಿಗೂ ಇವತ್ತು ಕೂಡ ಸುಮಾರು ಬೆಂಗಳೂರಿನಲ್ಲಿ, ನೆನ್ನೆನೂ ಕೂಡ ಬೆಂಗಳೂರಿನಲ್ಲಿ ಒಂದಷ್ಟು ಕ್ಯಾಂಪೇನ್ ಮಾಡಿದರು, ಇವತ್ತು ಕೂಡ ಮಾಡಿದ್ದಾರೆ. ಇನ್ನು ನಮಗಿನ್ನು 45 ದಿನಗಳು ಆ್ಯಸ್ ಪರ್ ಗೈಡ್ಲೈನ್ಸ್ 45 ದಿನಗಳಿದ್ದಾವೆ. 45 ದಿನಗಳು ಅಷ್ಟೇ. ಅವರು ಜೊತೆಯಾಗಿ ನಮ್ಮ ಪಕ್ಷದ ಸಾಕಷ್ಟು ಜನ ಲೀಡರ್ಗಳಿದ್ದಾರೆ. HP ನೀರಾವರಿ ಅವರು ಇದ್ದಾರೆ, ತಿಪ್ಪೇಸ್ವಾಮಿ ಅವರು ಇದ್ದಾರೆ, ಅಲ್ಲಿಂದ ಆಚೆಗೆ ಹೋದರೆ ಮಂಡ್ಯದಲ್ಲಂದೆ ಪುಟ್ಟರಾಜಣ್ಣವ್ರು ಇದ್ದಾರೆ, ಸಾಕಷ್ಟು ಜನ. ಆಮೇಲೆ GT ದೇವೇಗೌಡರು ಇದ್ದಾರೆ. ಆ ಭಾಗಕ್ಕೆ ಅವರದ್ದೇ ಆದಂಥ ಒಂದು ಸ್ಟ್ರೆಂತ್ ಇದೆ. GT ದೇವೇಗೌಡರು ಅಂದರೆ ಮೈಸೂರು ಭಾಗಕ್ಕೆ ಒಂದು ದೊಡ್ಡ ಮಟ್ಟದ ಶಕ್ತಿ. ಅಲ್ಲಿಂದ ಆಚೆಗೆ ನಾವು ಉತ್ತರ ಕರ್ನಾಟಕಕ್ಕೆ ಬಂದರೆ ನಮ್ಮ ಬಂಡೆಪ್ಪ ಕಾಶಂಪುರ ಅವರು ಒಂದು ದೊಡ್ಡ ಮಟ್ಟದ ಶಕ್ತಿ. ಹಾಗಾಗಿ ಎಲ್ಲರೂ ಒಕ್ಕಲಿನಿಂದ ದುಡಿಬೇಕು ಈ ಬಾರಿ. ಯಾಕೆಂದರೆ ಸಿಂಗಲ್ ಫೇಸ್ ಎಲೆಕ್ಷನ್ ಬಂದಿರೋದ್ರಿಂದ ನೀವು ಹೇಳ್ದಂಗೆ ಇಟ್ಸ್ ಎ ಚಾಲೆಂಜಿಂಗ್ ಫಾರ್ ಅಸ್. ಸಿಂಗಲ್ ಫೇಸ್ ಎಲೆಕ್ಷನ್ ಬಂದಿರೋದ್ರಿಂದ ಎಲ್ಲರೂ ಒಕ್ಕಲಿನಿಂದ ದುಡಿದಾಗ ಪಕ್ಷನ ಒಂದು ಹಂತಕ್ಕೆ ತರ್ಬೋದು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಈ ಸತಿ ಎಲ್ಲದಕ್ಕಿಂತ ಹೆಚ್ಚಿನ ಸೀಟನ್ನು ಗಳಿಸೋ ಒಂದು ಚಿಂತನೆಯಲ್ಲಿ ನಾವು ಕೂಡ ಇದ್ದೀವಿ. ಆಮೇಲೆ ಈ ಸತಿ ಮಾತ್ರ ಯಾವುದೇ ರೀತಿಯಾದಂಥ ಬಿಟ್ಕೊಡೋ ಮಾತಿಲ್ಲ. ಆಮೇಲೆ ಸ್ಟ್ರಾಟಜಿಗಳು ಲಾಸ್ಟ್ ಟೈಮು ನಾವೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಮಾಡಿಕೊಂಡು ಅವ್ರ ಜೊತೆ ಟೈಅಪ್ಗಳು ಮಾಡ್ಕೊಂಡಿದ್ದೋ. ಈ ಸತಿ ಯಾರ ಜೊತೆನೂ ಟೈಅಪ್ ಇಲ್ಲ, ಸ್ವತಂತ್ರವಾಗಿ ಹೊರಟಿದ್ದೀವಿ. ಬಹುಶಃ ಮತದಾರ ಪ್ರಭು ಜಾಸ್ತಿ ನಾವು ಬೇರೆ ಪಕ್ಷಗಳ ಕಂಪೇರ್ ಮಾಡಿಕೊಂಡ್ರೆ ಪಂಚರತ್ನ ಯೋಜನೆ ಸಾಕಷ್ಟು ಮಟ್ಟದ ಸಕ್ಸಸ್ನ ಕಂಡಿದೆ ಅಂತ ಎಲ್ಲ ಮಾಧ್ಯಮಗಳೇ ಬಿತ್ತರಿಸಿವೆ. ಇಲ್ಲೇ ನಾವೇನು ಹೇಳ್ತಾ ಇಲ್ಲ. ಪ್ರತಿ ಹಳ್ಳಿಗಳಲ್ಲಾಗಲಿ ಎಲ್ಲೋದ್ರೂ ಅಷ್ಟೇ, ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಜನ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿ ಅವರ ಅಹವಾಲುಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಅವ್ರಿಗೆ ತಕ್ಕನಾದಂಥ ಏನೇನು ಸಮಸ್ಯೆಗಳು ಇದ್ದವೋ ಅದಕ್ಕೆ ತಕ್ಕನಾದಂಥ ಪರಿಹಾರ ಪಟ್ಟಿ ಯಾವಾಗ ಕೊಡಬೇಕು ಅನ್ನೋದು 3 ಜನದ ಬಂದಾದ್ಮೇಲೆ, BJP ಅವ್ರ ಪಟ್ಟಿ ಬಂದಾದ್ಮೇಲೆ ಅಲ್ಲಿ ಅಸಮಾಧಾನ ಯಾರ್ಯಾರು ಪಡ್ತಾರೆ ಆ ಅಸಮಾಧಾನವನ್ನ ನೀವು ಆಕರ್ಷಿಸಿ ಅದನ್ನ ನೀವು ನಿಮ್ಮ ಪಕ್ಷದ ಅಭ್ಯರ್ಥಿ ಮಾಡಿ. ಯಾಕೆ ಅಂದ್ರೆ ಸರ್, ನಾನು ಇದಕ್ಕೂ ಮುಂಚೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಪದೇ ಹೇಳ್ತೀನಿ, ಈ ರಾಜ್ಯದಲ್ಲಿ ಅತಂತ್ರದ ಫಲಿತಾಂಶ ಆಗಬೇಕು ಅಂದ್ರೆ ಅದರಲ್ಲಿ JDS ಪಾತ್ರ ಅತಿ ದೊಡ್ಡದ್ದು. ಸರ್, ಈಗ 100ಕ್ಕೂ ಹೆಚ್ಚು ಸೀಟಲ್ಲಿ ಹಿಂದಿನ ಬಾರಿ 224 ಅಲ್ಲಿ 100ಕ್ಕೂ ಹೆಚ್ಚು ಸೀಟಲ್ಲಿ ಗೆಲುವು ಸೋಲಿನ ನಡುವಿನ ಅಂತರ ಏನಿತ್ತು? ಅರೌಂಡ್ 5,000 to 10,000. ಅಸಮಾಧಾನಗೊಂಡಂತ ಅಭ್ಯರ್ಥಿ ಕೈಯಲ್ಲಿ 5,000 to 10,000 ಮತ ಇದ್ದು ಅವ್ರು ನಿಮ್ಮ ಪಕ್ಷಕ್ಕೆ ಬಂದುಬಿಟ್ರೆ ನೀವು ಕ್ಷೇತ್ರ ಗೆಲ್ದೇ ಇರ್ಬೋದು, ಆದ್ರೆ ಅಲ್ಟಿಮೇಟ್ ರಿಸಲ್ಟ್ ಇದೆಯಲ್ಲ, ಫಲಿತಾಂಶ, ಅದು ನಿಮಗೆ ಬೇಕಾದಂಗೆ ಆಗ್ತದೆ ಅಂತ. ರಾಜಕಾರಣ ಅಂದ್ರೇನೆ ಹಂಗೆ. ಈಗ ನಮ್ದೆಲ್ಲ ಆದಂಥ ಪಕ್ಷದಲ್ಲಿ 2 ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ದು. BJP ಅವರು ನಮ್ಮನ್ನು ಹೈಜಾಕ್ ಮಾಡಿದ್ರು. ನಮ್ಮ ಒಂದಷ್ಟು ಜನನ, ಅವ್ರನ್ನ ಒಂದಷ್ಟು ಜನನ ಅವ್ರ ಅಸಮಾಧಾನಿತರಾಗಿದ್ದರು ಅಂದರು, ಬಾಂಬೆಲಿ ಕರ್ಕೊಂಡು ಹೋದ್ರು, ಬ್ಲೂ ಬಾಯ್ಸ್ ಅಂದರು, ಏನೇನೋ ಮಾಡಾಕ್ಬಿಟ್ರು. ಅದು ನಿಮಗೆ ಗೊತ್ತಿರೋವಂಥದ್ದು. ಈಗ ಅವರಷ್ಟೆಲ್ಲ ಸ್ಟ್ರಾಟಜಿ ಮಾಡುವಾಗ ನಾವು ನಮ್ಮ ಪಕ್ಷನ ಉಳಿಸ್ಕೊಳ್ಳೋ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರು ಪ್ರಬಲ ಕ್ಯಾಂಡಿಡೇಟ್ ಇರ್ತಾನೋ ಅವ್ನು ಬರೋ ಅಂಥ ಅವಕಾಶಗಳು ನಮ್ಗೆ ಇರ್ತವೆ. ಎಲ್ಲ ಪಕ್ಷದಲ್ಲೂ ಅಷ್ಟೇ. ಈಗ ನಮ್ಮ ಪಕ್ಷದ ಕಾರ್ಯಕರ್ತನ ಅವ್ರನ್ನ ಕರ್ಕೊಂಡೋಗಿ ಅವರು ಮಿನಿಸ್ಟ್ರೇ ಮಾಡಲಿಲ್ವೇ? ಅವ್ರಿಗಿಂತ ನಾವೇನು ಕಮ್ಮಿ ಅನ್ನೋದು ತೋರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನಾವು ನಮ್ಮ ಸ್ಟ್ರೆಂತನ್ನು ತೋರಿಸ್ಬೇಕಾಗತ್ತೆ. ಆಮೇಲೆ ಈಗ ಒಂದು ರಾಜಕಾರಣ ಅಂತ ಬಂದಾಗ ನಮಗೆ ಮುಖ್ಯವಾಗಿ ಗೆಲುವು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಪಕ್ಷದ ಅಜೆಂಡಾಗಳನ್ನ ಒಪ್ಕೊಂಡು ಯಾರೇ ಬಂದ್ರು ನಾವು ಒಳಗಡೆ ಕರ್ಕೊಳ್ಳೋದ್ರಲ್ಲಿ ನಾವು ಸದಾ ಸಿದ್ಧವಾಗಿರ್ತೀವಿ. ರೈಟ್. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ರಶ್ನೆ ಇರೋದು ಬಹಳ ಕುತೂಹಲಕಾರಿಯಾದಂಥ ಒಂದು ವಿಷಯ ಅಂದ್ರೆ, ಯಾಕೆ BJP ಇನ್ನೂ ಪಟ್ಟಿ ಬಿಡುಗಡೆ ಮಾಡಲಿಲ್ಲ? ಸಂಪೂರ್ಣವಾಗಿ ಕಂಟ್ರೋಲು ಡೆಲ್ಲಿಗೆ ಹೋಗ್ಬಿಡ್ತಲ್ಲ, ಇಲ್ಲಿ ಚರ್ಚೆನೂ ಇಲ್ಲ. ಹಾಲಿ ಶಾಸಕರಲ್ಲಿ 4-6 ಜನ ಅಂತ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಅದೇ ಲಾಸ್ಟ್ ಟಿಕೆಟ್ ಸ್ಪರ್ಧಿಗಳ ಬಗ್ಗೆ ಮಾತಾಗಿದ್ದು ಬಹಿರಂಗವಾಗಿ. ಅರ್ಥ ಆಗುತ್ತೆ ಸರ್, ಪಕ್ಷದ ವಿಷಯ ಇದೆ, ಆಂತರಿಕವಾಗಿ ಆಗಬೇಕು. ಬಟ್ ಇಲ್ಲಿ ಗುಸುಪುಸುನೂ ಇಲ್ಲ, ಎಲ್ಲ ಆಗ್ತಿರೋದು ಡೆಲ್ಲಿನಲ್ಲೇ. ಇದನ್ನ ನಾವು ಬಲಹೀನತೆ ಅನ್ಕೋಬೇಕಾ ಅಥವಾ ಅತಿಯಾದ ಆತ್ಮವಿಶ್ವಾಸ ಅನ್ಕೋಬೇಕಾ? ನಾರಾಯಣ ಸ್ವಾಮಿ ಅವ್ರಿಗೆ ಕೇಳಿಸ್ತಾ?
ಓ, ನನಗೆ ಕೇಳಿದ್ರ? ಹೌದೌದೌದು, ನಿಮ್ ಹೆಸರು ಹೇಳ್ದೆ ಕೇಳಿದೆ ಸರ್. ಆಯ್ತು, ಏನ್ ಕೇಳ್ತಿರೋದಂದ್ರೆ ಆಯ್ತು. ಪಟ್ಟಿ ಇನ್ನೂ ಹೊರಗಡೆ ಬರಲಿಲ್ಲ, ಕುತೂಹಲಕಾರಿಯಾಗಿದೆ. ರಾಜ್ಯದಲ್ಲಿ ಬಹಿರಂಗವಾಗಿ ಚರ್ಚೆನೂ ಆಗ್ತಿಲ್ಲ. ಓಕೆ, ಆಂತರಿಕ ವಿಷಯ. ಆದ್ರೆ ಈ ಪಟ್ಟಿ ಇಲ್ಲಿವರೆಗೂ ಬಿಡುಗಡೆ ಆಗದೆ ಇರೋದು ಮತ್ತು ಅದ್ರ ಬಗ್ಗೆ ಚಕಾರ ಎತ್ತದೇ ಇರೋದು ಬಲಹೀನತೆನೋ ಅತಿಯಾದ ಆತ್ಮವಿಶ್ವಾಸನೋ ಅಂತ. ನೋಡಿ, ಚುನಾವಣೆ ಘೋಷಣೆ ಆಗಿರ್ತಕ್ಕಂಥದ್ದು ಇವತ್ತೇ. ರೈಟ್. ನಮ್ಮ ಚಟುವಟಿಕೆಗಳು, ಚುನಾವಣೆಯ ಚಟುವಟಿಕೆಗಳು ಅಂದ್ರೆ ಬಹಳಷ್ಟು ನಡೆದಿವೆ. ಆದ್ರೆ ಅಭ್ಯರ್ಥಿಗಳ ಆಯ್ಕೆಯ ಚಟುವಟಿಕೆಗಳು ನಮ್ದು ಇವತ್ತಿಂದನೇ ಪ್ರಾರಂಭ. ಯಾಕೆಂತಂದ್ರೆ ಯಾವುದಕ್ಕೆ ಯಾವುದನ್ನು ಮಾಡಬೇಕೋ ಆವತ್ತು ಅದನ್ನೇ ಮಾಡಬೇಕು. ನಾಳಿದ್ದು ಬೆಳಗ್ಗೆ ನಮ್ಮ ತಂಡಗಳು ಜಿಲ್ಲೆಗಳಿಗೆ ಹೋಗ್ತಾರೆ. ಜಿಲ್ಲೆಗಳಲ್ಲಿ ಹೋಗಿ ನಮ್ಮ ತಂಡಗಳು ನಮ್ಮ ಮುಖಂಡರುಗಳನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಒಂದೇ ದಿನದಲ್ಲಿ ಈಗಾಗಲೇ ನಮ್ಮ ವರದಿಗಳು ಏನು ಬಂದಿದೆ ನಮಗೆ, ಇದಕ್ಕೂ ಅದಕ್ಕೂ ತಾಳೆ ಮಾಡಿ ಬಂದಿರತಕ್ಕಂಥದ್ದನ್ನು ಕಳಿಸ್ತೇವೆ. ಇದೇನು ಇಂಟ್ರೂ ಮಾಡೋದು, ಇದೇನು ಹೇಳಿದ್ರಲ್ಲ ಕಾಂಗ್ರೆಸ್ನವ್ರು ಮಾಡಿದ್ರಲ್ಲ, 2 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಅಪ್ಲಿಕೇಶನ್ ಕರೆದು ಇದೇನೋ ಅಪಾಯಿಂಟ್ಮೆಂಟ್ಗಳು ಮಾಡ್ತಾರಲ್ಲ, ಸರ್ಕಾರಿ ಅಪಾಯಿಂಟ್ಮೆಂಟ್ಗಳು, ಇಲ್ಲಾಂತಂದ್ರೆ ಒಂದು ಕಾರ್ಖಾನೆಗಳಲ್ಲಿ ಮಾಡ್ತಾರಲ್ಲ, ಅದಲ್ಲ ಇದು. ಇದು ದೇಶ ಕಟ್ಟುವ ಕೆಲಸ, ಪ್ರಜಾಪ್ರಭುತ್ವದ ಕೆಲಸ. ಆದ್ರಿಂದ ಸಾಂವಿಧಾನಿಕವಾಗಿ ಮಾಡತಕ್ಕಂಥ ಈ ಚಟುವಟಿಕೆಗಳು ನಮ್ಮಲ್ಲಿ ಆ ಸಂದರ್ಭಕ್ಕೆ ಮಾತ್ರ ನಡೀತವೆ. ಆದ್ರಿಂದ ಇವತ್ತು ಚಟುವಟಿಕೆಗಳು ಇವತ್ತಿಂದ ಪ್ರಾರಂಭ ಆಗ್ತದೆ. ನಾರಾಯಣ ಸ್ವಾಮಿ ಸರ್, ಇದನ್ನ ಈ ರೀತಿನೂ ನೋಡ್ಬೋದಾ? ಕಾಂಗ್ರೆಸ್ ಅಲ್ಲಿ ದೇಶ ಕಟ್ಟೋದಕ್ಕೆ ಉತ್ಸುಕತೆ ಎಷ್ಟು ಜನರಲ್ಲಿ ಇದೆ ನೋಡಿ. ಒಂದೇ ಕ್ಷೇತ್ರದಲ್ಲಿ 10, 15, 22 ಜನದ ತನಕ ಅರ್ಜಿ ಹಾಕಿದ್ದಾರೆ. ಅಂದ್ರೆ ಆ ಪಕ್ಷದ ಟಿಕೆಟ್ಗೆ ಡಿಮ್ಯಾಂಡ್ ಅನ್ಬೇಕೋ ಅಥವಾ ನಿಮ್ಮ ಭಾಷೆಯಲ್ಲೇ ಹೇಳ್ಬೇಕಂದ್ರೆ ದೇಶ ಕಟ್ಟೋದಕ್ಕೆ ಉತ್ಸಾಹ ನೋಡಿ ಹೆಂಗಿದೆ ಅಂತ ಕಾಂಗ್ರೆಸ್ನಲ್ಲಿ. ದೇಶ ಕಟ್ಟೋದಕ್ಕೆ ಅಂದ್ರೆ ಅವ್ರು ಹೆಂಗೆ ದೇಶ ಕಟ್ಟಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತಾಗೋಗಿದೆ. ಅವ್ರು ಯಾವ ರೀತಿ ದೇಶ ಕಟ್ಟಿದ್ರು ಅಂತ. ಯಾಕಂದ್ರೆ ಅವ್ರ ಅಧಿಕಾರಕ್ಕೆ ಬರಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇಲ್ಲ. ಈಗಾಗಲೇ 60 ವರ್ಷಗಳಿಗೂ ಮೀರಿ ಈ ದೇಶ ಆಡಳಿತ ಮಾಡಿರೋರು ಅವರು ದೇಶ ಕಟ್ಟೋದು ಹೇಗೆ ಅಂತ ಎಲ್ರಿಗೂ ಗೊತ್ತಿದೆ. ಅದು ಬೇರೆ ವಿಷಯ ಇರಲಿ ಪಾಪ, ಅದ್ರ ಬಗ್ಗೆ ನಾನು ಈಗ ಮಾತಾಡೋದು ಬೇಡ. ಆಯ್ತು, ಟಿಕೆಟ್ ಡಿಮ್ಯಾಂಡ್ ಅಂತ ಕೇಳಿದೆ, ಅದ್ರ ಬಗ್ಗೆ ಹೇಳಿ. ಇಲ್ಲ, ಈಗ ಡಿಮ್ಯಾಂಡ್ ನಮ್ಮಲ್ಲಿ ಏನು ಡಿಮ್ಯಾಂಡ್ ಅದೇ 20-30 ಅರ್ಜಿಗಳು ಅಂತ. ನಾವು ಅರ್ಜಿ ಕರೆದಿದ್ರೆ ನಿಮಗ್ ಗೊತ್ತಾಗೋದು. ಈಗ ಇಷ್ಟು ವರ್ಷಗಳ ಕಾಲ ಸ್ವತಂತ್ರ ಭಾರತವಾದ ಮೇಲೆ 75 ವರ್ಷಗಳಾದ ಮೇಲೂ ಕೂಡ ಇನ್ನೂ ಅರ್ಜಿಗಳನ್ನ ಕರೆದು ಇನ್ನು ಈ ರೀತಿ ಮಾಡ್ತಾರಲ್ಲ, ಅದಲ್ಲ. ನನ್ನ ಪಕ್ಷ 224 ಕ್ಷೇತ್ರಗಳಲ್ಲಿ ನನ್ನ ಅಭ್ಯರ್ಥಿ ಯಾರು ಅಂತ ಹೇಳಿ ಅರ್ಜಿ ಕರಿಬೇಕಾ? ಒಂಥರ ಟೆಂಡರ್ ಹಾಕೋದಿದು. ಈ ಟೆಂಡರ್ ನಲ್ಲಿ ಹೇಗೆ ಆಕ್ಷನ್ ಇದಾಗ್ತವಲ್ಲ, ಹಾಗೆ ನಮ್ಮಲ್ಲಿ ಟೆಂಡರ್ ಇಲ್ಲ. ನಮಗೆ ಗೊತ್ತಿದೆ ಯಾರ್ಯಾರು ಎಲ್ಲೆಲ್ಲಿ ಯೋಗ್ಯರಿದ್ದಾರೆ, ನಮಗ್ ಗೊತ್ತಿದೆ. ಅದನ್ನ ಆಯ್ಕೆ ಮಾಡೋದು ಬಹಳ ದೊಡ್ಡ ಏನು ಇಲ್ಲ ನಮಗೆ. ಆದ್ರೆ ಚಲವಾದಿ ನಾರಾಯಣ ಸ್ವಾಮಿ ಪಕ್ಷದಲ್ಲಿ ಆತಂಕ ಏನಂದ್ರೆ ಅಲ್ಲಿ ಟೆಂಡರ್ ಯಾರೇ ಹಾಕಿರ್ಬೋದು, ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಇರೋದು ನಿಮ್ ಪಕ್ಷದಲ್ಲಿ ಇರೋರ್ಗೆ ಅಂತ. ಟೆಂಡರ್ ಆಗಿ ಗೆದ್ಕೊಂಡವ್ರು ಒಬ್ರು, ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಇರೋದು ನಿಮ್ ಪಕ್ಷದವ್ರಿಗೆ. ಅವ್ರು ಬಂದು ಸಬ್ ಕಾಂಟ್ರಾಕ್ಟ್ ತಗೊಂಡು ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ. ಹೌದಾ ಕೇಳ್ತಿರೋದು? ಯಾಕಂದ್ರೆ ಚುನಾವಣೆ ಘೋಷಣೆ ಆಯ್ತಲ್ಲ, ಇಲ್ಲಿಗೆ ಪಕ್ಷಾಂತರದ ಪರ್ವಕ್ಕೆ ನಾಂದಿ ಆಡ್ಬಿಡ್ತು ಅಂತ ಈ ಘೋಷಣೆ. ಇಲ್ಲ, ನಮಗೇನು ಪಕ್ಷಾಂತರದ ಪ್ರಶ್ನೆನೂ ಇಲ್ಲ. ನೋಡ್ರಿ, ನಮ್ಮ ಅಭ್ಯರ್ಥಿಗಳು ಯಾರು ಬಿಜೆಪಿಯಲ್ಲಿ ದೃಢವಾಗಿ ನಂಬಿದಾರೋ ಅವ್ರು ಎಲ್ಲೂ ಹೋಗಲ್ಲ. ನೀವು ಟಿಕೆಟ್ ಕೊಟ್ರು ಇರ್ತಾರೆ, ಕೊಡದೆ ಇದ್ರು ಇರ್ತಾರೆ. ಅಲ್ಲ, ಸೋಮಶೇಖರ್ ಅವರು ದೃಢವಾಗಿ ನಂಬಿದ್ದಾರ, ಭೈರತಿ ಬಸವರಾಜ್ ಅವರು ದೃಢವಾಗಿ ನಂಬಿದ್ದಾರ ಅಂತ ನಾನ್ ಹೇಳ್ತಿಲ್ಲ ಸರ್. ಚಲುವರಾಯ ಸ್ವಾಮಿ ಅವ್ರು ಹೇಳಿದ್ರು, ಸಚಿವರ ಜೊತೆ ಮಾತಾಡ್ಬಿಟ್ಟಿದೀವಿ, 3-4 ಜನ ಸಚಿವರು, ಶಾಸಕರು ಎಲ್ಲ ಬರ್ತಿದ್ದಾರೆ ಬಿಜೆಪಿಯಿಂದ ಅಂತ. ಅದಕ್ಕೆ ಕೇಳಿದೆ. ಇವತ್ತು ಘೋಷಣೆ ಆಗೋದೊಂದು ಬಾಕಿ ಇತ್ತಷ್ಟೇ. ಇನ್ಮೇಲೆ ಅವ್ರ ಸಚಿವರು ಅಲ್ಲ, ಶಾಸಕರು ಇದ್ದಾರೆ, ಕೇರ್ ಟೇಕರ್ಸ್ ಅಷ್ಟೇ. ಯಾಕೆ ಕರ್ಕೊಂಡೋಗ್ಲಿಲ್ಲ ಅವರು? ಕರ್ಕೊಂಡೋಗ್ಲಿ. ನೋಡಿ, ಹೋಗೋರನ್ನ ಯಾರು ತಡೆಯಕ್ಕಾಗಲ್ಲ. ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗೋರ್ನು ಅವ್ರು ತಡೆಯಕ್ಕಾಗಲ್ಲ, ಬಿಜೆಪಿಯನ್ನ ಬಿಟ್ಟು ಹೋಗ್ತೀನಿ ಅಂತ ನಾವು ತಡೆಯಕ್ಕಾಗಲ್ಲ. ನೋಡಿ, ಪಕ್ಷಾಂತರ ಪರ್ವಗಳು ಎಲ್ಲಾ ಚುನಾವಣೆಗಳಲ್ಲೂ ನಡೀತವೆ. ಎಲ್ಲಿ ಅವರಿಗೆ ಅಭದ್ರತೆ ಕಾಣ್ತದೋ ಸುಭದ್ರ ಜಾಗವನ್ನು ಹುಡುಕ್ತಕ್ಕಂಥದ್ದು ಪದ್ಧತಿ ಮಾಡ್ಕೊಳ್ಳಿ. ಆದ್ರೆ
ಸತೀಶ್ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟರು ಬಿಗಿನಿಂಗ್ ಅಲ್ಲಿ. ಇವತ್ತು ಚುನಾವಣೆಯ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಮತ್ತೆ ಅದನ್ನ ಹೇಳ್ಬೇಕಂತಿದ್ದೆ ನಾನು, ಈಗ ಹೇಳಕ್ ಹೋಗಲ್ಲ. ಆದ್ರೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅವರು ಎಳೆ ಎಳೆಯಾಗಿ ಬಿಡಿಸಿಟ್ಬಿಟ್ಟಿದ್ದಾರೆ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ, ಎಲ್ಲೂ ಏನು ತೊಂದರೆ ಇಲ್ಲ. ಎರಡು ಹಂತದ ಚುನಾವಣೆ ಬೇಕಾಗಿಲ್ಲ, ಒಂದೇ ಹಂತದಲ್ಲಿ ಮಾಡಬಹುದು. ಮತ್ತೆ ಚುನಾವಣಾ ಆಯೋಗಕ್ಕೆ ಸ್ವತಂತ್ರ ಇದೆ, ಎಲ್ಲವನ್ನು ಅವರು ಹೇಳ್ಬಿಟ್ರು. ಇದಕ್ಕಿಂತ ಉತ್ತಮವಾದ ಸರ್ಟಿಫಿಕೇಟ್ ಅಲ್ಲ, ಒಂದ್ ನಿಮಿಷ ಇನ್ನೊಂದೇನೋ ಹೇಳ್ತಾರೆ ಕೇಳಿ, ಸತೀಶ್ ಅವರು ಹೇಳ್ತಾರೆ. ನಾರಾಯಣ ಸ್ವಾಮಿ ಅವರೇ, ಈ MLAಗಳು ಇನ್ನು ಟಿಕೆಟ್ ಇನ್ನೂ ಅನೌನ್ಸ್ ಮಾಡಿಲ್ವಲ್ಲ, ಇವತ್ತೊಬ್ಬ ಹಿರಿಯ BJP ಶಾಸಕರು ನನ್ನ ಮಿತ್ರರು ಫೋನ್ ಮಾಡಿದ್ರು. ಅವ್ರಿಗೆ ಕೇಳಿದೆ ಎಲೆಕ್ಷನ್ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಅವ್ರು ಇಲ್ಲ, ನಾನು ಸ್ಟಾರ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದೆ. ಯಾಕೆ ಟಿಕೆಟ್ ಸಿಗಲ್ವಾ ಅಂದೆ. ನನಗೆ ಸಿಗುತ್ತೆ, ಇನ್ಯಾರಿಗೆ ಕೊಡ್ತಾರೆ, ನನ್ನ ಬಿಟ್ಟು ಯಾರು ಗೆಲ್ಲಲ್ಲ ಅಂದ್ರೆ. ಯಾಕೆ ಅಂತ ಕೇಳಿದೆ. ನಾನು ಎಲ್ಲ RSS ನಾಯಕರ ಮನೆಗೆ, BJP ನಾಯಕರ ಮನೆಗೆ ಹೋಗಿ ಪ್ರಚಾರ ಮಾಡೋಣ ಬನ್ನಿ ಅಂತ ಕರೆದ್ರೆ, ಟಿಕೆಟ್ ಡಿಕ್ಲೇರ್ ಆಗಿಲ್ಲ ಅಂದರೆ ನೀವೇ ಕ್ಯಾಂಡಿಡೇಟ್ ಅಂದ್ರೆ ಗ್ಯಾರಂಟಿ ನಾನು ಕೇಳ್ತಾ ಇದ್ದಾರೆ. ಇದರಷ್ಟು ದೊಡ್ಡ ಅವಮಾನ ಯಾವ್ದಾದ್ರು ಇದೆಯಾ ನನಗೆ? ಮತ್ತು ಎರಡನೇದಾಗಿ ನಾನು ಹೋಗಿ ಕೇಳಿದ್ರೆ, ಪಕ್ಷಕ್ಕೆ ನಾವು ಕೆಲಸ ಮಾಡೋದಷ್ಟೇ ತಾನೇ, ನಾವೀಗ ಪಕ್ಷಕ್ಕೆ ಊಟ ಹಾಕಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ, ನಿಮ್ಮ ಹೆಸರು ಡಿಕ್ಲೇರ್ ಮಾಡಲಿ, ಅವಾಗ ನಿಮಗೆ ಊಟ ಹಾಕಿ ಅಂತ ಹೇಳ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇದರಿಂದ ನನಗೆ ಭಾಳ ಮುಜುಗರ ಆಗ್ತಾ ಇದೆ. ಅವ್ರು ಇನ್ನು 10ನೇ ತಾರೀಕೆಲ್ಲ ರಿಲೀಸ್ ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ. ನಮ್ಮಂಥ ಸೀನಿಯರ್ MLAಗಳಿಗೆ ಭಾರಿ ಮುಜುಗರ ಆಗಿದೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ನನಗೆ ಅವ್ರು ಹೇಳಿದ್ರು. ಅವ್ರ ಹೆಸರು ಹೇಳಲ್ಲ ನಾನು. ಅಲ್ಲ, ಇದು ನಿಮ್ಮ ರಾಜಕೀಯ ವಿರೋಧಿಗಳಿಗೆ ಅನುಕೂಲ ಆಗೋದಿಲ್ವಾ ಅಂತ. ಅಲ್ಲ, ಪ್ರಚಾರ ಮಾಡಕ್ ಹೋಗ್ಬೇಕು, ಹೆಸರೇ ಇಲ್ಲ ಅಂದ್ರೆ ಯಾರ ಮುಖ ಕಿಟ್ಕೊಂಡು ಮತ ಕೇಳ್ಬೇಕು ಸರ್? ಇಲ್ಲ, ಅವ್ರ ಪಾರ್ಟಿಯವ್ರು ಹೇಳ್ತಾರೆ ನೀವೇ ಕ್ಯಾಂಡಿಡೇಟ್ ಏನ್ರಿ ಗ್ಯಾರಂಟಿ? ಮತ ಹೇಳಿ ಅಲ್ಲಿ. ನಿಖಿಲ್ ವೆರಿ ಸಿಂಪಲ್ ಆನ್ಸರ್ ಟು ದಿಸ್ ಕ್ವಶನ್ ಪ್ಲೀಸ್. ನಮ್ಮ ಪಕ್ಷದಲ್ಲಿ ವ್ಯಕ್ತಿ ಒಬ್ಬನೇ ಮುಖ್ಯ ಅಲ್ಲ. ನಮ್ಮ ಸಂಘಟನೆ ನಿರಂತರ ಸಂಘಟನೆ. ಚುನಾವಣೆ ಮುಗಿದ ಮೊದಲನೇ ದಿನದಿಂದಲೇ ಮತ್ತೆ ನಮ್ಮ ಸಂಘಟನೆಯ ಇದು ಚಾಲು ಆಗಿರುತ್ತೆ. ಆದ್ರಿಂದಾಗಿ ವ್ಯಕ್ತಿ ನೀವು ಯಾರೇ ಹೆಸರನ್ನು ಕೊಟ್ಟರು ಕೂಡ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಾರೆ. ಅದು ಬೇರೆ ಪಕ್ಷದ ಕಾರ್ಯಕರ್ತರ ತರ ನಮ್ಮವರಲ್ಲ. ನಾರಾಯಣ ಸ್ವಾಮಿ ಅವರೇ ಅನಿಲ್ ಮಾತಾಡ್ತಿದ್ದೀನಿ. ಈಗ ತಾವು ಆಗ್ಲಿಲ್ಲ ಹೇಳ್ತಾ ಇದ್ದೀರಲ್ಲ, ವ್ಯಕ್ತಿಗಳು ನಮ್ಮ ಮುಖ್ಯ ಆಗೋದಿಲ್ಲ, ಪಾರ್ಟಿ ಪಕ್ಷ ಇದು ಮುಖ್ಯ ಆಗ್ತದೆ ಅಂತ ಹೇಳಿ. ನನಗೊಂದು ಕಾಡ್ತಿರೋದೇನು ಅಂತಂದ್ರೆ, 17 ಜನರನ್ನ ಕರ್ಕೊಂಡೋಗಿ ತಾವು ಮಂತ್ರಿಗಳನ್ನ ಮಾಡಿದ್ರಿ, ಅರ್ಥ ಆಯ್ತಲ್ಲ. ನಿಮ್ಮ ಕಾರ್ಯಕರ್ತರು ಏನು ಅನಿಸ್ಕೊಳ್ತಾರೆ ಇಡೀ ರಾಜ್ಯದಲ್ಲಿ, ತಮ್ಮ ಬೇರೂರಿರುವಂಥ ಕಾರ್ಯಕರ್ತರು, ಅವರಿಗೆಲ್ಲ ಅನ್ಯಾಯ ಮಾಡಿದ್ರಿ ಅಂತ ನಿಮ್ಗೆಲ್ಲೂ ಅನ್ಸಲ್ವಾ? ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆ ಬಂದಂತ ಮಾಹಿತಿ, ನಿಮ್ಮ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕಾರ್ಯಕರ್ತರು ಇಲ್ಲ ನಿಮಗೆ. ಇವತ್ತು ಕೇಳಿಸ್ತಾ ಇದೆಯಲ್ಲ ನಾರಾಯಣ ಸ್ವಾಮಿ ಅವರೇ? ಹಲೋ, ಕೇಳ್ತಿದೆ. ತಮಗೆ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಕಾರ್ಯಕರ್ತರು ಇವತ್ತು ತಮ್ಮ ಮೇಲೆ ಬಹಳ ಬೇಜಾರಾಗಿದ್ದಾರೆ. ಪಕ್ಷಕ್ಕಾಗಿ 30 ವರ್ಷ 40 ವರ್ಷ 50 ವರ್ಷ ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರಿಂದ ಹಿಡ್ಕೊಂಡು ಸಾಮಾನ್ಯ ಕಾರ್ಯಕರ್ತರ ತನಕ ನೀವು ಈ ಸರಿ ತುಳಿದು ಹೊರಗಾಗ್ಬಿಟ್ಟಿದ್ದೀರಿ ಅವ್ರನ್ನ ಅಂತೇಳಿ. ಎಷ್ಟು ಜನರನ್ನ ತಾವು ಸೋ ಕಾಲ್ಡ್ BJP ಕಟ್ಟಿದಂತ ನಾಯಕರನ್ನ ಮಂತ್ರಿಗಳನ್ನ ಮಾಡಿದಿರಿ. ಇವತ್ತು ನಿಮ್ಮ ಕಾರ್ಯಕರ್ತರ ಹತ್ರ ಹೋಗೋದಕ್ಕೆ ಸಹ ನಿಮ್ಮ ಹತ್ರ ಮುಖ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದೆ. ಆಮೇಲೆ ತಾವು ಕಾಂಗ್ರೆಸ್ ಬಗ್ಗೆ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರಿ, ಏನೋ ಇವತ್ತು ಕಾರ್ಪೊರೇಟ್ ಸ್ಟೈಲಲ್ಲಿ ಅರ್ಜಿಗಳನ್ನ ತಗೊಳ್ತಾ ಇದ್ದಾರೆ ಅಂತೇಳಿ. ಇವತ್ತು ಏನಾದ್ರು ಡೆಮೋಕ್ರಸಿ ಅಂತ ಉಳಿದಿದ್ರಿ, ಇದು ಒಂದೇ ಪಾರ್ಟಿಲಿ ಉಳಿದಿರೋದು. ನಿಮ್ದ್ರಲ್ಲಿ ಓನ್ಲಿ ಡಿಕ್ಟೇಟರ್ಶಿಪ್ಪು. ಅಲ್ಲಿ ಯಾರೋ ಡೆಲ್ಲಿಲಿ ಬಂದ್ಬಿಟ್ಟು ಅವರು ಬಂದ್ಬಿಟ್ಟು ಹೇಳ್ತಾರೆ ಇವತ್ತು ಇವನಿಗೆ ಟಿಕೆಟ್ ಆಗುತ್ತೆ ಅಂತ. ಗ್ರಾಸ್ ರೂಟ್ ಲೆವೆಲ್ ಪಾವಗಡದಲ್ಲಿ ಅವ್ರಿಗೆ ಹೆಂಗೆ ಗೊತ್ತಿದೆ, ಸಿಂಧನೂರಲ್ಲಿ ಅವ್ರಿಗೆ ಏನು ಗೊತ್ತಿದೆ, ರಾಯಚೂರಲ್ಲಿ ಅವ್ರಿಗೆ ಹೆಂಗೆ ಗೊತ್ತಿದೆ? ನೀವು ಕಾರ್ಪೊರೇಟ್ ಸ್ಟೈಲನ್ನು ಕಲಿಸಿದ್ದು ಇಡೀ ದೇಶಕ್ಕೆ. ನಾವಿವತ್ತು ಕೆಲಸ ಮಾಡ್ತಿರುವ ಡೆಮೋಕ್ರಸಿ ವಿಚಾರವನ್ನ ಮನಸ್ಸಿನಲ್ಲಿಟ್ಟುಕೊಂಡು ತಲೆಯಲ್ಲಿಟ್ಟುಕೊಂಡು ತಾವು ಇದ್ರ ಬಗ್ಗೆ ಗಂಭೀರವಾಗಿ ಮಾತಾಡಬೇಕು. ತಾವು ಬೇಕಾದಷ್ಟು ಪದವಿಗಳನ್ನ ಇದೇ ಕಾಂಗ್ರೆಸ್ ಪಾರ್ಟಿಲಿ ತಗೊಂಡು ಬೆಳೆದಂತ ನಾಯಕರು. ನನ್ನ ಪ್ರಶ್ನೆ ಇರುವಂತದ್ದು ಸಿಂಪಲ್. ತಾವೇನ್ ಹೇಳ್ತಾ ಇದ್ರಿ ಇವತ್ತು ಪಾರ್ಟಿ ಕಾರ್ಯಕರ್ತರು ಅಂತೇಳಿ, ಕಾರ್ಯಕರ್ತರು ಸಿಗ್ತಾ ಇಲ್ಲ ನಿಮ್ಗೆ ಇವತ್ತು ಫ್ಲಾಗ್ ಕಟ್ಟೋದಕ್ಕೆ. ಅಲ್ಲ, ಹೇಳ್ತಾರೆ ಕೇಳಿ. ನೀವು ಭ್ರಮೆಯಲ್ಲಿದ್ದೀರಿ. 14ನೇ ತಾರೀಕು ನಿಮಗೆ ಕಾಂಗ್ರೆಸ್ ಒಳಗಡೆ ಏನಿದೆ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಬಿಜೆಪಿ ಒಳಗಡೆ ನಿಮಗೇನು ಗೊತ್ತಾಗ್ಲಿಕ್ಕೆ ಸಾಧ್ಯ? ಬಿಜೆಪಿಯ ಬೇರುಗಳು ಯಾವ ರೀತಿ ಹರಡ್ಕೊಂಡಿದೆ ಅಂತ ನೀವು ಸಿಕ್ಕಿ ಒದ್ದಾಡ್ತಿದ್ದೀರಿ ಇವತ್ತಿನ ದಿವಸ. ನಿಮ್ಮ ಪರಿಸ್ಥಿತಿ ದೇಶದಲ್ಲಿ ಏನಾಗಿದೆ? ಬಿಜೆಪಿ ಕಾರ್ಯಕರ್ತರು ಅಲ್ಲ ನಾರಾಯಣ ಸ್ವಾಮಿ ಅವರೇ, ನಾನು ಕೇಳಿದಂತ ಪ್ರಶ್ನೆ ತಾವು ಉತ್ತರ ಕೊಡ್ತಾ ಇಲ್ಲ.
ನಿಮಗೆ ನಿಮ್ಮ ಕಾರ್ಯಕರ್ತರು ನಿಮ್ಮ ನಾಯಕರನ್ನ ತಾವು ಬಿ ಫಾರ್ಮ್ ಕೊಟ್ಟಿದ್ದು ಗೆದ್ದಂತ ನಾಯಕರುಗಳನ್ನ ಮಂತ್ರಿಗಳನ್ನ ಮಾಡಕ್ಕಾಗ್ಲಿಲ್ಲ, ಹೊರಗಿಂದ ಬಂದಂತವ್ರನ್ನ ಮಂತ್ರಿ ಮಾಡಿ ಸರ್ಕಾರವನ್ನ ಉಳಿಸ್ಕೊಂಡಂತ ಮಹಾಪಾರ್ಟಿ ನಿಮ್ದು. ಅರ್ಥ ಆಯ್ತಲ್ಲ? ಅದ್ರ ಬಗ್ಗೆ ಉತ್ತರ ಕೊಡಿ. ಸರಿ, ನೀವು ಕಾಂಗ್ರೆಸ್ನಾಗಿದ್ದು ಏನೇನ್ ಸ್ಥಾನಮಾನಗಳನ್ನ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ ಇಡೀ ರಾಜ್ಯಕ್ಕೆ. ಕಾರ್ಯಕರ್ತರಿಗಾಗಿದ್ದಾರೆ ಸರ್ಕಾರ. ಅಲ್ಲ ರೀ, ಕಾರ್ಯಕ್ಕಾಗಿ ಸರ್ಕಾರ ಅಂತಂದ್ರೆ ಯಾವ ಕಾರ್ಯಕರ್ತರು ಬೆನಿಫಿಟ್ ಆಗಿದ್ದಾರೆ ಇವತ್ತು? ಅಂದ್ರೆ ನೀವೇನ್ ಹೇಳೋದು, ಅವ್ರಿಗೆ ಮಂತ್ರಿ ಮಾಡ್ಲಿಲ್ಲ, ನಿಗಮದಲ್ಲಿ ಅವ್ರಿಗೆ ಜಾಗ ಕೊಡ್ಲಿಲ್ಲ, ಎಲ್ಲಿದೆ? ಅಲ್ಲ, ಇವತ್ತು ಸೋಕಾಲ್ಡ್ 30-40 ವರ್ಷದಿಂದ ಸೈಕಲ್ ಹಾಕೊಂಡು ತಿರುಗಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿರುವಂತ ವ್ಯಕ್ತಿನ ಕಣ್ಣೀರಿಡ್ಸಿ ಕಳಿಸಿದಂತ ಪಾರ್ಟಿ ಇದು. ಇವತ್ತು ಇವರು ನಮಗೆ ಹೇಳ್ಕೊಡಕ್ ಬರ್ತಾರೆ. ವಾಟ್ ಮಾರಲ್ ಗ್ರೌಂಡ್ಸ್ ಡಸ್? ಅಲ್ಲ, ನಿಮ್ಗೆ ಏನ್ ಗೊತ್ತಾ ಅನಿಲ್ಲವ್ರೆ, ನೀವು ಹೇಳ್ತೀರಿ ಅಲ್ಲಿ ಡೆಲ್ಲಿಲಿ ಕೂತವ್ರಿಗೆ ಏನ್ ಗೊತ್ತು ಅಂತ. ಆದ್ರೆ ನಿಮ್ ಪ್ರಾಬ್ಲಮ್ ಏನು ಅಂದ್ರೆ, ಡೆಲ್ಲಿಲಿ ನಿಮ್ ಪರವಾಗಿ ಯಾರು ಕೂತಿದಾರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೊರತುಪಡಿಸ್ತಾನೆ ಮಾತಾಡ್ತಿರೋದು. ನಿಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೆ ಈ ವ್ಯಕ್ತಿತ್ವದ ಪೈಪೋಟಿನೆಲ್ಲ ಅವ್ರು ರೇಸಲ್ಲೇ ಇಲ್ಲ ಅಂತ ಮೋದಿ ಮುಂದೆ. ಈಗ ಬಿಜೆಪಿ ಅವರ ಚುನಾವಣೆ ಘೋಷಣೆ ಆಯ್ತಲ್ಲ, ದೇ ಮೇಕ್ ಇಟ್ ಮೋರ್ ಮೋದಿ ಸೆಂಟ್ರಿಕ್, ಮೋದಿ ಕೇಂದ್ರಿತ ಚುನಾವಣೆ. ಅವಾಗಲೇ ಡಿ.ಪಿ. ಸತೀಶ್ ಅವರು ಇದೇ ಚಾನಲ್ ಅಲ್ಲಿ ಇದೇ ಶೋ ನಲ್ಲಿ ಚರ್ಚೆ ಮಾಡಿದ್ದೀನಿ, ಮೋದಿ ಕೇಂದ್ರಿತ ಚುನಾವಣೆ ನಾನು ಚರ್ಚೆ ಮಾಡಿದ್ದೀನಿ. ಏನ್ ಗೊತ್ತಾ, ಇವತ್ತು ಆಗ್ಲೇ ತಾವು ಚರ್ಚೆ ಮಾಡ್ತಿದ್ರಿ ಎಲೆಕ್ಷನ್ ಕಮಿಷನ್ ವಿಚಾರದ್ರಿಂದ ಅದ್ರ ಬಗ್ಗೆ ಬಹಳ ಬಗ್ಗೆ ಮಾತಾಡೋದಕ್ಕೆ ಹೋಗಿಲ್ಲ. ನಾರಾಯಣ ಸ್ವಾಮಿ ಅವರೇ, ಒಂದೇ ನಿಮಿಷ, ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತೇನಾದ್ರು ಸಿಂಗಲ್ ಫೇಸ್ ಎಲೆಕ್ಷನ್ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಬಹಳ ಕೆಟ್ಟದಾಗಿ ಸೋಲ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಡಬಲ್ ಫೇಸ್ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ 2008ರಿಂದ ನಾರಾಯಣ ಸ್ವಾಮಿ ಅವರೇ 2008ರಿಂದ 2023ವರೆಗೂ ನೀವು ಸತತವಾಗಿ 70% ರಾಜಕಾರಣವನ್ನ ತಾವೇ ಮಾಡಿದಿರಿ. ಅರ್ಥ ಮಾಡ್ಕೊಳ್ಳಿ. ಅವಾಗ 3 ಫೇಸ್ 2 ಫೇಸ್ ಎಲೆಕ್ಷನ್ ಇತ್ತು, ಅವಾಗ ಲಾ ಅಂಡ್ ಆರ್ಡರ್ ಹಾಳಾಗೋಗ್ಬಿಟ್ಟಿತಾ ನೀವ್ ಹೇಳೋ ಪ್ರಕಾರದಲ್ಲಿ? ಮತ್ತೆ ಕಾಂಗ್ರೆಸ್ನ ಪರಿಸ್ಥಿತಿ ಹಂಗಿತ್ತು. ಅಲ್ಲ ರೀ, ನೀವೇ ಆಡಳಿತ ಮಾಡಿದ್ದು 2008ರಲ್ಲಿ ನೀವಿದ್ರಿ. 2013ರಿಂದ 2018ವರೆಗೂ ಮಾತ್ರ ನಾವಿದ್ದು. ನಾನೊಬ್ಬ ಕಾರ್ಯಕರ್ತ ಅಷ್ಟೇ. ನಾನು ಕಾರ್ಯಕರ್ತ, ನಾನೇನ್ ಪಕ್ಷ ನಡೆಸ್ತಿದ್ನ ನಾನು? ಅಲ್ಲ ಸ್ವಾಮಿ, ನಾನು ಅದನ್ನ ಕೇಳ್ತಾ ಇಲ್ಲ. 2008ರಿಂದ 2013ವರೆಗೆ ತಾವಿದ್ರಿ. ನಾನು ಹೇಳುವ ಬಿಜೆಪಿ ಸರ್ಕಾರ ಅಂತ ನಾರಾಯಣ ಸ್ವಾಮಿ ಅವರ ಬಿಜೆಪಿ ಸರ್ಕಾರ ಅಂತ ಅವ್ರು ಹೇಳ್ತಿರೋದು. ಕಾಂಗ್ರೆಸ್ ಕಾಂಗ್ರೆಸ್ ನನ್ನ ಮಿತ್ರರಾಗಿದ್ರಿ ನೀವು ಅವಾಗ. ಅಲ್ಲ, ಈಗಲೂ ನಿಮ್ ಮಿತ್ರರೇ ಸರ್, ಯಾಕೆ ಶತ್ರುಗಳಲ್ಲ? ಈಗಲೂ ಮಿತ್ರರೇ, ಪಾಲಿಟಿಕಲಿ ಅಪೋನೆಂಟ್ ಅಷ್ಟೇ ಬಿಟ್ಟರೆ ನಾರಾಯಣ ಸ್ವಾಮಿ ಅವರು ಪರ್ವ ಅಂತ ನಾನು ಕೇಳಿದ್ನಲ್ಲ, ನಾರಾಯಣ ಸ್ವಾಮಿ ಅವ್ರಿಗೂ ಕೇಳಿದೆ, ನಿಮ್ಗೂ ಕೇಳ್ತೀನಿ. ನಿಮಗೆ ದೊಡ್ಡ ಸವಾಲ್ ಇದೆಯಲ್ಲ ನಿಲ್ಲೋರೆ, ಈಗ 100 ಸೀಟ್ ಡಿಕ್ಲೇರ್ ಮಾಡ್ತಿರಲ್ಲ, ಇಲ್ಲಿರೋದ್ ಸವಾಲು. ನನಗೆ ನಿಮ್ ಪಕ್ಷದ ಹಿರಿಯ ನಾಯಕರು ಹೇಳ್ತಾರೆ, ಒಂದ್ 30ರಿಂದ 35 ಸೀಟ್ ಅವ್ರು ಘೋಷಣೆ ಮಾಡಲ್ವಂತೆ, ಡೈರೆಕ್ಟ್ ಆಗಿ ಅಭ್ಯರ್ಥಿಗೆ ಫೋನ್ ಮಾಡಿ ಹಿಂದಿನ ದಿವಸ ಬಂದು ಬಿ ಫಾರ್ಮ್ ತಗೊಂಡೋಗು ಅಂತ ಹೇಳ್ತಾರೆ. ನಿಮ್ ಪಕ್ಷದ ನಾಯಕರು ನನಗೆ ಹೇಳ್ತಿರುವಂತದ್ದು ಆ ರೀತಿಯ ತೀವ್ರವಾದ ಪೈಪೋಟಿ, ಅಸಮಾಧಾನ ಇದೆ. ಅಲ್ಲ, ಅದ್ರಲ್ಲಿ ಇದ್ರ ಲಾಭ ಯಾರಿಗೆ ಸಿಗುತ್ತೆ? ಅದಕ್ಕೆ ಪಕ್ಷಾಂತರದ ನಾಂದಿ ಹಾಡೋದು ಇಲ್ಲಿಂದಾನೇನಾ ಅಂತ. ನಿಖಿಲ್, ದೇರ್ ಇಸ್ ನೋ ಡೌಟ್, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. 100% ಬಹಳಷ್ಟು ಕಡೆಗೆ ಡಿಮಾಂಡ್ ಇದೆ. ಸೀಟ್ಗಳನ್ನ 224 ಮಾತ್ರ ಇರೋದ್ರಿಂದ ಸಾಕಷ್ಟು ಸರಿಸುಮಾರು 1750 ಅಪ್ಲಿಕೇಶನ್ ಬಂದಿದೆ. ನಾವು ಯಾರ್ಯಾರು ಕೊಡಬೇಕು ಅನ್ನೋದು ಗೊಂದಲದಲ್ಲಿ ನಾವು ಸಹ ಇದ್ದೇವೆ. ಯಾಕೆ ಅಂತಂದ್ರೆ 4 ಬಾರಿ 5 ಬಾರಿ 6 ಬಾರಿ, ಕೆಲವೊಂದು ಕಡೆ 8-10 ಬಾರಿ ಸಹ ನಾವು ಸರ್ವೆ ಮಾಡಿಸಿರುವಂತದ್ದು ಉಂಟು. ಇಲ್ಲೇನು ಅಂತಂದ್ರೆ ಆಗ್ಲೇ ಗೌಡ್ರು ಹೇಳ್ದಂಗೆ ಗೆಲ್ಲೋದೊಂದೇನೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಇವಾಗ ಮಾನದಂಡ ಇರುವಂತದ್ದು, ಇರ್ರೆಸ್ಪೆಕ್ಟಿವ್ ಆಫ್. ಈಗ 2024ಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಯಾವ ತರ ಒಂದು ಆತಂಕ ಕಾದಿದೆ ಅನ್ನೋದು ಅವ್ರಿಗೂ ಗೊತ್ತಿದೆ ಕೇಂದ್ರದಲ್ಲಿ. ಹಂಗಾಗ್ಬಿಟ್ಟು ಅವರು ಬಹಳ ಎಚ್ಚರಿಕೆಯಿಂದ ರಾಜಕಾರಣ ಮಾಡ್ತಾ ಇದ್ದಾರೆ. ನಮಗೂ ಸಹ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನರೇಂದ್ರ ಮೋದಿ ಅವ್ರನ್ನ 2024ರಿಂದ ರಾಜಕಾರಣದಿಂದ ಇಳಿಸಬೇಕು. ನಾರಾಯಣ ಸ್ವಾಮಿ ಹೇಳಿ. ನಿಖಿಲ್ ಅವರೇ, ನಾನ್ ನೋಡಿ, ಅನಿಲ್ ಅವ್ರು ಏನೇನು ಮಾತಾಡಿದ್ರು ನನಗೆ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾಕೆಂತ ಗೊತ್ತಿಲ್ಲ. ಅದು ಸರಿಪಡಿಸ್ತೀನಿ ಸರ್, ನೀವು ಹೇಳಿ. ಒಂದೊಂದ್ಸಾರಿ ಅವ್ರು ಮಾತಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಬಹಳಷ್ಟು ಮಾತಾಡಿದ್ರು, ನನಗೆ ಗೊತ್ತಾಗದೆ ನಾನು ಉತ್ತರ ಕೊಡಕ್ ಆಗ್ತಾ ಇಲ್ಲ ನನಗೆ. ಆಯ್ತು ಸರ್. ಆದ್ರೆ ಒಂದು ತಿಳ್ಕೊಳ್ಳಿ, ಭಾರತೀಯ ಜನತಾ ಪಕ್ಷದ ಮುಂದೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ಲೆಕ್ಕಕ್ಕೂ ಇಲ್ಲ ಈ ದೇಶದಲ್ಲಿ. ಅದಕ್ಕೆ ಅವರು ರಾಷ್ಟ್ರೀಯ ಪಕ್ಷ ಹೋಗಿ ಈ ರಾಜ್ಯದಲ್ಲಿ ಒಂದು ಮೂಲೆಯಲ್ಲಿ ಒಂದು ಚುನಾವಣೆಯನ್ನು ಎದುರಿಸ್ತಕ್ಕಂತ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ. ಈಗ ಅವರು ಒಂದು ರೀತಿ ಆಪ್ ಪಾರ್ಟಿಗಿಂತ ವೀಕ್ ಅವರು.
ನಾರಾಯಣ ಸ್ವಾಮಿ ಅವರೇ, ರಾಹುಲ್ ಅಂತ ಗಾಂಧಿ ವೀಕ್ ಸ್ವಲ್ಪ ಆಗಿರುವಂತ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಗೊತ್ತಾಯ್ತಾ? ಡಿಸ್ಕ್ವಾಲಿಫೈ ಇಂಥ ಮಾಡ್ತಿರಲ್ಲ ಪರಿಸ್ಥಿತಿಗೆ ನೀವು. ಅವ್ರು ನಿಮಗೆ ಈ ರೀತಿ ಏನ್ ಮಾತಾಡ್ತಾರೆ ಅರ್ಹತೆ ಅಷ್ಟೇ. ಇದೆ ಅಲ್ಲಿಗೂ ಅನ್ನೋದು ಬಂದೆ, ನನ್ನ ಪ್ರಶ್ನೆ ಇರೋದು. ಅಲ್ಲಿಗೂ ಬಂದೆ. ರಾಹುಲ್ ಗಾಂಧಿ ಅವರ ವರ್ಚಸ್ಸನ್ನ ಅಲ್ಲ ಅನಿಲ್ ಕುಮಾರ್ ಅವರೇ, ಒಂದೇ ಸೆಕೆಂಡ್. ಅಲ್ಲ ರೀ, ರಾಹುಲ್ ಗಾಂಧಿ ಅವ್ರ ಮನೆನ ತಾವು ತಗೊಳ್ತೀರಿ, ಯಡಿಯೂರಪ್ಪನವ್ರಿಗೆ ಇನ್ನೂ ತನಕ ಮನೆ ಕೊಟ್ಟಿದ್ದೀರಲ್ಲ. ಇವತ್ತು ಚುನಾವಣೆ ಘೋಷಣೆ ಆಗೋ ತನಕ ಮನೆ ಕೊಟ್ಟಿದ್ದೀರಿ. ವಾಟ್ ಡಸ್ ಯಡಿಯೂರಪ್ಪ ಹೋಲ್ಡ್ ಇನ್ ದ ಪಾರ್ಟಿ? ಒಂದು ಗವರ್ಮೆಂಟ್ ಮತ್ತೆ ಸಾರಿ ಗವರ್ನಮೆಂಟ್. ನೀವು ಒಬ್ಬ ಲೋಕಸಭಾ ಸದಸ್ಯನ ಮನೆ ತಗೊಳ್ತೀರಿ ನೀವು. ಅಲ್ಲ, ಕೇಳಿ. ಇಲ್ಲಿ ಯಡಿಯೂರಪ್ಪನವ್ರ ಅನಿಲ್ ಮನೆ ಅವರೇ. ಇನ್ನೂ ತನಕ ಬೊಮ್ಮಾಯಿನವ್ರಿಗೆ ಕೊಟ್ಟಿಲ್ಲ ನೀವು. ಯಡಿಯೂರಪ್ಪನವ್ರ ಹೆಸರಿನಲ್ಲಿ ಅವ್ರ ಮನೆ ಇಲ್ಲ. ಮತ್ತೆ ಮತ್ತೆ ಯಾರು ಇರೋದಲ್ಲಿ? ಅಲ್ಲ, ಇರೋದು ಯಡಿಯೂರಪ್ಪನವರು, ಬಟ್ ಅದು ಆಕ್ಚುಲಿ ಮನೆ ಇರೋದು ಬೊಮ್ಮಾಯಿ ಅವ್ರದ್ದು. ಬೊಮ್ಮಾಯಿ ಅವರು ಅವ್ರ ಸ್ವಂತ ಮನೆಯಲ್ಲಿದ್ದಾರೆ, ಅವ್ರವ್ರ ವಿಷಯ. ನೀವು ಲೂಟಿ ಅನಿಲ್ ಅವರೇ ಏನ್ ಹೇಳ್ತಿರೋದು ಅಂದ್ರೆ, ಡಿ ಕೆ ಸುರೇಶ್ ಅವ್ರ ಮನೆ ಇದೆಯಲ್ಲ ಡೆಲ್ಲಿನಲ್ಲಿ, ಅದನ್ನ ಅವ್ರು ಬಿಟ್ಕೊಡ್ಬೋದು ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ಅವ್ರು ಅಲ್ಲಿ ವಾಸ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅದನ್ನೇ ಅವ್ರು ಹೇಳ್ತಿರೋದು. ಹೌದು, ತಪ್ಪೇನಿದೆ. ಹೆಸರು ಅವ್ರದಲ್ಲ ಅಂತ. ಡಿ ಕೆ ಸುರೇಶ್ ಅವ್ರದ್ದು ಇದೆಯಲ್ಲ ಅಲ್ಲಿ ಕಾಂಗ್ರೆಸ್ MP ಕರ್ನಾಟಕದವ್ರು. ಅಲ್ಲರಿ, ಸರ್ಕಾರಿ ಮನೆ ಕೊಡಂಗಿಲ್ಲ. ಅಲ್ಲ, ಇದನ್ನ ಸರ್ಕಾರಿ ಮನೆನೇ ಸರ್. ಅಲ್ಲ, ಹೇಳ್ತಾ ಇರೋದು ಅವ್ರ ಲೆಕ್ಕದಲ್ಲಿ. ಕೊಡ್ತಾರೆ ಸರ್. ಅಲ್ಲರಿ, ಎಲೆಕ್ಟೆಡ್ ಮೆಂಬರ್ ಫ್ರಮ್ ದ ಲೋಕಸಭಾ. ಸರ್ಕಾರಿ ಮನೆನ ಫ್ರೀಯಾಗೂ ಕೊಡಂಗಿಲ್ಲ. ಇವತ್ತು ಬಿಟ್ಟು ಅಲ್ಲ, ಈಗ ಯಡಿಯೂರಪ್ಪನವರು ಅಟ್ಲೀಸ್ಟ್ ಅವ್ರದ್ದು ಅಧಿಕಾರಾವಧಿ ಮುಗಿದ್ಮೇಲೆ ಬಿಟ್ಟು ಬರ್ಬೇಕಾದ ಒಂದು ಕರ್ತವ್ಯ, ಸರ್ಕಾರ ಅವರಿಂದ ತಗೋಬೇಕಾದ್ದು ಸರ್ಕಾರದ ಕರ್ತವ್ಯ. ಅಲ್ಲಿ ಕರ್ತವ್ಯ ನಿಭಾಯಿಸಕ್ ಆಗದೆ ಇರೋರು ಇಲ್ಲಿ ಕರ್ತವ್ಯ ನಿಭಾಯಿಸ್ತಾರೆ ಅಂದ್ರೆ ಸಿದ್ದರಾಮಯ್ಯನವರು ಇದ್ರು ಆ ಮನೆಯಲ್ಲಿ. ಸಿದ್ದರಾಮಯ್ಯನವರು ಬಿಟ್ಟಿರ್ಲಿಲ್ಲ. ತಪ್ಪು ತಿಳುವಳಿಕೆ ಮಾಡ್ತಾ ಇವತ್ತು ಅವ್ರ ಇದ್ದೀರಿ. ಆಪೋಸಿಷನ್ ಲೀಡರ್ ಇದಾರೆ, ಮತ್ತೆ ಇವತ್ತು ಅವಾಗ ಸಿದ್ದರಾಮಯ್ಯನವರು ಅಧಿಕಾರ ಹೋದ್ಮೇಲೆ ಮನೆ ಬಿಟ್ಟಿರ್ಲಿಲ್ಲ, ಅಲ್ಲೇ ಇದ್ರು. ಮನೆ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಮನೆಯಲ್ಲೇ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಉಳ್ಕೊಂಡಿದ್ರು ಅವರು. ಅವಾಗ ಇದ್ರಲ್ಲ. ಅಲ್ಲ, ಅವಾಗ ಅವ್ರಿಗೆ ಕೋಆರ್ಡಿನೇಷನ್ ಕಮಿಟಿ, ಸಮನ್ವಯ ಸಮಿತಿ, ಕ್ಯಾಬಿನೆಟ್ ರ್ಯಾಂಕ್ ಅದು. ಈಗ ಆದ್ರೆ ಯಡಿಯೂರಪ್ಪನವರು ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿ ನಾನು ಅದಕ್ಕೆ ಇದ್ದೀನಿ ಅಂತ ಏನಂತೀರಿ ಈಗ? ಪ್ರೋಟೋಕಾಲ್ ಮಾಜಿ ಮುಖ್ಯಮಂತ್ರಿಗಳಿಗೆ ಮನೆ ಕೊಡಬಾರ್ದು ಅಂತ ಏನಿಲ್ಲ. ನಿಖಿಲ್ ಅವರೇ, ಯಡಿಯೂರಪ್ಪನವರು ಶಿಷ್ಟಾಚಾರದ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಇರಬಾರದು, ಮುಖ್ಯಮಂತ್ರಿ ಮನೆ ಬಿಟ್ಕೊಡ್ಬೇಕು. ಆದ್ರೆ ಮುಖ್ಯಮಂತ್ರಿ ಮನೆ ಬಿಡದೆ ತಪ್ಪು ಮಾಡಿದ್ದು ಸಿದ್ದರಾಮಯ್ಯನವರು ಫಸ್ಟ್, ಈಗ ಯಡಿಯೂರಪ್ಪನವರು. ಆದ್ರಿಂದ ಕಾಂಗ್ರೆಸ್ ಅವರು ಯಡಿಯೂರಪ್ಪನವರ ಮೇಲೆ ಆಪಾದನೆ ಮಾಡಿದ್ರೆ ತಪ್ಪದು. ಯಾಕಂದ್ರೆ ಸಿದ್ದರಾಮಯ್ಯ ಯಾಕೆ ಮನೆ ಬಿಡ್ಲಿಲ್ಲ ಅವಾಗ? ಆಯ್ತು, ಕುಮಾರಸ್ವಾಮಿ ತಾಜ್ ಮನೆ ವಿಷಯ ಬಿಟ್ಬಿಡೋಣ. ನಾರಾಯಣ ಸ್ವಾಮಿ ಅವರೇ, ಬನ್ನಿ ಪಾಯಿಂಟ್ಗೆ, ಟು ದ ಪಾಯಿಂಟ್ ಬರೋಣ. ಮತ್ತೆ ಕೇಳ್ತಿದ್ದೀನಿ, ಇನ್ನು ಮುಂದೆ ರಾಷ್ಟ್ರೀಯ ನಾಯಕರ ಆಗಮನಕ್ಕೆ ಸಜ್ಜಾಗ್ತಿದೆ ರಾಜ್ಯ. ರಾಹುಲ್ ಗಾಂಧಿ ಅವರ ವರ್ಚಸ್ಸನ್ನ ವೃದ್ಧಿಸೋದಕ್ಕೆ ಕರ್ನಾಟಕ ಎಲೆಕ್ಷನ್ ಒಂದು ವೇದಿಕೆ ಆಗುತ್ತಾ? ಯಾಕೆ ಕೇಳ್ತೀನಿ, ಇತ್ತೀಚಿನ ಬೆಳವಣಿಗೆಗಳು, ರಾಹುಲ್ ಗಾಂಧಿ ಸುತ್ತಮುತ್ತ ಕ್ರಿಯೇಟ್ ಆಗಿರುವಂತ ಒಂದು ಅಭಿಪ್ರಾಯದ ವಾತಾವರಣ, ಅದ್ರ ಜೊತೆಗೆ ವಿವಾದದ ಜನ್ಮಸ್ಥಳ ಎಲ್ಲಿತ್ತೋ ಅಲ್ಲೇ ಬಂದು ಒಂದು ದೊಡ್ಡ ಸಮಾವೇಶ, ಸತ್ಯಮೇವ ಜಯತೆ ಅನ್ನೋ ಹೆಸರು. ಸರ್, ಇಲ್ಲಿವರೆಗೂ ನೀವು ವ್ಯಕ್ತಿತ್ವ ಪೈಪೋಟಿನಲ್ಲಿ ನರೇಂದ್ರ ಮೋದಿ ಅವರ ಮೇಲ್ಗೈ ಅಂತ ಏನ್ ಅನ್ಕೊಂಡಿದ್ರಿ, ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ರಾಹುಲ್ ಗಾಂಧಿಗೆ ಕರ್ನಾಟಕ ಎಲೆಕ್ಷನ್ ವೇದಿಕೆ ಆಗುತ್ತಾ ಅನ್ನೋದೇ ಪ್ರಶ್ನೆ. ಸತೀಶ್ ಅವರೇ, ಈಗ ಪ್ರಶ್ನೆ ಇರೋದು ರಾಹುಲ್ ಗಾಂಧಿ ಅವರ ವರ್ಚಸ್ಸನ್ನ ವೃದ್ಧಿಸೋದಕ್ಕೆ ಕರ್ನಾಟಕ ಚುನಾವಣೆ ಒಂದು ವೇದಿಕೆ ಆಗುತ್ತಾ? ಏಪ್ರಿಲ್ 5 ಸತ್ಯಮೇವ ಜಯತೆ ಸಮಾವೇಶ ಕೋಲಾರ್ನಲ್ಲಿ. ಯಾವ ವಿವಾದ ಜನ್ಮಸ್ಥಳ ಇದೆಯೋ, ಯಾವ ವಿವಾದದಿಂದ ಅವರು ಅನರ್ಹತೆಯನ್ನು ಇವತ್ತು ಎದುರಿಸ್ತಿದ್ದಾರೆ, ಅದೇ ಸ್ಥಳಕ್ಕೆ ಬಂದು ಸತ್ಯಮೇವ ಜಯತೆ. ವ್ಯಕ್ತಿತ್ವದ ಪೈಪೋಟಿ, ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಮುಂದಿದ್ದಾರೆ ಅನ್ನೋದು ಒಂದು ಗ್ರಹಿಕೆ ಸಾಧಾರಣ ಜನರಲ್ಲಿ. ಅದನ್ನ ಅಲ್ಲಗಳೆಯುವಂತ ಅಥವಾ ಅದಕ್ಕೆ ಸವಾಲು ಹಾಕುವಂತ ವೇದಿಕೆ ಕರ್ನಾಟಕ ಚುನಾವಣೆ ಆಗ್ಬೋದಾ? ನೋಡಿ, ನಿಮ್ಮ ಪ್ರಶ್ನೆಯ ಉತ್ತರ ಹೌದು ಇಲ್ಲ. ಫಸ್ಟು ಕಾಂಗ್ರೆಸ್ನವ್ರು ಗೆದ್ದುಬಿಟ್ರೆ ಬೇರೆ ಬೇರೆ ಕಾರಣಗಳಿಗೆ, ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಸು ಫುಲ್ ಮೆಜಾರಿಟಿ ಪ್ರಾದೇಶಿಕ ಪಕ್ಷ ಥರ, ರೀಜನಲ್ ಪಾರ್ಟಿ ಥರ ಫೈಟ್ ಮಾಡಿ ಗೆದ್ದರೆ ಅವ್ರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ರೀತಿಯೇ ಫೈಟ್ ಮಾಡಿದ್ರೆ ಎಲೆಕ್ಷನ್ನ. ಅವಾಗ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಯಾವುದೇ ಕ್ರೆಡಿಟ್ ಕೊಡೋ ಅವಶ್ಯಕತೆ ಇಲ್ಲ. ಆಯಿತಾ? ಗೆದ್ದರೆ ಸ್ವಾಭಾವಿಕವಾಗಿ ರಾಹುಲ್ ಗಾಂಧಿಗೆ ಕ್ರೆಡಿಟ್ ಕೊಡ್ತಾರೆ. ಗೊತ್ತು ನನಗೆ ಇವರು ರಾಹುಲ್ ಗಾಂಧಿಗೆ ಅವಮಾನ ಮಾಡಿದ್ದಕ್ಕೆ ಕರ್ನಾಟಕ ಜನ ಸಿಟ್ಟೆದ್ದು ಓಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಎಲ್ಲ ಕಡೆ ಹೋಗ್ಕೊಂಡು. ಒಂದು ವೇಳೆ ಸೋತ್ಬಿಟ್ರೆ ಬಿಜೆಪಿ ಅಂದ್ರೆ ಹೇಳ್ತಾರೆ ರಾಹುಲ್ ಗಾಂಧಿಗೆ ಏನು ಬೆಲೆಯೇ ಇಲ್ಲ ರಾಜ್ಯದಲ್ಲಿ, ಬಂದರೂ ಕೂಡ ಬಂದರೂ ಇಲ್ಲ, ನಾವು ಡಿಸ್ಕ್ವಾಲಿಫೈ ಮಾಡಿದ ಮೇಲೆ ಕೂಡ ಓಟ್ ಹಾಕಲಿಲ್ಲ ಯಾರು, ಅದರರ್ಥ ಏನು ಬೆಲೆ ಇಲ್ಲ ಅಂತ ಹೇಳ್ತಾರೆ. ಈ ಕಾಂಗ್ರೆಸ್ ಅವರು ಈ ಏನು ಪ್ಲೇ ಮಾಡ್ತಾರೆ ಅವ್ರ ಗೇಮೇ ಸರಿ ಇಲ್ಲ. ಮೊದಲನೇದಾಗಿ ಗೆದ್ದರೆ ಗ್ಯಾರಂಟಿ ರಾಹುಲ್ ಗಾಂಧಿಗೆ ಅವಮಾನ ಆಗಿದ್ದರಿಂದ ಕರ್ನಾಟಕ ಜನ ರೊಚ್ಚಿಗೆದ್ದು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. ಬಿಜೆಪಿ ಪಾಠ ಕಲಿಸಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾರೆ. ಬರ್ಕೊಡ್ತೀನಿ ಬೇಕಿದ್ರೆ ಮೇ 13ನೇ ತಾರೀಕು ಮಧ್ಯಾಹ್ನ ಇದೇ ಸ್ಟೇಟ್ಮೆಂಟ್ ಎಲ್ಲರ ಬಾಯಲ್ಲಿ ಬರುತ್ತೆ. ಒಂದು ವೇಳೆ ಸೋತ್ರೆ ಬಿಜೆಪಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರಿಗೆ ಏನು ಬೆಲೆನೇ ಇಲ್ಲ ಕರ್ನಾಟಕದಲ್ಲಿ, ಡಿಸ್ಕ್ವಾಲಿಫೈ ಮಾಡಿ ಅವ್ರು ಬಂದು ಭಾಷಣ ಮಾಡಿ ಯಾರು ಓಟ್ ಹಾಕಿಲ್ಲ, ಪ್ರಯತ್ನ ಮಾಡೋದು ಅಂದ್ರೂ ಆಗಲಿಲ್ಲ. ಇವ್ರಿಗೆ ಕಾಂಗ್ರೆಸ್ ಅವರು ಈ ವಿಷಯವನ್ನು ತುಂಬ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗಬಾರ್ದು. ನಾನು ಬೆಳಗ್ಗೆ ನಮ್ಮ ಇಂಗ್ಲೀಷ್ ಚಾನಲಲ್ಲಿ ಮಾತಾಡ್ತಾ ಇದನ್ನೇ ಹೇಳಿದೆ. ಗ್ರೌಂಡ್ ಲೆವೆಲಲ್ಲಿ ನಾನು ನೋಡ್ದಂಗೆ ರಾಹುಲ್ ಗಾಂಧಿ ಅವರು ಡಿಸ್ಕ್ವಾಲಿಫಿಕೇಶನ್ ಕರ್ನಾಟಕದಲ್ಲಿ ದೊಡ್ಡ ವಿಷಯನೇ ಅಲ್ಲ. ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇರೋದು ಬಿಟ್ಟರೆ ಜನಸಾಮಾನ್ಯರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದು ದೊಡ್ಡ ವಿಷಯ ಕೂಡ ಅಲ್ಲ. ಆಯ್ತು, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ವ್ಯಕ್ತಿತ್ವದ ಪೈಪೋಟಿ, ರಾಷ್ಟ್ರೀಯ ನಾಯಕರ ಪಾತ್ರ ಬಿಜೆಪಿಗೆ ಒಂದು ರೀತಿಯಲ್ಲಿ ಅನಿವಾರ್ಯ, ಅತಿರೇಕದ ಅವಲಂಬನೆ ಅಂದ್ರೂ ತಪ್ಪಾಗೋದಿಲ್ಲ. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರು ಬಂದ್ಬಿಟ್ರೆ
ಚಲವಾದಿ ಅವ್ರನ್ನ ರೀಕನೆಕ್ಟ್ ಮಾಡಿ ನಾನು ಮಾತಾಡ್ತೀನಿ. ಸೇಮ್ ಕ್ವೆಶ್ಚನ್ ಅನಿಲ್ ಅವರೇ, ರಾಷ್ಟ್ರೀಯ ನಾಯಕರು, ಮೋದಿ ವರ್ಸಸ್ ರಾಹುಲ್ ಕಾಂಟೆಸ್ಟು, ಪರ್ಸನಾಲಿಟಿ ಕಾಂಟೆಸ್ಟು, ರಾಹುಲ್ ಅವ್ರಿಗೆ ಒಂದು ರೀತಿಯಲ್ಲಿ ಕರಿಯರ್ ರಿವೈವಲ್ ಆಗುತ್ತಾ ಕರ್ನಾಟಕ ಎಲೆಕ್ಷನ್? ಇಲ್ಲ ನಿಖಿಲ್, ಬಿಫೋರ್ ದಟ್ ಐ ಕಂಪ್ಲೀಟ್ಲಿ ಡಿಸ್ಅಗ್ರಿ ವಿತ್ ವಾಟ್ ಸತೀಶ್ ಸೆಡ್. ಅವ್ರು ಏನು ಹೇಳಿದ್ರು ಅದನ್ನು ನಾನು ಕಂಪ್ಲೀಟಾಗಿ ಏನು ಅಗ್ರಿ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಎಸ್, ಇವತ್ತು ಬೆಲೆ ಏರಿಕೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇಂಥ ಒಂದು ನಾವು ವಿತೌಟ್ ಎನಿ ಪಾಲಿಟಿಕ್ಸ್ ಆಮೇಲೆ ಇಡೀ ದೇಶವನ್ನು ಎರಡು ಭಾಗವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳಿದಾಗ ಎಲ್ಲ ವರ್ಗದಿಂದ, ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಕ್ಷೇತ್ರದಿಂದ ಜನ ಬಂದು ಇವತ್ತು ರಾಹುಲ್ ಗಾಂಧಿ ಅವರಿಗೆ ಭಾರತ್ ಜೋಡೋಲ್ಲಿ ಸಾಥ್ ಕೊಟ್ಟರು. ಅದೇ ರೀತಿ ನಾವು ಎಷ್ಟೊಂದು ಬಾರಿ ವಾಲಂಟಿಯರ್ ಆಗಿ ಜನರು ಕರೆದ್ರೂ ಸಹ ಇವತ್ತಿನ ದಿವಸದಲ್ಲಿ ಬೆಲೆ ಏರಿಕೆ ಬಗ್ಗೆ, ಯಾಕಂದ್ರೆ ಲೆಟ್ ಅಸ್ ಬಿ ಆನ್ ದ ಗ್ರೌಂಡ್ ರಿಯಾಲಿಟಿ. ಅನ್ನೋದು ಬೇರೆ ಕಡೆ ಎಲೆಕ್ಷನ್ ಗೆದ್ದಿದೆ, ಅಲ್ಲೂ ಇತ್ತು. ಅಲ್ಲಲ್ಲ, ಅದನ್ನೇ ಗುಜರಾತ್. ಈಗ ಏನಾಗಿದೆ ಅಂತಂದ್ರೆ ಅದನ್ನೇ ಸರ್, ನೀವು ಜನರ ಜೊತೆ ಇದ್ರೆ ನಿಮಗೆ ಗೊತ್ತಿದೆ ಕರ್ನಾಟಕ ಹೋಗ್ ಬಂದ್ರೆ ನಿಮಗೆ ಗೊತ್ತು ಕರ್ನಾಟಕ ಜನಕ್ಕೆ ಏನ್ ಗೊತ್ತಾ? ಬೇಡ, ವಿ ಡೋಂಟ್ ವಾಂಟ್ ಕಾಂಟ್ರವರ್ಸಿ. ನಮಗೆ ವಿವಾದ, ಗೊಂದಲ, ಗದ್ದಲ ಇದು ಬೇಡ ನಮಗೆ. ಸೈಲೆಂಟ್ ಆಗಿ ಐದು ಮಿಷನರಿ ಇವತ್ತು ನನ್ನ ಕೈ ಕೊಟ್ಟು ನೋಡಿ. ಇವತ್ತು ಸೋ ಕಾಲ್ಡ್ ಹೋಲ್ಡೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್, ಐ ವಿಲ್ ಶೋ ವಾಟ್ ಇಸ್ ದ ಪವರ್ ಆಫ್ ದ ಪಬ್ಲಿಕ್. ಟುಡೇ ಇಟ್ ಇಸ್ ಹೈಲಿ ಬೀನ್ ಮೀಡಿಯಾಸ್ are highly been holded by Bharatiya Janata Party. Courts are being highly holded by Bharatiya Janata Party. All the independent institutions are held by Bharatiya Janata Party. If you are looking at any of the nationalized institutions are held by Bharatiya Janata Party, how can you expect the people will know the reality? ಏನ್ ಮಾತಾಡ್ತಾ ಇದೀವಿ ನಾವು? ಜನರ ಆಕ್ರೋಶ ಆಗ್ತಾ ಇಲ್ಲ, ಜನರ ಆಕ್ರೋಶ ರೀ. ದಿನ ಬೆಳಗ್ಗೆ ಜನ ಬೊಂಬಡೆ ಹೊಡ್ಕೊಂತ ಇದಾರೆ. ಯಾವ ನಾವು ಕೇಳೋದು ಹೋಗ್ಬಿಟ್ಟು ರಾಹುಲ್ ಗಾಂಧಿದು ಏನ್ ಎಫೆಕ್ಟ್ ಇಲ್ಲ. ನಾಳೆ ಬೆಳಗ್ಗೆಯಿಂದ ಪ್ರತಿಯೊಬ್ಬರ ಬಗ್ಗೆ ನೀವು ಚರ್ಚೆ ಮಾಡ್ರಿ, ಬೆಲೆ ಏರಿಕೆ ಬಗ್ಗೆ ಎಲ್ಲ ಮಾಧ್ಯಮಗಳು. ಯಾಕೆ ತೋರ್ಸಕ್ಕಾಗೋದಿಲ್ಲ? ಮೋದಿ ಅವ್ರು ಇಲ್ದಂಗೆ ಹೋಗ್ಬಿಡ್ತಾರೆ ಇಲ್ಲಿ ರಾಜ್ಯದಲ್ಲಿ. ಒಂದ್ ನಿಮಿಷ ಕೇಳಿ, ಇಷ್ಟನೇ ಎಲ್ಲ ಮಾಧ್ಯಮಗಳು ವಿಭಿನ್ನ ಮೋದಿ ಅವ್ರನ್ನ ದಿನ ಬೆಳಗ್ಗೆಯಿಂದ ಎದ್ದಾಗಿಂದ ರಾತ್ರಿ ಮಲಗೋ ತನಕ ತೋರಿಸಿ ಏನ್ ಕಾಂಟ್ರಿಬ್ಯೂಷನ್ ಇದೆ ರೀ ನರೇಂದ್ರ ಮೋದಿ ಅವ್ರದ್ದು? ಟೆಲ್ ಮಿ ಒನ್ ಕಾಂಟ್ರಿಬ್ಯೂಷನ್. ಹಂಗಲ್ಲ, ಅದನ್ನೇ ಹೇಳ್ತಾ ಇರೋದು. ಯಾವ ಮಾಧ್ಯಮ ನಮ್ಮ ಹತ್ರ ಜನರ ಹತ್ರ ಲೂಟಿ ನೀವು ಮೋದಿ ಅಂತ ಹೋದ್ರೆ ದಯವಿಟ್ಟು ನಾನು ಮೀಡಿಯಾ ಹೇಳ್ತಾ ಇರೋದು ಮೋದಿ ಅಂತ. ನಾವು ಮೋದಿ ಅಂತಾನೆ ಏನಂತ ಮೋದಿ ಅಂತ ಹೋಗ್ಬೇಡಿ. ನೀವ್ಯಾರು ಹೇಳೋದಕ್ಕೆ? ಮೋದಿ ಇಸ್ ದ ಕಲ್ಪ್ರಿಟ್. ಅದ್ರಲ್ಲಿ ಏನ್ ತಪ್ಪಿದೆ? we don't have a thing to care about. You please take Modi. It is your contest. I am not fighting election. ಅಲ್ಲ ರೀ, ಇವತ್ತು ನಿಮಗೆ ನಿಜವಾಗ್ಲೂ ಸ್ಪರ್ಧೆನಲ್ಲಿ ವಿಶ್ವಾಸ ಇದ್ರೆ ಪ್ರಧಾನಮಂತ್ರಿ 116 ರೂಪಾಯಿ ಪೆಟ್ರೋಲ್ ಆದ್ಮೇಲೆ ಸಹ ಆತನ ಪೋಸ್ಟರ್ ನ ಅಲ್ಲಿ ಹೋಗಿ ಪೆಟ್ರೋಲ್ ಬಂಕ್ ಮುಂದೆ ಹಾಕ್ತಾನೆ ಅಂತಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ದಟ್ ದೇ ಆರ್ ಡೂಯಿಂಗ್ as far as PR is concerned. What did you do in Rajasthan? ಏನ್ ಮಾಡಿದ್ರಿ ನೀವು ರಾಜಸ್ಥಾನದಲ್ಲಿ? ಕರ್ನಾಟಕಕ್ಕಿಂತ ಜಾಸ್ತಿ ಇದೆ ಪೆಟ್ರೋಲ್ ಬೆಲೆ ಅಲ್ಲಿ. ಅಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಇದೆ, ಸ್ಟೇಟ್ ಅಲ್ಲಿ ಇದೀರಲ್ಲ, ಇಳಿಸಿ ವ್ಯಾಟ್ ಮಾಡಿ ತೋರಿಸಿ. ಛತ್ತೀಸ್ಗಢ ಅಲ್ಲಿ ಗ್ಯಾರಂಟಿ ಕೊಟ್ರಲ್ಲ, ಏನ್ ಮಾಡಿದ್ರಿ ನೀವು? ಜೋರ್ ಧ್ವನಿನಲ್ಲಿ ಮಾತಾಡಿದ್ರೆ ಸುಳ್ಳು ಸತ್ಯ ಆಗಲ್ಲ. ಸಮಾಧಾನ ತಗೊಳ್ಳಿ. ಛತ್ತೀಸ್ಗಢ ಗ್ಯಾರಂಟಿ ಕಾರ್ಡ್ ಕತೆ ಹೇಳ್ರಿ. ಛತ್ತೀಸ್ಗಢ ಗ್ಯಾರಂಟಿ ಕಾರ್ಡ್ ಕತೆ ಹೇಳ್ರಿ. ಅದಾನಿ ಅಂತಿರಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆಳಗ್ಗೆಯಿಂದ ವಾಟ್ ಇಸ್ ನ್ಯೂಸ್ 18 ಹೋಲ್ಡಿಂಗ್ as far as Adani is concerned? ಎಷ್ಟು ಹೋಲ್ಡ್ ಮಾಡಿದೆ? ನಿನ್ನೆ ಕ್ವಿಂಟಿನ ತಗೊಂಡಿಲ್ವಾ? 18% ಅದಾನಿ ತಗೊಂಡಿದಾರ ಇಲ್ವಾ? ತಗೊಂಡಿದಾರ ಇಲ್ವಾ? ಮಾಹಿತಿ ಇಲ್ಲ ಅಂದ್ರೆ, ಸಂಪೂರ್ಣ ಮಾಹಿತಿ ಇಲ್ಲ ಅಂದ್ರೆ ಅಲ್ಲ, ನಿಮಗ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ್ ಮಾತಾಡಿ. ನೀವು ನಥಿಂಗ್ ಅಲ್ಲ ರೀ, ಮಾತಾಡ ತೋರಿಸ್ರಿ. ನೀವು ನಾನು ಹೇಳೋದೇನ್ ಗೊತ್ತಾ? ಕರಿ ನಾಯಿ ಹೋದ್ರು ಸಹ ಬಿಳಿ ನಾಯಿ ಅಂತ ತೋರಿಸ್ಬಿಟ್ರೆ ಬಿಳಿ ನಾಯಿ ಆಗೋದಿಲ್ಲ. ಅದು ಅದನ್ನೇ ನಾನು ನಿಮಗೆ ಹೇಳ್ತಿರೋದು. ಆಗಿರೋದು ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, RBI CBI ನಮ್ ಕೈ ಕೊಟ್ಟು ತೋರಿಸಿ. ಇಂಡಿಪೆಂಡೆಂಟ್ ಕೆಲಸ ಮಾಡ್ಲಿ. ಹಂಗಂದ್ರೆ ಹೇಳಿದ್ರಲ್ಲ, ಈಗ ಕೇಳಿ, ಜನಾರ್ದನ್ ರೆಡ್ಡಿನ ನೀವು ಜೈಲ್ಗೆ ಹಾಕಿದ್ರಲ್ಲ, ಸಿಬಿಐ. ಹೌದು. ಅವತ್ತು UPA ಕೈಯಲ್ಲಿತ್ತ? ಸಿಬಿಐ ಏನು UPA ಕೈಯಲ್ಲಿ? ಕರಪ್ಟ್.
ಅಲ್ಲ ರೀ ನಾವ್ರಿ ರಾಜನ್ ಹಾಕಿರೋದು, So- ಕಳ್ಮೋಣಿಲ್ ಹಾಕಿರೋದು ನಾವ್ರಿ, ಸೂಜಿ ಸ್ಕ್ಯಾಮ್ ಅಲ್ಲಿ ನಾವ್ರಿ ಹಾಕಿರೋದು, ಬಿಟ್ಟಿರೋದು ಇವ್ರಿ. ಅಲ್ಲ ಹಂಗಂದ್ರೆ ಇವಾಗ ಮಾಡೋ ವಿರೂಪಾಕ್ಷಪ್ಪನ ಇವ್ರು ಹಾಕ್ಲಿಲ್ವಾ? ಅದ್ ಏನ್ ಮಾತು ಅಂದ್ರೆ ಸಾವಿರ ಇದೆ ಅನಿಲ್ ಅವ್ರೆ. ಏನ್ ಮಾತಾಡ್ತಿದ್ದೀರಾ? ನೀವು ಗೊತ್ತಿರ್ಬೇಕು. ಅಲ್ಲ ನೀವು ಗೊತ್ತಿರ್ಬೇಕು. ಇಲ್ಲ ಸರ್ ಪ್ಲೀಸ್ ಹೇಳಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಪ್ಲೀಸ್ ತಾವ್ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ ಅಂತ ಮಾತಾಡ್ಬೋದು. ನಿಖಿಲ್. ನರೇಂದ್ರ ಮೋದಿ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಟು ದ ಸ್ಟೇಟ್? ಸರ್ ನೀವು ಏನ್ ಬೇಕಾದ್ರೂ ಮಾತಾಡಿ, ಇದೇನ್ ಮುಕ್ತವಾದ ವೇದಿಕೆ ಕೊಟ್ಟಿಲ್ವಾ? ನಿಖಿಲ್. ಮಾತಾಡಿ ಮುಕ್ತವಾಗಿ. ನಾನು ಅದನ್ನೇ ಹೇಳ್ತಾ ಇರೋದು. ಕೇಳಿ ಒಂದ್ ನಿಮಿಷ. ನಿಖಿಲ್. ನೀವು ಇಫ್ ಯು ವಾಂಟ್ ಟು ಮೇಕ್ ದಿಸ್ ಅ ನ್ಯಾಷನಲ್ ಲೆವೆಲ್ ಕಾಂಟೆಸ್ಟ್, ಡಿ.ಪಿ. ಸತೀಶ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಬಹಳ ಸ್ಪಷ್ಟ ಹೇಳಿದ್ರು, ಕಾಂಗ್ರೆಸ್ ಅವರಿಗೆ ಉಳಿಗಾಲ ಯಾವಾಗ ಗೊತ್ತಾ? ಯು ಫೈಟ್ ದಿಸ್ ಎಲೆಕ್ಷನ್ ಆಸ್ ಅ ರೀಜನಲ್ ಪಾರ್ಟಿ. ಯು ವಾಂಟ್ ಟು ಮೇಕ್ ದಿಸ್ ಅ ನ್ಯಾಷನಲ್ ಕಾಂಟೆಸ್ಟ್. ಮೋದಿ ಕೇಂದ್ರಿತ ಚುನಾವಣೆ ಆದ್ರೆ ಯಾರಿಗೆ ಅಡ್ವಾಂಟೇಜ್? ಬಿಜೆಪಿ ವಾಂಟ್ಸ್ ಎಕ್ಸಾಕ್ಟ್ಲಿ ದಟ್. ಯು ವಾಂಟ್ ಟು ಪ್ಲೇ ಟು ದರ್ ಅಂಡ್ ಗೋ ರೈಟ್. ಒಂದ್ ನಿಮಿಷ ಹೋಗ್ರಿ ಮುಂದೆ ಮಾಡಿ ಅದನ್ನ. ಪೇ ಸಿಎಂ ಕ್ಯಾಂಪೇನ್ ನಾವೇ ಮಾಡಿರೋದು, ಅರ್ಥ ಆಯ್ತಲ್ವಾ ನಿಮ್ಗೆ? ಅದಾಗಿದ್ಮೇಲೆ ನಿಮ್ ಸೋ ಕಾಲ್ಡ್ ಇದು PSI ಸ್ಕ್ಯಾಮ್ ನ ನಾವೇ ಹೊರಗೆ ತಗೊಂಡ್ಬಂದಿರೋದು, ಬೋವಿ ಸ್ಕ್ಯಾಮ್ ನ ನಾವೇ ಫೈಟಿಂಗ್ ಆನ್ ದ ಲೋಕಲ್ ಇಶ್ಯೂಸ್. ಇಟ್ ಇಸ್ ನಾಟ್ ಅಬೌಟ್ ನಾನು ಹೇಳ್ತಿರೋದು ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆಯಿಂದ ರಾಹುಲ್ ಗಾಂಧಿ ಅವ್ರು ಬಂದಿದ ತಕ್ಷಣ, ಮೋದಿ ಅವ್ರು ಬಂದಿದ ತಕ್ಷಣ ಡಿಸ್ಟರ್ಬ್ ಆಗ್ಬಿಡ್ತದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ವಿಚಾರವನ್ನು ಮಾಡಿದಾಗ ನಾನು ಹೇಳಿರುವಂತದ್ದು. ಇವತ್ತು ಏನಾಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಪ್ರೊಜೆಕ್ಟೆಡ್, ನೀವು ಇನ್ನೂ ಅದೇನೋ ಶೇರ್ ಹೋಲ್ಡಿಂಗ್ ಅಂದ್ರೆ ಅದನ್ನ ಸಾಬೀತು ಪಡಿಸೋದಕ್ಕೆ ನಾನು ಕಾಯ್ತಿದ್ದೀನಿ. 100% ಸ್ವಾಮಿ ಅವರೇ, ಪಡಿಸ್ಬೇಕು ಅಂತಿದ್ರೆ ಇಲ್ಲೇ ತೆಗೆದು ತೋರಿಸ್ತಿದ್ರಿ. ಜೋಬಾ ಕಾರ್ಪಲ್ ತೆಗೆದು ತೋರಿಸ್ತೀರಿ. ನೀವು ಸುಮ್ಮನೆ ಮಾತಾಡ್ತೀರಾ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸರ್ ಯು ಡೋಂಟ್ ನೋ ಎನಿಥಿಂಗ್ ಸರ್. ವಾಟ್ ಆರ್ ಯು ಸೇಯಿಂಗ್? ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸಾಕಾಯ್ತು. ಹೇಳಿ ಹೇಳಿ. ಕೇಳ್ತಿದ್ಯಾ? ನಾನ್ ಕಿರ್ಚೆ ಸಾಕಾಯ್ತು. ಹೇಳಿ ಕೇಳ್ತಿದ್ದೀನಿ, ಹೇಳಿ. ಅನಿಲ್ ನ ಒಂದು ದಿವಸ ಕುತ್ಕೊಂಡು ನೀವು ಡಿಸ್ಕಸ್ ಮಾಡ್ಕೊಳ್ಳಿ. ಇಡೀ ಪೂರ್ತಿ ಅವರೇ ತಿಂದಾಕಿದ್ರು ಎಲ್ಲ. ಕೇಳಿ ನನ್ನ ಬ್ಯಾಡ್ ಲಕ್ಕಿಗೆ ಯಾಕೋ ನಂದು ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಇವತ್ತು ಬಂದು ಚಲ್ಲಾಣ ಸರ್ ಕರೆಕ್ಟ್ ಹೇಳಿದಿರಿ. ಆಕ್ಚುಲಿ ಇವತ್ತು ಲೈನ್ ಒಂದ್ ಸ್ವಲ್ಪ ಟೆಕ್ನಿಕಲಿ ಒಂದ್ ಸ್ವಲ್ಪ ಸಮಸ್ಯೆಗಳಿದೆಯಾ ಅಂತ ಅದನ್ನೊಂದು ಸರಿಪಡಿಸೋಕ್ಕೆ ನನ್ನ ಟೀಮ್ಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅದನ್ನ ಸರಿಪಡಿಸಿ ಅವ್ರಿಗೆ ಒಂದು ಕಡೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹೇಳಿದ್ರೆ ಅದು ಸಿಗ್ನಲ್ಲು ಕೂಡ ಸ್ಟೇಬಲ್ ಇರ್ತದೆ. ಒಂದು ಸ್ವಲ್ಪ ಚೆಕ್ ಮಾಡಿ ಅದನ್ನ. ಇಲ್ಲಿ ಪ್ರಶ್ನೆ ಇರೋದು, ರಾಹುಲ್ ಗಾಂಧಿ ಅವರ ಒಂದು ವರ್ಚಸ್ಸಿಗೆ ಕರ್ನಾಟಕ ಚುನಾವಣೆ ಒಂದು ವೇದಿಕೆಯಾಗಿ ವೃದ್ಧಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತಾ? ಮೋದಿ ಕೇಂದ್ರಿತ ಚುನಾವಣೆ ಮಾಡೋದ್ರಿಂದ ಯಾರಿಗೆ ಸವಾಲು, ಯಾರಿಗೆ ನಷ್ಟ, ಯಾರಿಗೆ ಲಾಭ, ಯಾರಿಗೆ ಅನುಕೂಲ, ಇದನ್ನೇ ನಾವು ಕೇಳ್ತಿರೋವಂಥದ್ದು. ಮತ್ತೊಮ್ಮೆ ನಾನು ಕೇಳ್ತೀನಿ ಡಿ.ಪಿ. ಸತೀಶ್ ಅವರೇ, ಮತ್ತೆ ಅದೇ ಪ್ರಶ್ನೆ. ಫಸ್ಟ್ ಅಲ್ಲೇ ನೀವು ಹೇಳಿದ್ದೀರಿ, ಅನಿಲ್ ಅವರ ಒಂದು ಕ್ಲಾರಿಟಿಗಾಗಿ ಮತ್ತೊಮ್ಮೆ ಯಾಕೆ ನೀವು ಹೇಳ್ತೀರಿ ಕಾಂಗ್ರೆಸ್ ಶುಡ್ ಫೈಟ್ ದಿಸ್ ಎಲೆಕ್ಷನ್ ಆಸ್ ಅ ರೀಜನಲ್ ಪಾರ್ಟಿ? ಪ್ಲೀಸ್ ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ನವರು ಈ ಮೋದಿಯವರನ್ನು ವಿರೋಧಿಸ್ಕೊಂಡು ಕರ್ನಾಟಕ ಎಲೆಕ್ಷನ್ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಎಲೆಕ್ಷನ್ ಕ್ಯಾಂಪೇನನ್ನು ಜೋರಾಗಿ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಕಾರಣ ಅಂದರೆ ಮೋದಿಯವರ ಸರಿಸಮಾನಾಗಿರೋ ಲೀಡರ್ಗಳು ಯಾರೂ ಇಲ್ಲ. ಆಮೇಲೆ ಎರಡನೇದಾಗಿ ಇವರು ಮೋದಿಯವರನ್ನು ವಿರೋಧಿಸ್ಕೊಂಡು ಅವ್ರಿಗೆ ಬೈಕೊಂಡು ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡಿದ್ರೆ ಪಕ್ಷಕ್ಕೆ ಅದರಿಂದ ಏನೂ ಲಾಭ ಆಗಲ್ಲ. ಬೇಕಿದ್ರೆ ನೀವು ಪಕ್ಷದ ಕ್ಯಾಂಡಿಡೇಟ್ಗಳಿಗೆ MLAಗಳಿಗೆ ಕೇಳ್ಕೊಂಬಂದು ಅವರೇ ಹೇಳ್ತಾರೆ ಬೇಡ ಲೋಕಲ್ ಇಶ್ಯೂನಲ್ಲಿ ಮಾಡೋಣ ಅಂತ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, MB ಪಾಟೀಲ್ರು ಅವರೆಲ್ಲ ಲೋಕಲ್ ಇಶ್ಯೂಗಳ ಮೇಲೆ ಎಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಜಾಸ್ತಿ ನ್ಯಾಷನಲ್ ಇಶ್ಯೂಗಳ ಬಗ್ಗೆ ಎಲ್ಲೂ ಮಾತೇ ಆಡ್ತಾ ಇಲ್ಲ. BJPನವರಿಗೆ ಲೋಕಲ್ ಇಶ್ಯೂಗಳ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ. ಮಾಡಿದ್ರೆ ಇವ್ರು ಹೇಳಿದಂಗೆ PSI ಸ್ಕ್ಯಾಮು, KSDL ಸ್ಕ್ಯಾಮು, ಅದು ಇದು ಎಲ್ಲ ಮಾತಾಡ್ತಾರೆ. ಯಾಕೆ ಬೇಕು ಅಂತ ಅವರು ನ್ಯಾಷನಲ್ ಇಶ್ಯೂಗಳ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ನವರೇನಾದ್ರು ನಾವಿಲ್ಲ ನ್ಯಾಷನಲ್ ಇಶ್ಯೂ ಮೇಲೆ ಮಾಡ್ತೀವಿ ಅಂದರೆ BJPನವರಷ್ಟು ಖುಷಿಯಿಂದ ಯಾರಿಗೂ ಅಲ್ಲ. ದೇ ವುಡ್ ಬಿ ದ ಹ್ಯಾಪಿಯೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅವರು. ಅದನ್ನು ಲೋಕಲ್ ಇಶ್ಯೂಗಳನ್ನು ಮಾಡೋಕ್ಕೆ ಹೋದರೆ ಈಗ BJPನವ್ರ ಹತ್ರ ಕಾಂಗ್ರೆಸ್ ಅವರು ನಾವು ಲೋಕಲ್ ಇಶ್ಯೂ ಮಾತಾಡ್ತೀವಿ ನೀವು ಮಾತಾಡಿ ಅಂತ ಹೇಳ್ಬಿಟ್ರೆ BJPನವರು ಡಿಫೆನ್ಸ್ಲೆಸ್ ಆಗ್ಬಿಡ್ತಾರೆ ಅವಾಗ. ಯಾಕೆಂದರೆ ಅವ್ರ ಮೇಲೆ ಮ್ಯಾಸಿವ್ ಕರಪ್ಷನ್ ಅಲಿಗೇಷನ್ ಇದೆ, 40% ಕಮಿಷನ್ ಅಲಿಗೇಷನ್ ಇದೆ, ಲೋಕಲ್ MLAಗಳು ಮಿನಿಸ್ಟರ್ಗಳ ಯಾರೋಗ್ಯ ಅನ್ಸೋ ಅಲಿಗೇಷನ್ ಇದೆ. ಅಲ್ವಾ ಸರ್? ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು. ಇವರು ರಾಹುಲ್ ಗಾಂಧಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದಿರಿ, ಅದರಿಂದ ಭಾರಿ ದೊಡ್ಡ ಅವಮಾನ ಆಗಿದೆ ಕರ್ನಾಟಕ ಜನರಿಗೆ. ಅವರು ಎಲ್ಲ ಸಿಟ್ ಮಾಡಿ ಬಿಜೆಪಿಗೆ ಓಟ್ ಹಾಕ್ತಾರೆ ಅಂದ್ರೆ ಭ್ರಮೆಯಲ್ಲಿದ್ದಾರೆ. ಅದು ಆಗಲ್ಲ. ನನಗೆ ಗೊತ್ತಿಲ್ಲ. ಅನಿಲ್ ಅವ್ರಿಗೆ ವಿಷಯನೇ ಅರ್ಥ ಇಲ್ಲ. ಒಂದೇ ನಿಮಿಷ ಇರಿ. ನೀವು 1000 ಹೇಳ್ಬೋದು. ನನ್ನ ಕೆಲಸ ಏನೋ ಆಸ್ ಅ ಜರ್ನಲಿಸ್ಟು ಈ ಸಂಸ್ಥೆ, ಮಾಧ್ಯಮ ಸಂಸ್ಥೆ ಇದ್ರು ಯಾರೇ ಒಡೆತನದಲ್ಲಿರಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ABPದು ಸಮೀಕ್ಷೆ ನೋಡಿ, ABP ಸಮೀಕ್ಷೆಯನ್ನ ನಾವು ಏನಕ್ಕೆ ಇಲ್ಲಿ ತೋರಿಸ್ತಿದ್ವಿ? ಪ್ರಶ್ನೆ ಇರೋದು ಅಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇದೆ. ಸತೀಶ್ ಅವರು ಹೇಳಿದ್ರು ಸ್ಟಾರ್ಟಿಂಗ್ ನಲ್ಲೇ ಇವತ್ತಿಗೆ ಕಾಂಗ್ರೆಸ್ಸಿಗೆ ಎಡ್ಜ್ ಇದೆ. ನಮಗೇನ್ ರೀತಿ ಇಲ್ಲಿ ಅವರು ಇವರು ಅಂತ ಹೇಳೋದಕ್ಕೆ ರಾಜಕೀಯದ ವಿಶ್ಲೇಷಣೆಯ ಭಾಗವಾಗಿ ಅನಿಲ್ ಅವರೇ, ವ್ಯಕ್ತಿತ್ವದ ಪೈಪೋಟಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯು ಸ್ಟ್ಯಾಂಡ್ ಸೆಕೆಂಡ್. ದಟ್ಸ್ ಅ ಫ್ಯಾಕ್ಟ್. ಓಕೆ, ವೆದರ್ ಯು ಅಡ್ಮಿಟ್ ಇಟ್ ಆರ್ ನಾಟ್, ನನ್ನ ಮುಂದೆ ನೀವು ಅಡ್ಮಿಷನ್ ಮಾಡೋದು ಬಿಡೋದು ದಟ್ ಇಸ್ ಸೆಕೆಂಡ್ರಿ. ದ ಪಾಯಿಂಟ್ ಇಸ್ ಯು ಆರ್ ಸೆಕೆಂಡ್ ಇನ್ ದ ರೇಸ್.
ಕರೆಕ್ಟ್ ಅಲ್ಲ ನಿಖಿಲ್? ಓಕೆ, ನಾನು ಅಲ್ಲಿ ಕ್ವಿಕ್ಲಿ ಟೆಲ್ ವಾಟ್ ಇಸ್ ಮೈ ಪಾಯಿಂಟ್. Please, ಈಗ ನಾನು ಹೇಳಿರುವಂತದ್ದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು, ಫಸ್ಟ್ ಇಡೀ ದೇಶದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬಂದು ಮೀಡಿಯಾ ಮುಂದೆ ಕೂತ್ಕೊಂಡು ನನ್ನ ನ್ಯಾಯ ಕೊಡಿಸಿ ಅಂತ ಹೇಳಿರುವಂತದ್ದು ಇದೇ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ನಾನು ಈ ವಿಚಾರವನ್ನ ಇಟ್ಕೊಂಡು ನಾನು ಯಾರಿಗೂ ಏನು ವೈಯಕ್ತಿಕವಾಗಿ ಏನು ಮಾತಾಡೋದಕ್ಕೆ ಬಂದಿಲ್ಲ. ನಾನು ಇಲ್ಲಿ ಒಂದು ತಿಳ್ಕೊಳ್ಬೇಕು, ತಾವು ಜುಡಿಷಿಯಲ್ ಸಿಸ್ಟಮ್ ಸಮಿತಿಗೆ ಇವತ್ತು ಅಂತ ಒಂದು ಕಷ್ಟದಲ್ಲಿ ಸಿಗಾಕೊಂಡಿದೆ. ಇವತ್ತು ನಾನು ಹೇಳುವಂತ ಹೊರಟಿರೋದೇನು ಅಂತಂದ್ರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಏನ್ ಎಫರ್ಟ್ಸ್ ಹಾಕಿ ಅವ್ರ ಹೆಸರುಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದಂತ ಅಷ್ಟೇ ಬಿಟ್ರೆ, ನನಗೆ ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವ್ರ ಮೇಲೆ ನಾನು ಏನ್ ಮಾತಾಡ್ಬೇಕಾಗ್ತದೆ? ಇಲ್ಲಿ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡ್ತಿರುವಂತದ್ದು ರಾಹುಲ್ ಗಾಂಧಿ. ಇವತ್ತು ಅವ್ರು ಆಗ್ಲೇ ಹೇಳ್ದಂಗೆ ರಾಹುಲ್ ಗಾಂಧಿ ಇಸ್ ನಥಿಂಗ್ ಟು ಡೂ ವಿತ್ ಕರ್ನಾಟಕ ಬಿಕಾಸ್ ಹಿ ಇಸ್ ಬೀನ್ ಎಲೆಕ್ಟೆಡ್ ಫ್ರಮ್ ಕೇರಳ. ಬಟ್ ಆದ್ರೆ ನಾವು ಜನರ ಮುಂದೆ ಹೋಗಿ ಹೇಳುವಂಥದ್ದು ಏನು ಅಂತಂದ್ರೆ, ಜನರಿಂದ ಆಯ್ಕೆ ಆದಂತ ರಾಹುಲ್ ಗಾಂಧಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ವಿತೌಟ್ ಗಿವಿಂಗ್ ಎನಿ ಕ್ಲಾರಿಟಿ ಆನ್ ಫಾರ್ ವಾಟ್ ರೀಸನ್ ಅಂತ ಹೇಳಿ. ಆಮೇಲೆ ಈ ತರದೊಂದು ವಿಚಾರವನ್ನ ಡಿಕ್ಟೇಟರ್ಶಿಪ್ ಅನ್ನ ಸರ್ಕಾರವನ್ನ ತಗೊಂಡು ನರೇಂದ್ರ ಮೋದಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಇದ್ರ ವಿಚಾರವನ್ನ ನಾವು ಜನರ ಮುಂದೆ ಇಡ್ತೀವಿ ಅನ್ನೋ ಒಂದು ಪ್ರಶ್ನೆ. ರಾಹುಲ್ ಗಾಂಧಿ ಪ್ರಕರಣನ ನಾವು ಚರ್ಚೆ ಮಾಡಿದ್ರೆ ಆಫ್ ದ ಪಾಯಿಂಟ್ ಹೋಗ್ಬಿಡ್ತೀವಿ. ಸೊ ಅಲ್ಲಿ ಸ್ಟಿಕ್ ಟು ದ ಪಾಯಿಂಟ್. ಅದನ್ನ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಇನ್ನೊಂದು ಪ್ರಶ್ನೆಯಲ್ಲಿ ನೀವ್ ಹೇಳ್ತೀರಿ, ನಾವು ಏನದು ರಿಪೋರ್ಟ್ ಕಾರ್ಡ್ ವರ್ಸಸ್ ಗ್ಯಾರಂಟಿ. ಅವರು ರಿಪೋರ್ಟ್ ಕಾರ್ಡ್ ತೋರಿಸ್ತಾರೆ, ನೀವು ಗ್ಯಾರಂಟಿ ಪ್ರಣಾಳಿಕೆ ತೋರಿಸ್ತೀರಿ. ನೀವು ಭ್ರಷ್ಟಾಚಾರ ಅಂತೀರಿ, ಅವ್ರು ಮೀಸಲಾತಿ ಅಂತಾರೆ. ಅಲ್ಲಿಗೆ ಇನ್ನೊಂದು ಪ್ರಶ್ನೆ ತರ್ತೀನಿ ಸತೀಶ್ ಅವರೇ. ನಿಮಗೆ ಗೊತ್ತಿರೋ ಹಾಗೆ 51 ಕ್ಷೇತ್ರ ಕರ್ನಾಟಕದಲ್ಲಿ SC ST ಮೀಸಲು, 35 36 35 ಪ್ಲಸ್ 16 36 36 SC 15 ST. ಸರ್, ಇಲ್ಲಿವರೆಗೂ ನಾವು ಗಮನಿಸಿರೋ ಹಂಗೆ ಇಲ್ಲಿನ ಸಿಂಹಪಾಲು ಯಾರು ತಗೋತಾರೆ, ಈ 51 ಸೀಟ್ಸ್ ಲಯನ್ಸ್ ಶೇರ್ ಯಾರು ತಗೋತಾರೆ, ದೇ ಆರ್ ಮೋಸ್ಟ್ ಲೈಕ್ಲಿ ಟು ಫಾರ್ಮ್ ದ ಗವರ್ಮೆಂಟ್. ಬಹಳ ಸಿಂಪಲ್ ಇದೆ. ಮೀಸಲಾತಿಯ ನಿರ್ಧಾರಗಳ ಒಂದು ಆ ಹಂತದಲ್ಲಿ ನಾವು ನಿಂತಿದ್ದೀವಿ. ಚುನಾವಣೆ ಘೋಷಣೆ ಆಗಿದೆ. ಮೀಸಲಿರುವಂಥದ್ದು 51 ಕ್ಷೇತ್ರ. ಮೀಸಲಾತಿಯ ಪ್ರಭಾವ ಚುನಾವಣೆ. ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋಣ. 36 SC ಕ್ಷೇತ್ರ ಇದೆ, ಪರಿಶಿಷ್ಟ ಜಾತಿಯವರದ್ದು. 15 ಬುಡಕಟ್ಟು ಜನಾಂಗದ ಕ್ಷೇತ್ರ ಇದೆ ST. ಅದರ ಅರ್ಥ ಅಲ್ಲಿರೋರೆಲ್ಲ ಅದೇ ಜಾತಿಯವರು ಅಂತಲ್ಲ. ಆ ಜಾತಿಯವ್ರ ಸಂಖ್ಯೆ ಜಾಸ್ತಿ ಇರೋ ಕ್ಷೇತ್ರಗಳನ್ನು ಬಿಟ್ಟರೆ ಅಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಆದ್ದರಿಂದ ಈ ಮೀಸಲಾತಿ ವಿಷಯ ಒಂದರಲ್ಲೇನೆ ಆ ಕ್ಷೇತ್ರಗಳಲ್ಲಿ ಹಿಂದೆ ಮುಂದೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಪಾರ್ಟಿಯವರು ಅಲ್ಲಿ ನಿಲ್ಸೋದು ಯಾರನ್ನ, ಸೇಮ್ ಜಾತಿಯವರನ್ನ. ಆದರೆ ಒಳ ಜಾತಿ ಚೇಂಜ್ ಆಗ್ಬೋದು. ಈ SCಗಳಲ್ಲಿ ಲಂಬಾಣಿಗಳಿದ್ದಾರೆ, ಮಾದಿರ, ಬೇರೆ ಬೇರೆ ಥರ ಆಗ್ಬೋದು ಒಳ ಜಾತಿ ರಾಜಕೀಯಗಳು. ಅದೇ ಥರ STಗಳಲ್ಲೂ ಬೇರೆ ಬೇರೆ ಜಾತಿ ಇದೆ. ಅಲ್ಲಿ ನಾಯಕರಿದ್ದಾರೆ, ಹಾಗೂ ಈ STಗಳಿದ್ದಾರೆ, ಸೋಲಿಗರಿದ್ದಾರೆ, ಆ ಥರ ನಮ್ಮಲ್ಲಿ ಹಸಲರಿದ್ದಾರೆ, ಬೇರೆ ಬೇರೆ ಜಾತಿಗಳಿದೆ. ಅವರು ನಿಲ್ಲಿಸಬಹುದು. ಆದರೆ ಕರ್ನಾಟಕ ರಾಜಕೀಯ ಏನಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಯಾಕೆ ಯಾವುದೇ ನ್ಯಾರೇಟಿವ್ ಎಲೆಕ್ಷನಲ್ಲಿ ವರ್ಕ್ ಆಗಲ್ಲ, ಜಾತಿನೇ ವರ್ಕ್ ಆಗುತ್ತೆ ಅಂದರೆ, ಕರ್ನಾಟಕ ಇಸ್ ಎ ಹೈಲಿ ಕ್ಯಾಸ್ಟ್ ರಿಡನ್ ಸ್ಟೇಟ್. ಬರೀ ಕ್ಯಾಸ್ಟ್ ಅಲ್ಲ, ಸಬ್ ಕ್ಯಾಸ್ಟ್ ಪಾಲಿಟಿಕ್ಸು ಭಾಳ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಹೊರಗಡೆ ಜನರು ಅನ್ಕೋತಾರೆ ಲಿಂಗಾಯತರು ಮೊನೋಲಿಥಿಕ್, ಒಕ್ಕಲಿಗರು ಮೊನೋಲಿಥಿಕ್ ಅನ್ಕೋಬಿಡ್ತಾರೆ. ಅವ್ರು ಯಾರೂ ಅಲ್ಲ. ಲಿಂಗಾಯತರ 100 ಉಪಜಾತಿ ಇದೆ, ಒಕ್ಕಲಿಗರಲ್ಲಿ ಕನಿಷ್ಠ ಒಂದು 30-40 ಉಪಜಾತಿ ಇರ್ಬೋದು, ಗೊತ್ತಿರೋ ಹಾಗೆ. ಅವ್ರು ಒಬ್ರಿಗೊಬ್ಬರಿಗೆ ವ್ಯತ್ಯಾಸ ಬೇರೆ ಬೇರೆ ಥರ ಇದೆ. SC STಗಳಲ್ಲೂ ಹಾಗೆ ಇದೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ SC ST ಕ್ಷೇತ್ರಗಳಲ್ಲಿ ಗೆದ್ದವರು ಅಧಿಕಾರ ಮಾಡ್ತಾರೆ ಅಂತ ಹೇಳಿ ಜಾಸ್ತಿ ಕ್ಷೇತ್ರ ತೊಗೊಂಡವರು ಕರೆಕ್ಟು. ಹಿಂದಿನ ಸಲ ಏನಾಗಿತ್ತು, ಈ SC ST ಕ್ಷೇತ್ರಗಳಲ್ಲಿ BJP ಓಟ್ ಹಾಕೋಂಥ ಜನ ಇದ್ರು. ಯಾರೋ ಲಿಂಗಾಯತರುಗಳು ಉತ್ತರ ಕರ್ನಾಟಕದಲ್ಲಿ ಭಾಳ ಜನ ಇದ್ರು. ಆ ಕ್ಷೇತ್ರಗಳಲ್ಲಿ ಅವರು BJPಯ SC ಕ್ಯಾಂಡಿಡೇಟ್ಗೂ ST ಕ್ಯಾಂಡಿಡೇಟ್ಗೆ ಓಟ್ ಹಾಕೋರು. ಅಂದರೆ ಆ ಕ್ಯಾಂಡಿಡೇಟ್ ಅವ್ರಿಗೆ ಇಷ್ಟ ಆಯ್ತಾನೋ ಇಲ್ಲೋ ಬೇರೆ ವಿಷಯ. ಅವ್ರ ಜಾತಿಯವರು ಇಲ್ಲಿ ಮಾಡ್ತಾರೆ ಅಂದರೆ ಯಡಿಯೂರಪ್ಪನವರು, ಆದ್ರಿಂದ ಹಾಕಬೇಕು ಅನ್ನೋ ನಿರ್ಧಾರದಲ್ಲಿ ಅವ್ರು ಮಾಡ್ತಾ ಇದ್ರು. ಈಗ ಸಪೋಸ್ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವ್ರನ್ನ ಅಥವಾ DK ಶಿವಕುಮಾರನ್ನ, MB ಪಾಟೀಲ್ನ ಯಾರನ್ನೋ CM ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಆಯಾ ಜಾತಿಗಳು ಈ ಕ್ಷೇತ್ರಗಳು ಅದೇ ಥರ ಓಟ್ ಹಾಕ್ಬೋದು. ಅಂದರೆ ನಮ್ಮವ್ರು CM ಆಗ್ತಾರೆ, ಇಲ್ಲಿ ಯಾರಾದರೂ ಗೆದ್ಕೊಳ್ಳಿ ಅಂತ ಆ ಪರಿಸ್ಥಿತಿ ಬರಬಹುದು. ಕರ್ನಾಟಕದ ಇನ್ನೊಂದು ಪ್ರಾಬ್ಲಮ್ ಇದೆ, ಜಾತಿ ಲೆಕ್ಕದಲ್ಲಿ ಪ್ಯಾನ್ ಕರ್ನಾಟಕ ಕ್ಯಾಸ್ಟ್ ಅಂತ ಭಾಳ ಕಡಿಮೆ ಇರೋದು. ಒಕ್ಕಲಿಗರು ಪ್ಯಾನ್ ಕರ್ನಾಟಕ ಕ್ಯಾಸ್ಟ್ ಅಲ್ಲ, ಓಲ್ಡ್ ಮೈಸೂರು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅವರು. ಲಿಂಗಾಯತರು ಪ್ಯಾನ್ ಕರ್ನಾಟಕ ಕ್ಯಾಸ್ಟು, ಕುರುಬರು ಪ್ಯಾನ್ ಕರ್ನಾಟಕ ಕ್ಯಾಸ್ಟು, ಮುಸ್ಲಿಮ್ಸು ಪ್ಯಾನ್ ಕರ್ನಾಟಕ ರಿಲಿಜನ್ನು, ಬ್ರಾಹ್ಮಿನ್ಸು ಪ್ಯಾನ್ ಕರ್ನಾಟಕ ಕ್ಯಾಸ್ಟು ಇರೋದಷ್ಟೇ. ಬೇರೆ ಜಾತಿಗಳು ಅಲ್ಲಿ ಇಲ್ಲಿ ಕೆಲವು ಜಾಗದಲ್ಲಿ ಇದ್ದರೆ ಎಲ್ಲ ಜಾಗದಲ್ಲೂ ಇಲ್ಲ. ಈಗ ನಾಯಕರುಗಳು ಒಂದು 5-6 ಡಿಸ್ಟ್ರಿಕ್ಟ್ಗಳಲ್ಲಿ ಮಾತ್ರ ಇದ್ದಾರೆ. ಅದು ಬಿಟ್ಟು ಬೇರೆ ಕಡೆ ಹೋದರೆ STಗಳಿದ್ದಾರೆ, ಅವ್ರು ನಾಯಕರಲ್ಲ, ಅವರು ಬೇರೆಯವರು. SCಗಳಲ್ಲಿ ಕೆಲವು ಜಾತಿಗಳವರು ಕೆಲವು ಏರಿಯಾಗಳಲ್ಲಿ ಮಾತ್ರ ಇದ್ದಾರೆ, ಅದು ಬಿಟ್ಟು ಹೊರಗಡೆ ಅವರು ಇಲ್ಲ. ಆದ್ದರಿಂದ ಕರ್ನಾಟಕದಲ್ಲಿ ಟಿಕೆಟ್ಗಳನ್ನು ಕೊಡೋದು, ಎಲೆಕ್ಷನ್ ಫೈಟ್ ಮಾಡೋದು ಭಾರಿ ಕಷ್ಟದ ವಿಷಯ. ಆದರೆ ಈ ಕ್ಷೇತ್ರಗಳಲ್ಲಿ ಗೆದ್ದವರು ಅಧಿಕಾರ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಬೆಂಗಳೂರಿನಲ್ಲಿ, ಅದು ಮಾಡೋದು ಈ ಕಾರಣಗಳಿಂದ. ಯಾಕೆಂದ್ರೆ ಜನರಿಗೆ ಏನನ್ಸುತ್ತೆ ಅಂದರೆ, ಹಿಂದಿನ ಸಲ BJPನವ್ರು ಗೆದ್ದಾಗ ಆ ಜಾತಿಗಳವರು ಓಟ್ ಹಾಕಿದ್ರು ಭಾಳ ಜನ. ಲಿಂಗಾಯತ ಕ್ಷೇತ್ರಗಳಲ್ಲಿ ಲಿಂಗಾಯತರುಗಳೆಲ್ಲ SC ST ಕ್ಯಾಂಡಿಡೇಟ್ಗಳಿಗೆ BJPನವರಿಗೆ ಓಟ್ ಹಾಕಿದ್ರು. ನಮ್ಮ ಯಡಿಯೂರಪ್ಪನವ್ರು CM ಆಗ್ತಾರೆ ಅನ್ನೋ ಕಾರಣಕ್ಕಾಗಿ. ಅದು ಬೇರೆ ಜಾತಿಯ ಪ್ರಬಲ ಲೀಡರ್ಗಳು ಬಂದಾಗ ಹಾಗೆ ಆಗ್ಬೋದು. ಅನಿಲ್ ಅವರೇ, ಭ್ರಷ್ಟಾಚಾರ ನಿಮ್ಮ ಆರೋಪ. ನೀವು ಹೇಳ್ತಿದ್ರಿ ಸರ್ಕಾರಕ್ಕೆ ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ. ಅವ್ರು ನಿಮಗೆ ಕೌಂಟರ್ ಹೇಳ್ತಿದ್ರೆ ನಾವು ಮೀಸಲಾತಿ ಮಾಡಿದೀವಿ ಅಂತ.
ಮೀಸಲಾತಿಯ ಪ್ರಭಾವ ಕೇಳ್ತಿದ್ದೀನಿ ಚುನಾವಣೆನಲ್ಲಿ. ಈಗ ಮೀಸಲಾತಿ ವಿಚಾರವನ್ನು ಆಲ್ರೆಡಿ ಯಾವ ರೀತಿ ಜನ ಸ್ವೀಕರಿಸ್ತಾ ಇದ್ದಾರೆ ಅನ್ನೋದು ತಮ್ಮ ಮಾಧ್ಯಮಗಳಲ್ಲೇ ಬಿತ್ತರಿಸಿದ್ರಿ, ನಾವೆಲ್ಲ ನೋಡಿದ್ದೀವಿ. ಒಂದು ಸಮುದಾಯ ಇರ್ಬೋದು. ಈಗ ಏನಾಗುತ್ತೆ ಅಂತಂದರೆ, ಈಗ ಇದು ಇಂಪ್ಲಿಮೆಂಟೇಷನ್ ಆಗಿಲ್ಲ ನಿಖಿಲ್. ಒಂದ್ಸರಿ ಇಂಪ್ಲಿಮೆಂಟೇಷನ್ ಆಗಿದ ತಕ್ಷಣ ಹೀಟ್ ವಿಲ್ ರೈಸ್. ಇವತ್ತೇನಾಗಿದೆ, ನಾನೊಬ್ಬ ಬೆನಿಫಿಷರಿ ಅಂತಂದಾಗ ನಾನೊಂದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ 2B 2C 2D ಏನೇನೋ ಹೇಳಿದ್ರು. ಆ್ಯಕ್ಚುಲಿ ಟೆಕ್ನಿಕಲಿ ಇವು ಯಾವ ಬರೋದಿಲ್ಲ ಟೆಕ್ನಿಕಲಿ. ನಾವು ಅದನ್ನೇ ಇವತ್ತು ಯಾಕೆ ಪಂಚಮಸಾಲಿ ಹೋರಾಟ, ನಾನು ಅದೇ ಸಮುದಾಯದಿಂದ ಬಂದವರಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಇವತ್ತು ಯಾಕೆ ಇಂಥ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ಅಂತಂದ್ರೆ ಯಾರಿಗೂ ಏನು ಕ್ಲಾರಿಟಿ ಇಲ್ಲ. ಅನಿಲ್ ಅವರೇ ಒಂದು ಹೇಳ್ತೀನಿ, ಇದು ಸವಾಲ್ ಇದೆಯಲ್ಲ, ಇದು ಇಂದಿನ ಸರ್ಕಾರಕ್ಕಲ್ಲ, ಮುಂದಿನ ಸರ್ಕಾರಕ್ಕೆ ಸವಾಲು. ಕರೆಕ್ಟ್ ಅಲ್ವಾ? ಹೇಳ್ಬಿಡ್ತೀನಿ ನೋಡಿ, ಒಂದು ನಿಮಿಷ ಹೇಳ್ತೀನಿ. ಇಲ್ಲ, ನಾ ಒಂದು ನಿಮಿಷ. ವೆರಿ ಗುಡ್ ಕ್ವಶನ್, ಲೆಟ್ ಮಿ ಆನ್ಸರ್. ಈಗ ಒಂದು ಬ್ಯಾಕ್ವರ್ಡ್ ಕಮಿಷನ್ಗೆ ಒಂದು ಲೆಟರ್ ಬರೀತಾರೆ. ಆ ಬ್ಯಾಕ್ವರ್ಡ್ ಕಮಿಷನ್ ಅಲ್ಲಿ ಇಂಟರ್ಮ್ ರಿಪೋರ್ಟ್ ಬಂದಿದೆ, ಇನ್ನೂ ಕಂಪ್ಲೀಟ್ ಆಗಿ ರಿಪೋರ್ಟ್ ಬಂದಿಲ್ಲ. 12 ಗಂಟೆ 12ವರೆಗೆ ಈ ಸರ್ಕಾರ ಒಂದು ಮಾಧ್ಯಮಗೋಷ್ಠಿ ಕರೀತದೆ. ಅಲ್ಲಿ ಮಾತಾಡ್ತಾರೆ 2D 2C ಏನೋ ಕೊಡ್ತೀನಿ ಅಂತೇಳಿ. ಅಂದರೆ ನಾನು ಹೇಳುವಂಥದ್ದು, ನಾಳೆ ನನ್ನ ಸರ್ಕಾರ ಬಂದರೂ ಸಹ ನಾನು ಬ್ಯಾಕ್ವರ್ಡ್ ಕಮಿಷನ್ ಇಂದ ರೆಕಮೆಂಡೇಶನ್ ಏನಾಗುತ್ತೋ ಅದನ್ನು ಮುಂದೆ ಇಟ್ಕೊಂಡು ಮಾತಾಡಬೇಕು ವಿನಃ ನನಗೇನು ಅನಿಸುತ್ತೆ ಅದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಸರ್ಕಾರದಂತೂ ಅದೇ ಅಭಿಪ್ರಾಯ ಇರ್ತದೆ ಅಂತ ಹೇಳಿ ಭಾವಿಸ್ತೀನಿ. ಮೊದಲನೇದು. ಇಲ್ಲಿ ಎರಡನೇ ವಿಚಾರ, ಇವತ್ತು ಏನು ಭ್ರಷ್ಟಾಚಾರದ ವಿಚಾರವೇನು ಮಾತಾಡ್ತಾ ಇದ್ದೀವಿ, ಕಣ್ಣಾರೆ ರಾಜ್ಯದ ಜನ ನೋಡಿದಾರ್ರಿ ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿ. ಒಂದು. ಎರಡನೇದು, ನಾವು ಕೊಟ್ಟಂತ ಆಡಳಿತ, 5 ವರ್ಷಗಳ ಆಡಳಿತ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ 165 ಭರವಸೆಗಳನ್ನ ಸಂಪೂರ್ಣವಾಗಿ ನಾವು ಜನರಿಗೆ ತಲುಪಿಸಿರುವಂಥದ್ದು. ಇದನ್ನು ಸಹ ನಾವು ಮುಂದಿಟ್ಕೊಂಡು ಹೋಗ್ತೀವಿ. ಆಮೇಲೆ ಯಾರ ಬಗ್ಗೆನೂ ನಾವು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ದಿಸ್ ಇಸ್ ನಾಟ್ ದ ಟೈಮ್ ಟು ಡೂ ಎನಿ ಇದು. ಇವತ್ತು ನಮಗೆ ಏನು ಬೇಕಾಗಿದೆ, ನಮಗೆ ವಿ ನೀಡ್ ದಟ್ ಮ್ಯಾಜಿಕಲ್ ನಂಬರ್. ಆ ನಂಬರ್ನ ನಾವೇನು ಪಡಿಲಿಕ್ಕೆ ಬೇಕು ಅದನ್ನೆಲ್ಲ ನಾವು 100. ಆ ನಂಬರ್ ಪಡೆಯೋದಕ್ಕೆ 51 ಸೀಟ್ ತುಂಬಾ ಇಂಪಾರ್ಟೆಂಟು ಅಲ್ಲ. ಅಲ್ಲಿ SC-ಗೆ 2% ಜಾಸ್ತಿ ಮಾಡಿ ST-ಗೆ 4% ಜಾಸ್ತಿ ಮಾಡಿರೋದು ಈ ಸರ್ಕಾರ. ಅದು ಪ್ರಸ್ತಾವನೆ ಕೊಟ್ಟಿಲ್ಲ. ಈಗ ಅದನ್ನ 9 ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಮುಂದಾಗಿದೆ, ಅದೆಲ್ಲ ಪ್ರಶ್ನೆ ಬೇರೆ. ಈಗಾಗಿದೆ, ಒಂದು ನೀತಿ ಸಂಹಿತೆ ಜಾರಿ ಆಯ್ತು, ಇನ್ನು ಪ್ರಕ್ರಿಯೆ ಸೆಂಟರ್ ನಲ್ಲೇ ಉಳಿಯುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಪ್ರಕ್ರಿಯೆ ಜಾರಿ ಮಾಡಿದ್ದೀವ್ರು, ಇದನ್ನ ಜನರಿಗೆ ಹೇಳುವಂತ ಕೆಲಸ ಸಹ ನಾವು ಮಾಡ್ತೀವಿ ಅನ್ನೋದು ನಿನ್ನೆ ನಮ್ಮ ಅಧ್ಯಕ್ಷರಾದಂತ DK ಶಿವಕುಮಾರ್ ಸಹ ಹೇಳಿದ್ದಾರೆ. ಯಾವ ರೀತಿ ಕುತಂತ್ರದಿಂದ ಜನರಿಗೆ ಹಣೆ ಮೇಲೆ ತುಪ್ಪ ಸರಿಯುವಂತ ಕೆಲಸ ಮಾಡಿರೋದು ಇವರು. ಮೂಗುಗೂ ಅಲ್ಲ, ತುಟಿಗೂ ಅಲ್ಲ. ಏನಾಗಿದೆ, ಹಣೆಗೆ ಅಂತಂದ್ರೆ ಸ್ಮೆಲ್ಲು ಬರಂಗಿಲ್ಲ, ಅದು ಟೇಸ್ಟ್ ಮಾಡಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಜನರನ್ನ ಸಿಗರಿಸಿರುವಂತ ಈ ಸರ್ಕಾರ ಇದು. ಇವತ್ತು ನಾನು ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಬೆನಿಫಿಷರಿ ಆಗಬೇಕು ಅಂದ್ರೂ ಸಹ 2023ರಲ್ಲಿ ಯಾವ ಸರ್ಕಾರ ಬರ್ತದೆ, ಆ ಸರ್ಕಾರ ಏನು ಆದೇಶ ಮಾಡ್ತದೆ ಅನ್ನೋದ್ರ ಮೇಲೆನೆ ಈ ಸಮುದಾಯಗಳು ನಿಂತ್ಕೊಂಡು ನೋಡ್ಬೇಕಾಗಿರುವಂತದ್ದು. ಇವತ್ತು ಏನು ಯಾವುದೇ ಸರ್ಕಾರದ ಒಂದು ಕ್ಲಾರಿಟಿ ಇಲ್ಲ. ಇವಾಗ 2D 2C 2B ಏನೋ ಹೇಳ್ತಾ ಇದ್ದಾರೆ ಅವರು ಆನ್ ವಾಟ್ ರೆಕಮೆಂಡೇಶನ್. ಅಕಸ್ಮಾತ್ ನಾಳೆ ನೀವು, ನಾನು, ಇನ್ನೊಬ್ರು ಗೌಡ್ರು ಯಾರೋ ಒಬ್ರು ಹೋಗ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ಅಲ್ಲೋ ಇಲ್ಲ ಹೈಕೋರ್ಟ್ ಅಲ್ಲೋ ಒಂದು ಪಿಟಿಷನ್ ಹಾಕಿದ್ರೆ ಕೇಸ್ ಬಿದ್ದು ಹೋಗುತ್ತೆ. ಆನ್ ವಾಟ್ ಗ್ರೌಂಡ್ಸ್ ಡಿಡ್ ದೇ ಡೂ ಇಟ್? ಇವತ್ತು ಯಾವ ಮಾಧ್ಯಮಗಳು ಇವತ್ತು ಬಿತ್ತರಿಸ್ತಾ ಇದೆಯೋ ಇದನ್ನ ಸುದ್ದಿನ, ಆ ಮಾಧ್ಯಮಗಳು ಹೋಗಿ ಕೇಳಿದ್ರೆ ಪ್ರಶ್ನೆ ರಾತ್ರಿ ಕಳಬಳಿಸ್ಬಿಟ್ರು. ಮಾಧವ ಸ್ವಾಮಿಯಿಂದ ಹಿಡಿದು ಅಶೋಕಿಂದ ಹಿಡಿದು ಎಲ್ಲರೂ. ಯಾಕೆ ಇದನ್ನ ಕಂಪ್ಲೀಟ್ ಆಯ್ತು. ರಿಸರ್ವೇಶನ್ ವಿಷಯದಲ್ಲಿ JDS ನಿಲುವು 51 ಸೀಟು, ಅದರಲ್ಲಿ ಒಂದಷ್ಟು ದಕ್ಷಿಣ ಕರ್ನಾಟಕದಲ್ಲೂ ಬರುವಂತದ್ದು. ಈಗ ನಮ್ಮ ಪಕ್ಷದಲ್ಲೂ ಈಗ ಮಳವಳ್ಳಿನಲ್ಲಿ ನೀವು ಗೆದ್ದಿರೋದೇ ಮೀಸಲು ಕ್ಷೇತ್ರದಲ್ಲಿ, ಅಂದಾನಿ ಅವರು ಇರೋದು, ಕರೆಕ್ಟಾ ಸರ್? ಅಲ್ಲ, ಹೌದು. ದೇವನಹಳ್ಳಿನೂ ಮೀಸಲು ಕ್ಷೇತ್ರನೇ. ಸಾಕಷ್ಟು ಮೀಸಲು ಕ್ಷೇತ್ರಗಳಲ್ಲಿ ಏನಿರುತ್ತೋ ಅದೇ ರೀತಿ ಈಗ ಚುನಾವಣಾ ಆಯೋಗ ಏನು ಮೀಸಲಾತಿ ಕೊಡುತ್ತೋ ಅದ್ರ ಪ್ರಕಾರನೇ ನಾವು ಕ್ಯಾಂಡಿಡೇಟ್ಗಳನ್ನ ಹಾಕ್ತೀವಿ. ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ನಾವು ಮುಖ್ಯವಾಗಿ ಹೊರಟಿರುವಂಥದ್ದು ಜನಗಳ ಸಮಸ್ಯೆನ ತಗೊಂಡೆ ಜನಗಳ ಹತ್ರ ಹೋಗ್ತಾ ಇದೀವಿ ವಿನಃ ಮೀಸಲಾತಿ ಆಗಿರ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಇಲ್ಲ. ಹೌದು, ಎರಡು ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳ ಮಾಡಿ ಅಂತ ಕೇಳಿರೋದು ಜನನೇ. ಬಟ್ ಈಗ ಇವ್ರಿಗೆ ಚುನಾವಣಾ ಆಯೋಗದವರು ಅದನ್ನ ಕೊಡ್ಬೇಕಲ್ವಾ? ಅನಿಲ್ ಹೇಳ್ದಂಗೆ ಹಣೆಗೆ ತುಪ್ಪ ಹಣೆಗೆ ತುಪ್ಪ ಅಲ್ಲ. ಈಗ ಏನಾಗಿದೆ ಅಂದ್ರೆ, ಇವ್ರು ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾರ್ಪೊರೇಟ್ ಲೆವೆಲ್ ಅಂತ ಇದಾರೆ, ದೊಡ್ಡ ಟೀಮಿಂಗ್ಗಳು. ಇವ್ರಿಬ್ರದ್ದು ಚಿಂತನೆ ಏನ್ ಗೊತ್ತಾ? ಇವರು ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ಎಲ್ಲ ಆದ್ಮೇಲೆ ಇವರೇ ಬೇರೆ ಪಕ್ಷಕ್ಕೆ ಕಳಿಸ್ತಾರೆ. ಆಲ್ರೆಡಿ ನಿಮ್ಗೆ ಅದ್ರ ವಿಚಾರ ಸುಮಾರು ಹೊತ್ತು ನೀವು ಇಲ್ಲದ ಮಾಧ್ಯಮದ ಮೇಲೂ ಆರೋಪ ಮಾಡಿದ್ರಿ, ಇನ್ನೊಬ್ಬರ ಮೇಲೂ ಆರೋಪ ಮಾಡಿ ತೋರಿಸ್ತೀನಿ ಆರೋಪ ಮಾಡ್ತಾ ಇರ್ಲಿ. ಸೊ ಇಲ್ಲೇನಾಗಿದೆ, ಎರಡೂ ಪಕ್ಷಗಳು ಕಾರ್ಪೊರೇಟ್ ಕಂಪ್ನಿಗಳು, ಬಿಜೆಪಿ ನಾರಾಯಣ ಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನಮ್ಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅವ್ರ ಉದ್ದೇಶ ಇಷ್ಟೇ, ಆಪರೇಷನ್ ಕಮಲ. ಈಗ ಆಲ್ರೆಡಿ ಗೋವಾದಲ್ಲಿ ಮಾಡಿದ್ರು, ಸಾಕಷ್ಟು ರಾಜ್ಯಗಳಲ್ಲಿ ಮಾಡಿದ್ದಿಷ್ಟೇ. ಅವರು ದೊಡ್ಡ ತಿಮಿಂಗ್ಲ ಕೂತಿದ್ದಾರೆ, ಸಣ್ಣ ಸಣ್ಣ ಪಕ್ಷಗಳನ್ನ ತಿನ್ನೋ ಅಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗ ರಾಷ್ಟ್ರೀಯ ಪಕ್ಷಗಳ ಉದ್ದೇಶ ಏನು? ಇವತ್ತು ಜನಕ್ಕೆ ಬೇಕಾಗಿರೋದು ಅವ್ರ ಸಮಸ್ಯೆ ಕೇಳೋಂಥವ್ರು. ಮೊನ್ನೆಯಿಂದನೂ ಒಂದು ಸಮಸ್ಯೆ ಓಡಾಡ್ತಾ ಇದೆ, ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ 1000 ರೂಪಾಯಿ ಅಂತೆ. ಎಲ್ಲಿಂದ ತಂದು ಕೊಡ್ತಾರ್ರಿ ಜನ?
ಅಟ್ಲೀಸ್ಟ್ ಇಂಥ ವಿಚಾರಗಳನ್ನ ಚರ್ಚೆಗೆ ತಗೊಂಡ್ರೆ ಅಟ್ಲೀಸ್ಟ್ ಜನತೆಗೆ ಗೊತ್ತಾಗುತ್ತೆ. ರೈತರ ಸಾಲ ಮನ್ನಾ ಆಗಿರ್ಬೋದು, ರೈತರ ಆತ್ಮಹತ್ಯೆಗಳಾಗಿರ್ಬೋದು, ನೀರಾವರಿ ವಿಚಾರಗಳಾಗಿರ್ಬೋದು, ಇಂಥ ವಿಚಾರಗಳಲ್ಲಿ ತುಡಿಬೇಕು ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಬರಬೇಕು. ಇವ್ರಿಗೆ ಬರೀ ರಾಜಕೀಯ ಉದ್ದೇಶ ಬಿಟ್ರೆ ಜನಗಳ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ. ಮೀಸಲಾತಿ ರಾಜಕೀಯ ಉದ್ದೇಶ ಹೌದು, 100%. ಮೋದಿ ಬಗ್ಗೆ ಮಾತಾಡ್ತಾರೆ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಬಗ್ಗೆ ಚರ್ಚೆ ಮಾಡಿದೀವಿ. ನಾನು ಹೇಳ್ತೀನಿ ಕೇಳಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಂಪೂರ್ಣವಾದ ಹಕ್ಕಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನೀವು ಅವ್ರ ಮೇಲೆ ಇವ್ರ ಕೆಸರಿರ್ತೀರಿ, ಇವ್ರ ಮೇಲೆ ಅವ್ರ ಕೆಸರಿರ್ತೀರಿ ವಿನಃ ಜನಗಳ ಸಮಸ್ಯೆ ಬಗ್ಗೆ ಏನ್ ಮಾತಾಡಿದಿರಿ ಅದ್ರ ಬಗ್ಗೆ ನೀವು ಹೇಳಿ. ಅಲ್ಲ, ಒಂದ್ ನಿಮಿಷ, ಒಂದು ಕ್ವಿಕ್ ಆಗಿ ಇಲ್ಲಿ ಸಮೀಕ್ಷೆಗಳ ವರದಿ ಬರ್ತಿದೆ, ಯಾವ ರೀತಿ ಇದೆ ಅಂತ ನೋಡಿ. ABP ಸಿ ವೋಟರ್ ಸಮೀಕ್ಷೆನಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ, 115ರಿಂದ 127 ಸೀಟ್ ಗೆಲ್ಲುವಂತ ಸಾಧ್ಯತೆ. ಬಿಜೆಪಿಯ ಗರಿಷ್ಠ 80 ಸೀಟು, JDS 35. ಇನ್ನು ಜಿ ನ್ಯೂಸ್ ಹೇಳುತ್ತೆ 96ರಿಂದ 106, ಅಂದ್ರೆ ಅಲ್ಲಿಗೆ ಅತಂತ್ರದ ಫಲಿತಾಂಶ. ಜಿ ನ್ಯೂಸ್ ಸಮೀಕ್ಷೆ ಬಿಜೆಪಿ ಪರವಾಗಿ 96ರಿಂದ 106, ಕಾಂಗ್ರೆಸ್ 98 ಗರಿಷ್ಠ, JDS 33 ಗರಿಷ್ಠ. ಟೈಮ್ಸ್ ನೌ ಸಮೀಕ್ಷೆ ಹೇಳುತ್ತೆ ಕಾಂಗ್ರೆಸ್ 91, ಬಿಜೆಪಿ 95, JDS 35. ಈ ಎಲ್ಲ ಸಮೀಕ್ಷೆಗಳಲ್ಲಿ 2 ಸಮೀಕ್ಷೆ ಅತಂತ್ರವನ್ನ ಸೂಚಿಸ್ತಿದ್ರೆ, ಒಂದು ಸಮೀಕ್ಷೆ ಮಾತ್ರ ಕಾಂಗ್ರೆಸ್ಸಿಗೆ ಸ್ಪಷ್ಟ ಬಹುಮತ ಕೊಟ್ಟಿದೆ. ಆ ಸ್ಪಷ್ಟ ಬಹುಮತದ ಸಮೀಕ್ಷೆಯ ವರದಿ ನೀವಿಲ್ಲಿ ನೋಡ್ತಿದ್ದೀರಿ. 115ರಿಂದ 127 ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋದು ABP ಮತ್ತು ಸಿ ವೋಟರ್ ಸಮೀಕ್ಷೆಯ ಮೂಲಕ ನಮಗೆ ಗೊತ್ತಾಗ್ತಿರುವಂಥದ್ದು. ಇನ್ನು ಜಿ ನ್ಯೂಸ್ ಅಲ್ಲಿ ಮೇಲ್ಗೈ ಕೊಟ್ಟಿರುವಂಥದ್ದು, ಜಿ ನ್ಯೂಸ್ ನಡೆಸಿರುವಂಥ ಸಮೀಕ್ಷೆ ಮೇಲ್ಗೈ ಇರೋದು ಬಿಜೆಪಿಗೆ ಗರಿಷ್ಠ ಸ್ಥಾನ 106, ಕನಿಷ್ಠ 96. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿ 88ರಿಂದ 98, JDS 22ರಿಂದ 33. ಈಗ ಅನಿಲ್ ಅವರೇ, ನೀವು ಈ ಸಮೀಕ್ಷೆಗಳಲ್ಲಿ ಯಾವುದನ್ನ ಒಪ್ತೀರಿ ಅಂತ? ಟೆಕ್ನಿಕಲಿ ಹೇಳಬೇಕು ಅಂತಂದ್ರೆ ನಾನು ಅದನ್ನೇ ಒಪ್ತೀನಿ, ಯಾವ್ದು ನಮ್ಮ ಪರವಾಗಿ ಕೊಟ್ಟಿದೆ. ಬಟ್ ಆದರೆ ಪರ್ಸನಲಿ ನಾನು ಹೇಳುವಂಥದ್ದು ನಿಖಿಲ್ ಅವರೇ, ಈ 115 to 127 ಏನು ಕೊಟ್ಟಿದ್ದಾರೆ ವಿತೌಟ್ ದ ನೋಯಿಂಗ್ ನೇಮ್ಸ್ ಆಫ್ ದ ಕ್ಯಾಂಡಿಡೇಟ್ಚರ್ ಇಸ್ ಗೋಯಿಂಗ್ ಟು ಕಂಟೆಸ್ಟ್ ಫ್ರಮ್ ದಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ದಟ್ ಇಸ್ ವೇರ್ ಯುವರ್ ಚಾಲೆಂಜಸ್. ಅಲ್ಲ, ನಮ್ದು ಅಂತಲ್ಲ, ನಾನು ಕಾಮನ್ ಆಗಿ ಮಾತಾಡೋದು ಅಂತಂದ್ರೆ ಕ್ಯಾಂಡಿಡೇಚರ್ ಹೆಸರು ಘೋಷಣೆ ಆದ ಮೇಲೆ ಮಾಡುವಂಥದ್ದು. ಯಾಕಂದ್ರೆ ಕ್ಯಾಂಡಿಡೇಚರ್ಗೆ ಇಫ್ ಐ ನಾಟ್ ರಾಂಗ್, ಸತೀಶ್ ಶುಡ್ ಕರೆಕ್ಟ್ ಮಿ, ಒಂದು 3ರಿಂದ 4%, 5% ವೋಟ್ ಇದ್ದೇ ಆಗುತ್ತೆ, ವೇರಿ ಆಗುತ್ತೆ. ಅದು ದಟ್ ವಿಲ್ ಬಿ ದ ವಿನ್ನಿಂಗ್ ಮಾರ್ಜಿನ್ ಅಂತ ನನ್ನ ರಾಜಕೀಯ ನಾಲೆಡ್ಜ್ ಹೇಳೋದು. 5ರಿಂದ 10,000 100ಕ್ಕೂ ಜಾಸ್ತಿ ಮಾರ್ಜಿನ್ ಕ್ಯಾಂಡಿಡೇಟ್ಗಳಿಗೆ 25% ಓಟು ಬರ್ಬೋದು. ಈಸ್ ರೈಟ್, ಬೇಕಾದಷ್ಟು ಜನ ಇದ್ದಾರೆ. ಹಂಗಾಗಿ ನಾನು ಹೇಳುವಂಥದ್ದು ಸಮೀಕ್ಷೆಗಳು ಒಂದು ಲೆವೆಲ್ಗೆ ನಮಗೊಂದು ಐಡಿಯಾ ಕೊಡ್ಬೋದು, ಬಿಟ್ರೆ ಅದನ್ನ ಏನು ಸಂಪೂರ್ಣವಾಗಿ ನಂಬಿಕೆ. ಬಟ್ ನಾವು ಬೇಕಾದ ಸರ್ವೆ ಮಾಡಿಸಿದೀವಿ ನಿಖಿಲರೇ, ಒಂದೊಂದು ಸರಿ ಸರ್ವೆಯಲ್ಲಿ ಒಂದೊಂದು ತರ ಮಾಹಿತಿ. ಈಗ ಬಿಜೆಪಿ ಲಿಸ್ಟೇ ಬಂದಿಲ್ಲ, ಅದು ಬರೋ ಮೊದಲು ಸಮೀಕ್ಷೆ ಮಾಡಿದ್ರೆ ಒಪ್ಪಕ್ಕಾಗಲ್ಲ. ಪಕ್ಷದ ಒಂದು ಕಳೆದ ಬಾರಿ MP ಸಮೀಕ್ಷೆಯಲ್ಲಿ JDS ಅಲ್ಲಿ ಕೆಲವು ಶಾಸಕರದ ಕೆಲವು ಕ್ಯಾಂಡಿಡೇಟ್ಗಳ ಲಿಸ್ಟ್ ಬಂದಿದೆ, ಒಂದು 2/3 ಅಷ್ಟು. ಬಿಜೆಪಿಯಿಂದ ಒಂದೇ ಒಂದು ಹೆಸರು ಕೂಡ ಇಲ್ಲಿ ತನಕ ಬಂದಿಲ್ಲ, ಇನ್ಕ್ಲೂಡಿಂಗ್ ದ ಚೀಫ್. ಬಟ್ ನಿಖಿಲ್, ಒಂದು ಮಾತ್ರ ನಾನು ಹೇಳ್ಬೋದು, 1999ರಲ್ಲಿ ಏನೊಂದು ಫಲಿತಾಂಶ ಬಂತಲ್ಲ, ಫಲಿತಾಂಶ ಅಷ್ಟು ಕ್ಲೋಸ್ ಹೋಗ್ಬೋದು ಅನ್ನೋದು ನಮ್ಮ ಒಂದು ಆಂತರಿಕ ಹೇಳ್ತಾ ಇದೆ ತಾನೆ. ಆಂತರಿಕ ಒಂದು ಸಮೀಕ್ಷೆಯಲ್ಲಿ ಆ ಥರದೊಂದು ರಿಸಲ್ಟ್ ಬರ್ಬೋದು ಅನ್ನೋ ಒಂದು ನಂಬಿಕೆ ನಮಗಿದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಇದಾರ ನಮ್ಮ ಜೊತೆ? ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮೀಸಲು ಬಗ್ಗೆ ಮಾತಾಡ್ತಿದ್ವಿ. 51 ಸೀಟಲ್ಲಿ ಇರುವಂತದ್ದು ಬಹುತೇಕ ಈ ಎಲ್ಲ ಸೀಟ್ಗಳಲ್ಲೂ ಆಲ್ಮೋಸ್ಟ್ ಆಲ್, ನಾನು ಆಲ್ ಅಂತ ಹೇಳ್ತಿಲ್ಲ, ಆಲ್ಮೋಸ್ಟ್ ಆಲ್ ಸೀಟ್ಸ್ ಇಟ್ಸ್ ಅ ಡಿರೆಕ್ಟ್ ಕಾಂಟೆಸ್ಟ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ. ಈ 51ರಲ್ಲಿ ದೊಡ್ಡ ಪಾಲನ್ನ ಯಾರು ಗೆಲುವು ತಗೋತಾರೋ ಅವರು ಸರ್ಕಾರ ರಚನೆ ಮಾಡ್ತಾರೆ. ಮೀಸಲಾತಿ ನಿರ್ಧಾರ ನಿಮಗೆ ಸಹಾಯ ಮಾಡುತ್ತೆ ಅನ್ನೋದು ನಿಮಗೆ ಅನ್ನಿಸ್ತಿದ್ಯಾ, ಇವನ್ ಆಫ್ಟರ್ ಬಂಜಾರ ಸಮುದಾಯದ ಪ್ರತಿರೋಧ? ಪ್ಲೀಸ್. ಒಟ್ಟು ಇವತ್ತು ನಾರಾಯಣ ಸ್ವಾಮಿ ಅವ್ರದ್ದು ನಮ್ದು ಯಾಕೋ ಟೈಮ್ ಸರಿ ಇಲ್ವಾ ಅಂತ, ಮತ್ತೆ ಅದು ಲೈನ್ ಫ್ರೀಸ್ ಆಯ್ತಾ ಅಂತ ನಾರಾಯಣ ಸ್ವಾಮಿ ಅವರ ಕೇಳ್ತಿದ್ಯಾ? ಹಲೋ, ಈಗ ಕೇಳ್ತಿದೆ ಸರ್, ಹೇಳಿ. ನೋಡಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇವತ್ತು ಯಾಕೋ ನನ್ನ ಚರ್ಚೆನೇ ಸರಿ ಹೋಗ್ಲಿಲ್ಲ, ಇದು ಬಹಳ ಡಿಸ್ಟರ್ಬ್ ಆಗೋಯ್ತು ನನಗೆ. ಯಾವ್ದು ಸರಿ, ಸಮೀಕ್ಷೆ ಡಿಸ್ಟರ್ಬ್ ಆದ್ರೆ ಏನು ಕೇಳಿಸಿಲ್ಲ ಪಾಪ, ನೆಟ್ವರ್ಕ್ ಡಿಸ್ಟರ್ಬ್ ಆಗಿದೆ ಪಾಪ. ಅಲ್ಲ, ನೀವು ಸಾರಿ ಹೇಳೋದನ್ನು ಕಟ್ಟೆ ಆಗ್ಬಿಡ್ತಲ್ಲ ಅಂತ. ಆಗ್ಲಿ ಬಿಡಿ, ಅದನ್ನ ಒಂದು ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡಿ. ಸರಿ, ಸಮೀಕ್ಷೆಗಳನ್ನ ನೀವು ಹೇಳ್ತಿದಿರಲ್ಲ, ಅಭ್ಯರ್ಥಿಗಳು ಘೋಷಣೆ ಮಾಡೋದಕ್ಕೂ ಮುಂಚೆ ಮಾಡಬಾರ್ದು ಅಂತ. ಬಟ್ ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಳಕ್ ಆಗೋದಿಲ್ವಾ? ನಾನು ಜರ್ನಲಿಸ್ಟ್ ಆಗಿ ಈ ಸಮೀಕ್ಷೆಗಳನ್ನ ಒಪ್ತೀನಿ. ಯಾಕೆಂದ್ರೆ ಈ ಸಮೀಕ್ಷೆಗಳನ್ನ ನಾವು ಮಾಡ್ತಾ ಇದ್ವಿ. ಹಳೆ ಕಾಲದಲ್ಲಿ ಈ ಸಮೀಕ್ಷೆಗಳಿಗೆ ನಾನು ಭಾಗ ಆಗಿದ್ದೆ, CSDS ಅಲ್ಲಿ ಮಾಡ್ತಾ ಇದ್ದಾಗ. ಆದ್ರಿಂದ ಈ ಸಮೀಕ್ಷೆಗಳು ವೈಜ್ಞಾನಿಕವಾಗಿ ಮಾಡಿದ್ರೆ ಸರಿ, ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲಿ ಓಡಾಡಿದಾಗ ಹೆಚ್ಚು ಕಡಿಮೆ ನಮ್ಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಪಬ್ಲಿಕ್ ಮೂಡ್ ಒಂದ್ಸಲ ಸೆಟ್ ಆದಮೇಲೆ ಹೆಚ್ಚು ಕಡಿಮೆ ಗೊತ್ತಾಗುತ್ತೆ. ಆದರೆ ಕ್ಲೋಸ್ ಫೈಟ್ ಇದ್ದಲ್ಲಿ ಈ ಸಮೀಕ್ಷೆಗಳು ಕೆಲವೊಮ್ಮೆ ತಪ್ಪಾಗ್ಬಿಡ್ತವೆ. ಯಾಕಂದರೆ ಇವ್ರು ಹೇಳ್ದಂಗೆ ಕ್ಯಾಂಡಿಡೇಟ್ಗಳು ಭಾಳ ಇಂಪಾರ್ಟೆಂಟು.
ಕೆಲವು ಕ್ಯಾಂಡಿಡೇಟ್ಗಳು 10ರಿಂದ 30-50% ಕೊಟ್ಟು ತೊಗೊಳಿರ್ತಾರೆ. ಅವ್ರು ಆ ಕಡೆ ಈ ಕಡೆ ಹೋದರೆ ಅಲ್ಲಿ ಫಲಿತಾಂಶವೇ ಹೆಚ್ಚು ಕಡಿಮೆ ಆಗಬಹುದು. ಆಮೇಲೆ ಚುನಾವಣೆ ಹತ್ರ ಹೋದಾಗ ಏನು ಬೇಕಿದ್ರೂ ಆಗ್ಬೋದು. ನಾರ್ಮಲಿ ಸಮೀಕ್ಷೆಗಳನ್ನು ಅವೈಜ್ಞಾನಿಕ ಅಂತ ಹೇಳೋಕ್ಕಾಗಲ್ಲ, ನಿಮ್ಗೊಂದು ಮೂಡಂತೂ ಮೂಡ್ ಅಂತ ಗೊತ್ತಾಗುತ್ತೆ. ಆಮೇಲೆ ಸಮೀಕ್ಷೆಗಳನ್ನು ನೀವು ಎಷ್ಟು ತೊಗೋಬೇಕು, ಒಂದು 50-70% ಸಮೀಕ್ಷೆಗಳನ್ನು ನಂಬೋದು. ಉಳಿದಿದ್ದು 30% ಇವ್ರ ಎಫರ್ಟು ಮತ್ತು ಎಲೆಕ್ಷನ್ ಮಾನ್ಯೂವರಿಂಗ್ ಇದೆಯಲ್ಲ, ಅವ್ರು ಹೇಗೆ ಮಾನ್ಯೂವರ್ ಮಾಡ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಆಮೇಲೆ ಚುನಾವಣಾ ಆಯೋಗ ಕೂಡ ಇದನ್ನ ಈಗ ಬ್ಯಾನ್ ಮಾಡಬಾರ್ದು. ಪುರಸ್ಕರಿಸಲ್ಲ. ಅಲ್ಲ, ಈಗ ಕೆಲವು ಅಭ್ಯರ್ಥಿಗಳು ಕೂಡ ಚುನಾವಣೆ ಡೇಟ್ ಅನೌನ್ಸ್ ಆಗೋಯ್ತಲ್ಲ, ಈ ಪಕ್ಷಗಳ ಹತಾಶೆಯನ್ನ ಬಳಸ್ಕೊತಾರ. ಫಾರ್ ಎಕ್ಸಾಂಪಲ್, ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ರೆಸ್ಟ್ ಆಫ್ ಬಿಜೆಪಿ ಅನ್ನೋದೊಂದು ಶುರು ಆಯ್ತು. ಕಾಂಗ್ರೆಸ್ನಲ್ಲೂ ಕೆಲವು ಕ್ಷೇತ್ರಗಳಲ್ಲಿ ಬೇಕಾದ 20 ಜನ ಕ್ಷೇತ್ರಗಳಲ್ಲಿ ಎಲ್ಲ ಪಾರ್ಟಿಯಲ್ಲಿ ಕೂಡ ಅವ್ರವ್ರ ರೀತಿಯಲ್ಲೇನೆ ಅವ್ರ ಪ್ರಭಾವ ಬೀರೋ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನ ನೀವ್ ಹೇಗೆ ನೋಡ್ತೀರಿ ಸತೀಶ್ ಅವರು? ಈಗ ಈ ಪಕ್ಷಗಳಲ್ಲಿ ಅತೃಪ್ತಿ ಎಲ್ಲ ಕಡೆ ಇದೆ. ಇದು ಕಾಂಗ್ರೆಸ್ಸು, ಬಿಜೆಪಿ, JDS ಅಂತಲ್ಲ. ಅತೃಪ್ತಿ 1948 ಎಲೆಕ್ಷನ್ ಮಾಡಿದಾಗ ಎಲ್ಲ ಕಡೆನೂ ಆಗಿದೆ, ಅದು ಆಗ್ತಾನೇ ಇದೆ. ಆದ್ದರಿಂದ ಈ ಅತೃಪ್ತಿಗೆ ಸಿಕ್ಕಾಪಟ್ಟೆ ಇದು ಇಂಪಾರ್ಟೆನ್ಸ್ ಕೊಡೋದು ತಪ್ಪು. ಯಾಕೆಂದರೆ ಎಲ್ಲ ಪಕ್ಷಗಳಿಗೂ ಅತೃಪ್ತಿ ಒಂದಲ್ಲ ಒಂದು ಕಾರಣಕ್ಕೆ ಬಂದೇ ಬರುತ್ತೆ. ಯಾಕೆಂದರೆ ಆಸ್ಪಿರೆಂಟ್ಸು ಜಾಸ್ತಿ ಇರ್ತಾರೆ, ಬೇರೆ ಬೇರೆ ಕಾರಣಗಳಿಗೆ ಮಾಡ್ಬೋದು. ಈ ಅತೃಪ್ತಿಯಿಂದ ಕೆಲವು ಸ್ಥಾನಗಳನ್ನು ಕೆಲವರು ಸೋಲ್ಬೋದು, ಗೆಲ್ಬೋದು. ಆದರೆ ಓವರಾಲ್ ರಿಸಲ್ಟ್ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಕರ್ನಾಟಕ ದೊಡ್ಡ ರಾಜ್ಯ, 224 ಸೀಟ್ ಇದೆ ಇದರಲ್ಲಿ. ಇದು ಅತೃಪ್ತಿ ಅನ್ನೋದು ಬರೀ ಕಾಂಗ್ರೆಸ್ದು ಅಲ್ಲ, BJPದು ಅಲ್ಲ, JDSದು ಅಲ್ಲ, ಇದ್ದೇ ಇರುತ್ತೆ. ಮತ್ತು ಎಲ್ಲರಿಗೂ ಟಿಕೆಟ್ ಕೊಟ್ಟು ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಆಯ್ತು ಸರ್, ಈ ಪದೇ ಈಗ ಕೇಂದ್ರದ ಸಚಿವರು ಬರ್ತಾರೆ, ಅದನ್ನ ವಿರೋಧ ಪಕ್ಷಗಳು ಹೇಗೆ ನೋಡ್ಬೋದು? ಇದು ಸ್ಥಳೀಯ ನಾಯಕತ್ವ, ಸ್ಥಳೀಯ ಪಕ್ಷದ ಘಟಕದ ಒಂದು ದೌರ್ಬಲ್ಯ ಅನ್ನೋದಾ, ಅಥವಾ ಇದೇ ಅವರ ಶಕ್ತಿ ಅನ್ನೋದಾ? BJPನವ್ರು ಹೇಳ್ತಾ ಇರೋದೇನು, ನಾವು ಅತಿ ದೊಡ್ಡ ನ್ಯಾಷನಲ್ ಪಾರ್ಟಿ, ನಮ್ಮ ನ್ಯಾಷನಲ್ ಲೀಡರ್ಗಳು ಬರ್ತಾರೆ, ನಮ್ಮ ಹತ್ರ ಆ ಥರ ಸ್ಟ್ರೆಂತ್ ಇದೆ, ಬರ್ತಾರೆ, ನಿಮ್ಮ ಹತ್ರ ಇಲ್ಲದೆ ನಿಮ್ಗೆ ಯಾಕೆ ಆ ಥರ ಕೀಳರ್ಮೆ ಅಂತ ಹೇಳ್ತಾರೆ. ಆ ಥರ ಅವ್ರು ನೋಡೋದು. ಇವ್ರು ಹೇಳೋದೇನೋ, ನಿಮ್ಮ ಲೋಕಲ್ ಲೀಡರ್ಸ್ ಯಾರೂ ಇಲ್ಲ, ಅದಕ್ಕೆ ಅವ್ರನ್ನ ಕರ್ಕೊ ಬರ್ತಾ ಇದ್ದೀರಿ ಅಂತ. BJPನವ್ರು ಹೇಳೋದೇನೋ, ನಿಮ್ಮ ಪಕ್ಷ ಸ್ಟ್ರಾಂಗ್ ಇದ್ದಾಗ, ಇಂದಿರಾ ಗಾಂಧಿ ಕಾಲದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ, ನರಸಿಂಹರಾಯಲ್ ಕಾಲದಲ್ಲಿ ಅಲ್ಲಿಂದಲ್ಲ ಜನ ಬರೋರು, ಬರಲಿಲ್ವಾ? ಬಂದು ಮಾಡ್ತಾನೆ ಇದ್ರು. ಈಗ ಬರ್ತಾ ಇಲ್ಲ, ಯಾಕೆ ನಿಮ್ಮ ಹತ್ರ ಯಾರೂ ಇಲ್ಲ, ಅದಕ್ಕೆ ಲೋಕಲ್ ಮಾಡ್ಕೊಂಡಿದ್ದೀರಿ. ಇವರೇನಂತಾರೆ, ಅವಾಗ ಹೌದು ಆ ಕಾಲದಲ್ಲಿ ಅವ್ರು ಬರ್ತಾ ಇದ್ರು, ನಿಮ್ಮ ಹತ್ರ ಯಾರೂ ಇರಲಿಲ್ಲ, ಬರೀ ಯಡಿಯೂರಪ್ಪನೇ ಪ್ರಚಾರ ಮಾಡೋರು ಇಲ್ಲಿ ಅಂತ ಹೇಳ್ತಾರೆ. ಅದು ಈಗ ಏನಾಗಿದೆ ಅಂದರೆ ವೀಲು ಟರ್ನ್ ಆಗಿಬಿಟ್ಟಿದೆ ಅಷ್ಟೇ. ಅನಿಲ್ ಅವರೇ, ವೀಲ್ ಟರ್ನ್ ಆಯ್ತಲ್ಲ? ಅಲ್ಲ, ವಾಟ್ ಎವರ್ ಸತೀಶ್ ಅವ್ರು ಹೇಳ್ತಾ ಇದ್ದಾರೆ ಅದು 100ಕ್ಕೆ 100 ಭಾಗ ಸರಿ ಇದೆ, ಅದರಲ್ಲೇನು ಎರಡು ಮಾತಿಲ್ಲ. ಇಲ್ಲಿ ಬಂದಿರುವಂಥದ್ದು ನಿಖಿಲ್, ಟೆಕ್ನಿಕಲಿ ಸ್ಪೀಕಿಂಗ್, ಇವತ್ತು ನಮ್ಮ ಒಂದು ಕ್ಯಾಲ್ಕುಲೇಷನ್ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಸುಮಾರು 3-4% ಸ್ವಿಂಗ್ ಆಫ್ ವೋಟ್ ಎಕ್ಸ್ಪೆಕ್ಟೆಡ್ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಆ್ಯಂಟಿ ಇಂಕಂಬೆನ್ಸಿ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಜೊತೆಗೆ ಇವರು ದುರಾಡಳಿತ ಇರ್ಬೋದು, ಅದ್ರ ಜೊತೆಗೆ ಇವತ್ತು ಅವ್ರು ಕೊಟ್ಟಿರುವಂಥ ರಿಸರ್ವೇಷನ್ಸ್ ಭರವಸೆಗಳನ್ನು ಜನ ಧಿಕ್ಕರಿಸ್ಬಿಟ್ಟು ಕಾಂಗ್ರೆಸ್ ಪರವಾಗಿ ನಿಂತುಕೊಳ್ತಾರೆ ಅನ್ನೋ ಭರವಸೆ ನಮ್ಮ ಜೊತೆಗೆ ನಮಗಿದೆ. ಎರಡನೇ ವಿಚಾರ, ನಾವು ಕಳೆದ 3 ವರ್ಷಗಳಲ್ಲಿ ಸತತವಾಗಿ ಈ ರಾಜ್ಯದ ಆಡಳಿತ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ವಿಫಲತೆಗಳನ್ನ ಎತ್ತಿ ತೋರಿಸುವುದರಲ್ಲಿ ಯಶಸ್ವಿಯಾಗಿದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಳಸ್ತೀನಿ. ಯಾಕೆ ಅಂತಂದರೆ ನನ್ನ ಅಧ್ಯಕ್ಷರಾಗಿರ್ಬೋದು, ಇಲ್ಲ CLP ನಾಯಕರಾಗಿರ್ಬೋದು, ಜೋಡೆತ್ತುಗಳ ಥರ ಇಡೀ ರಾಜ್ಯವನ್ನು ಸುತ್ತಾಡಿ ಒಂದು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿಯಾಗಿ, ಯಾಕಂದರೆ ನಾನು ಸರಿಸುಮಾರು ಒಂದು 18-20 ಜಿಲ್ಲೆಗಳನ್ನು ಓಡಾಟ ಮಾಡಿ ಬಂದಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಮೂಡ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರಲ್ಲ, ಒಂದು ಸ್ಟ್ರಾಂಗ್ ಆಗಿ ನನಗೆಲ್ಲ ಒಂದು ಕಡೆಗೆ ಫೀಲ್ ಆಗ್ತಾ ಇದೆ. ನಾನು ಇಷ್ಟೇ ಕೇಳ್ತೀನಿ ಈ ರಾಜ್ಯದ ಜನರಿಗೆ, 100 ಜನರಲ್ಲಿ ಒಂದು 4 ಜನರಿಗೆ ಈ ಸರ್ಕಾರದ ದುರಾಡಳಿತ ವ್ಯವಸ್ಥೆ ಬೇಸರ ಆಗಿದೆ ಅಂತೇಳಿ ನನ್ನ ಭಾವನೆ. ಅಕಸ್ಮಾತ್ ಅದೇನಾರು ಆಗಿದ್ರೆ ವಿ ವಿಲ್ ಬಿ ಕ್ರಾಸಿಂಗ್ 130+. ಸಮೀಕ್ಷೆಗಳು ಸರಿ ಆಗ್ಬೋದು. ABP ವೋಟರ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಸರಿಸುಮಾರು ಎಲ್ಲ ಜಿಲ್ಲೆಗಳಲ್ಲಿ 3-4 ಸೀಟ್ಗಳನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನೋದು ನನ್ನ ಭರವಸೆ. ಅನಿಲ್ ಅವರೇ, ನೋಡಿ, ನಾನು ಆನ್ ದಿ ಅದರ್ ಸೈಡ್ ಪ್ರಶ್ನೆ ಕೇಳ್ತೀನಿ. ಮೀಸಲಾತಿ ಬಗ್ಗೆ ರಾಜುಗೌಡರು ಹೇಳಿದ್ರು ಇದು ಬರೀ ಪೊಲಿಟಿಕಲ್ ಮಾತ್ರ ಅಂತ. ನೀವು ಯೋಚನೆ ಮಾಡ್ತಿದ್ದೀರಿ ಲಂಬಾಣಿ ಸಮುದಾಯದವ್ರು ಹೇಗೆ ಹೊರಗೆ ಬಂದ್ರು, ಯಡಿಯೂರಪ್ಪನವ್ರ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು ಅಂತ. ಕೇಳಿ, ಈ SC ರೈಟಲ್ಲಿ ಬೋವಿ, ಲಂಬಾಣಿ ಇವರು ಲಯನ್ ಶೇರ್ ತಗೋತಾರೆ. ಮಾದಿಗ, ಹೊಲೆಯ ಅನ್ನೋರ್ಗೆಲ್ಲ ಪಾಪ ತುಂಬಾ ಕಡಿಮೆ ಸಿಗುತ್ತೆ. ಅವರೆಲ್ಲ ಸಮುದಾಯಗಳು, ಅವರೆಲ್ಲ ಬೀದಿಗೆ ಬಂದು ಗಲಾಟೆ ಮಾಡೋಷ್ಟು ಶಕ್ತಿ ಕೂಡ ಇಲ್ಲ. ಅವರಿಗೆ ಒಳ ಮೀಸಲಾತಿಯ ಅನುಕೂಲ ಸಿಗಬಹುದು ಅಂತ ಅವ್ರು ಒಂದಾಗಲ್ಲ ಅನ್ನೋದು ನಿಮಗೆ ಯಾಕಿದೆ ವಿಶ್ವಾಸ? ಅಲ್ಲ, ನಾನು ಹೇಳೋದು 10 ವೋಟ್ ಒಂದೇ ಸಮುದಾಯದಿಂದ ಬರೋದು ಬೇಡ ನನಗೆ, 7 ವೋಟ್ 3 ಸಮುದಾಯದಿಂದ ಬರಲಿ. ನೋಡಿ, 10 ಬರೋದ್ರ 21 ಬಂತಲ್ಲ. ಇವತ್ತು ಇಡೀ ರಾಜ್ಯದ ಜನರು ಒಂದು ಯಾವ ಲೆವೆಲಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ SC ಮತ್ತು ST ಗಳಿಗೆ ಬೆನಿಫಿಟ್ ನೀಡಿದೆ ಅಂತ ಹೇಳಿ ಇಡೀ ರಾಜ್ಯದ ಜನರು ಬೆನಿಫಿಟ್ ತಗೊಂಡವ್ರು ಹೇಳ್ತಾ ಇದ್ದಾರೆ. ಇವತ್ತು ಕಾಂಟ್ರಾಕ್ಟ್ ಒಳಗೂ ಸಹ ನೀವು ಅವರಿಗೆ ಮೀಸಲಾತಿ ಕೊಟ್ಟಿದ್ದು ಯಾವ್ದಾರ ಸರ್ಕಾರ ಇದ್ರೆ ಇದೊಂದೇ ಸರ್ಕಾರ. ಇವತ್ತೇನಾದ್ರು ಅವರಿಗೆ ಸಮಾನತೆ ನೀಡಿದ್ರೆ ಇದೇ ಸರ್ಕಾರ. ಇವತ್ತೇನಾದ್ರು ಹೈಯೆಸ್ಟ್ ಬೆನಿಫಿಟ್ ಈ ಇವತ್ತು ಬೋವಿ MD ಯಾಕೆ ಸಸ್ಪೆಂಡ್ ಆದ್ರೆ ಅಂತ ಹೇಳ್ಬೇಕಲ್ಲ ಭಾರತೀಯ ಜನತಾ ಪಾರ್ಟಿಯವರು. 11,000 ಕೋಟಿ ಸ್ಕ್ಯಾಮ್ ಅದು. MD ವಾಸ್ ಸಸ್ಪೆಂಡೆಡ್.
ಫಾರ್ ವಾಟ್ ರೀಸನ್? ಇವತ್ತು ನಾನು ಹೇಳುವಂಥದ್ದು ನೋಡಿ, ಎಲ್ಲ ಏನೋ ಇದಕ್ಕೆ ಈ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋದಕ್ಕೆ ನಾನು ಅನಿಲ್ ಅವರೇ ಕೇಳ್ತಿರೋ ಇಲ್ಲ, you're right. ನಾನು ಹೇಳೋ ಸಣ್ಣ ಸಣ್ಣ ಸಮುದಾಯಗಳನ್ನ ಒಟ್ಟು ಮಾಡುವಂತ ನಿರ್ಧಾರ ಒಳ ಮೀಸಲಾತಿ ಆಗಬಹುದಾ? ಅಲ್ಲ, ಒಟ್ಟು ಮಾಡೋದು ಅನ್ನೋದಕ್ಕಿಂತನೂ ಕ್ಲಾರಿಟಿ ಇಲ್ಲ ಅನ್ನೋದು ನನ್ನ ವಾದ. ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಕೊಡೋದಕ್ಕೋಸ್ಕರ ನಮ್ಮನ್ನ ಮತ್ತೆ ಸರ್ಕಾರಕ್ಕೆ ತನ್ನಿ ಅನ್ನೋದು ಬಿಜೆಪಿ ವಾದ ಆಗ್ಬೋದು. ನಾನು ಹೇಳೋದು, ನಾವ್ ಹೇಳುವಂತದ್ದು ಇವತ್ತಿನವರೆಗೂ ಅವರು ಕೊಟ್ಟಿರುವಂತ ಭರವಸೆಗಳನ್ನ ಪೂರೈಸಿದಾರ ಅಂತ ಕೇಳುವಂಥದ್ದು ನಾವು ಕೆಲಸ ಮಾಡ್ತೀವಿ. ನಾವು 165 ಭರವಸೆಗಳನ್ನ ಕೊಟ್ಟಿದ್ವಿ, ಪೂರೈಸಿದೀವಿ. ಅವ್ರು ಕೊಟ್ಟಿರುವಂತ ಭರವಸೆಗಳನ್ನ ಯಾವ್ದಾದ್ರು ಪೂರೈಸಿದಾರ? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವತ್ತು ನಾವು ಅವರ ಮ್ಯಾನಿಫೆಸ್ಟೋನ ಜನರ ಮುಂದೆ ಇಡ್ತೀವಿ. 2018ರಲ್ಲಿ ಅವ್ರ ಪ್ರಣಾಳಿಕೆ ಏನಿತ್ತು ಅದನ್ನ ತಗೊಂಡೋಗಿ ಜನರ ಮುಂದೆ ಇಡ್ತೀವಿ, ಕೇಳ್ತೀವಪ್ಪ ಇದನ್ನ ಏನಾದ್ರು ಮಾಡಿದಾರನೋ, ನಿಮಗೆ ಕೊಟ್ಟಿದ್ದಾರೆ ನಿಮಗೆ ಬೆನಿಫಿಟ್, ಅಕಸ್ಮಾತ್ ಇದನ್ನು ಕೊಟ್ಟಿದ್ರೆ ಈ ನೀವು ಮುಂದೆ ಮೀಸಲಾತಿ ಕೊಡೋದನ್ನು ನಂಬಿ ಅಂತ ಹೇಳ್ತೀವಿ ನಾವು. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ದೂರವಾಣಿ ಸಂಪರ್ಕದಲ್ಲಿ ಇದ್ದೀರಿ. ನಾನು ಧ್ವನಿ ಕೇಳ್ತಿದೆ ಅಂತ ಅನ್ಕೋತೀನಿ. ಧ್ವನಿ ಕೇಳ್ತಿದೆ ಅಲ್ಲ? ಚಲವಾದಿ ನಾರಾಯಣ ಸ್ವಾಮಿ ಅವರು ಕೇಳ್ತಿದ್ಯಾ? ಕೇಳ್ತಾ ಇದೆ ಸರ್, ಈ ಮೀಸಲಾತಿ ಟು ವಾಟ್ ಎಫೆಕ್ಟ್ ವಿಲ್ ದಿಸ್ ಎಫೆಕ್ಟ್ ಅಂತ ನಾನು ಕೇಳ್ತಿರೋದು. ಒಂದಷ್ಟು ಸಮುದಾಯಗಳಿಗೆ ಬೇಸರ ತಂದಿರಬಹುದು ಒಳ ಮೀಸಲಾತಿ, ಆದ್ರೆ ಸಣ್ಣ ಸಣ್ಣ ಸಮುದಾಯಗಳು ಒಂದಾಗುವಂತ ಸಾಧ್ಯತೆ ಇದೆಯಲ್ಲ, ಅದು ಹೇಗಾಗ್ತದೆ ಅಂತ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಒಳ ಮೀಸಲಾತಿ ವಿಚಾರ 3 ದಶಕಗಳ ಹೋರಾಟ. 3 ದಶಕಗಳ ಹೋರಾಟದಲ್ಲಿ ಬೋವಿ ಲಂಬಾಣಿಗೆ ಇದ್ದ ದುಗುಡ ಏನು ಅಂದ್ರೆ, ನಮ್ಮನ್ನ SC ಮೀಸಲಾತಿ ಪಟ್ಟಿಯಿಂದ ತೆಗೆದು ಬಿಡ್ತಾರೆ ಅನ್ನುವಂತ ಒಂದು ಭಯ ಇತ್ತು ಅವರಿಗೆ. ಆ ಹೋರಾಟ ನಡೆಸಿದ್ದವರು ಅದಕ್ಕಾಗಿ. ಆದ್ರೆ ಅವರನ್ನು ತೆಗೆಯಲಿಲ್ಲ. ಅದರ ಬದಲಾಗಿ ಹೆಚ್ಚು ಮೀಸಲಾತಿ ಸಿಕ್ಕಿದೆ. ಆದ್ರಿಂದ ಎಲ್ಲರೂ ಕೂಡ ಇವತ್ತು ಸಂತುಷ್ಟರಾಗಿದ್ದಾರೆ. ಅದು ನಮಗ್ ಗೊತ್ತಿದೆ. ಯಾವುದೋ ಒಂದು ಸಮುದಾಯ ಇವತ್ತು ಬೀದಿಗಿಳಿದಿದೆ ಅಂತಂದ್ರೆ ಅದು ಕಾಂಗ್ರೆಸ್ನ ಪ್ರಚೋದನೆಯಿಂದ ಮಾತ್ರ. ಕಾಂಗ್ರೆಸ್ ಮಾಡಿಸ್ತಾ ಇರ್ತಕ್ಕಂಥ ಕುಚೋದ್ಯತನ ಅಷ್ಟೇ. ಯಾಕೆ ಯಡಿಯೂರಪ್ಪನವ್ರು ಹೇಳಿದಾರ್ರಿ, ಯಾರ್ದು ಇಲ್ಲ ಅಂತ ಇದ್ರೊಳಗೆ ಕೈವಾಡ. ನಾರಾಯಣ ಸ್ವಾಮಿ ಅವರೇ, ಅನಿಲ್ ಮಾತಾಡ್ತಿರೋದು ಯಡಿಯೂರಪ್ಪನವ್ರು ನಿನ್ನೆ ಮಾಧ್ಯಮಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ದಯವಿಟ್ಟು ಜನರಿಗೆ ದಿಕ್ಕು ತಪ್ಪಿಸೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಿಡಿ. ಅಲ್ಲ, ಇದನ್ನ ಅಲ್ಲ, ನೀವು ಸುಳ್ಳು ಹೇಳೋದು ಕಮ್ಮಿ ಮಾಡಿ. ನಾರಾಯಣ ಸ್ವಾಮಿ ಅವರು ಚೆನ್ನಾಗಿದ್ದೀರಿ, ನೀವು ಯಾಕೆ ಹಿಂಗಾದ್ರಿ ನನಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಹೇಳ್ಬಿಡ್ಲಿ, ಆಮೇಲೆ ನೀವು ಮಾತಾಡಿರಂತೆ. ನೀವು ಅಲ್ಲಗಳಿಬೋದು, ಬಿಡಿ ಅದನ್ನ. ಅಲ್ಲಿ ಕುಳಿತಿದ್ರೆ ನಿಮ್ಮ ಕಥೆ ಹೇಳ್ತಿದ್ದೆ. ನಾನು ದೂರ ಇದ್ದೀನಿ, ನನಗೆ ಇವತ್ತು ಸಿಗ್ನಲ್ ಸಿಗಲಿಲ್ಲ. ನಾರಾಯಣ ಸ್ವಾಮಿ ಅವರೇ, ಹೇಳಿ. ನೀವು ಇಲ್ದಿದ್ದಕ್ಕೆ ನೀವು ಇಷ್ಟ ಬಂದಂಗೆ ಮಾತಾಡಿದ್ದೀರಿ. ನೀವು ಮಾತಾಡ್ಕೊಳ್ಳಿ, ನನ್ಗೇನ್ ಚಿಂತೆ ಇಲ್ಲ. ನೀವು ಹೇಳ್ತೇನೆ, ನಿಮ್ ಅಪ್ರಾಣೆ ನಿಮ್ ಸರ್ಕಾರ ಬರೋದಿಲ್ಲ. 70ರಿಂದ 80 ಬರೋದು ದುರ್ಲಭ ನಿಮ್ಮದು. ನನಗ್ ಗೊತ್ತಿದೆ. ನಾವು ಇಡೀ ರಾಜ್ಯ ಸುತ್ತಿ ಮಾರಿರ್ತಕ್ಕಂಥವ್ರು. ಪರಿಶಿಷ್ಟ ಜಾತಿ ವರ್ಗಗಳನ್ನ ಜೈಲಿನಲ್ಲಿ ಇಟ್ಟಿದ್ದವರು ಕಾಂಗ್ರೆಸ್ನವರು. ತಿಳ್ಕೊಳ್ಳಿ, ಇದನ್ನ ಎಲ್ಲರಿಗೂ ಗೊತ್ತಿದೆ. ದಲಿತರು ತಿಳ್ಕೊಳ್ಳಿ ಅದನ್ನ. ಅಲ್ಲ, ಈಗ ನಾನು ಕೇಳ್ತಿರೋದು ಸಿಂಪಲ್ ಇದೆ. ಸಣ್ಣ ಸಮುದಾಯಗಳ ಸಮೀಕರಣ ಆಗೋದ್ರೆ ಅದರ ಅನುಕೂಲ ನಿಮಗೆ ಸಿಗತ್ತಾ? ಆ ನಿರೀಕ್ಷೆಯಲ್ಲಿ ನೀವು ಒಳ ಮೀಸಲಾತಿ ಹೆಚ್ಚಳ ಇದೆಲ್ಲ ಮಾಡಿರೋದು ಆ ಉದ್ದೇಶದಿಂದ. ರಾಜುಗೌಡ್ರು ಹೇಳ್ತಾರೆ ಇದು ನೇರ ರಾಜಕಾರಣ. ಒಂದು ವಿಷಯ ಅಲ್ಲ, ಒಂದು ನಿಮಿಷ ಪೂರ್ತಿ ಮಾಡ್ಬಿಡ್ಲಿ, ನಿಮ್ಮ ಹತ್ರ ಬಂದೆ. ನಿಖಿಲ್ ಒಂದು ವಿಷಯ ಹೇಳಿ. ಇಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಅಲ್ಲ ಇದು. ಬಹುದಿನಗಳ ಅವರ ಹೋರಾಟಕ್ಕೆ ಕೊಟ್ಟಿರ್ತಕ್ಕಂತ ಶಮನ, ಅವರ ಹೋರಾಟ ನೋಡಿ ಯಾವ ರೀತಿ ಅವ್ರಿಗೂ ಕೂಡ ನಾವು ಕೂಡ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಏನು ಸಾಮಾಜಿಕ ನ್ಯಾಯ ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ ಅಲ್ಲ. ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಘೋಷಣೆ. ಅದರ ಮೂಲಕ ಇವತ್ತು ನಾವು ಜನರನ್ನ ತಲುಪಿದ್ದೇವೆ. ಅವರ ಹೋರಾಟಕ್ಕೆ ಬೆಲೆ ಕೊಟ್ಟಿದ್ದೇವೆ. ಅವರ ಮನಸ್ಸಿನಲ್ಲಿ ಏನ್ ನಡೀತಿತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ, ಅನುಕೂಲಗಳನ್ನು ಕೊಟ್ಟಿದ್ದೇವೆ. ಕಾಂಗ್ರೆಸ್ ಪಕ್ಷ 70 ವರ್ಷ ಕಿವಿ ಇಟ್ಕೊಂಡು ಇಟ್ಟಿದ್ರು. ಇವತ್ತು ಜನರ ಮೇಲೆ ತಲೆ ಮೇಲೆ ಹೂವು ಇಡಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಅದಕ್ಕೆ ಕಿವಿ ಮೇಲೆ ಅವರೇ ಹೂವು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ಮಾಡೋ ದಿವಸನು ಕಿವಿ ಮೇಲೆ ಹೂವು ಇಟ್ಕೊಂಡು ಕಾಂಗ್ರೆಸ್ನವ್ರು ಬಂದಿದ್ರು. ನಾನು ಅವತ್ತೇ ಹೇಳಿದೆ, ಇನ್ ಮೇಲೆ ಪರ್ಮನೆಂಟ್ ಹೂವು ನಿಮ್ಮ ಕಿವಿ ಮೇಲೆನೆ ಇರ್ತದೆ, ಹೋಗ್ರಿ ಅಂತ ಹೇಳಿ. ಆದ್ರಿಂದ ನಮಗೆ ಗೊತ್ತಿದೆ, ಜನರ ನಾಡಿ ಮಿಡಿತ ಅರಿತಿದ್ದೇವೆ. ಅದರ ಪ್ರಕಾರ ಇವತ್ತು ಕೆಲಸ ಮಾಡಿದ್ದೇವೆ. ನಮಗೆ 136 ಸೀಟ್ ಈಗಾಗಲೇ ನಮ್ಮ ಸಮೀಕ್ಷೆಯಲ್ಲಿ 136 ಸೀಟ್ ಬರ್ತಾ ಇದೆ. ನಾರಾಯಣ ಸ್ವಾಮಿ ಅವರೇ, ನಿಮ್ ಸಮೀಕ್ಷೆ ಬಿಡಿ, ಬೇರೆ ಸಮೀಕ್ಷೆಗಳು ಬಂದ್ವು. ಅಲ್ಲ, ನಾರಾಯಣ ಸ್ವಾಮಿ ಅವರೇ, ಇಲ್ಲಿ ಸಮೀಕ್ಷೆ ಬಂದಿರೋದು ABP ಮತ್ತೆ C ವೋಟರ್ದು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ. ಜಿ ನ್ಯೂಸ್ದು ನೀವು ಮುಂದಿದ್ದೀರಿ, ಆದ್ರೆ ಅತಂತ್ರ ಫಲಿತಾಂಶ.
ಅದೇ ರೀತಿ ಟೈಮ್ಸ್ ನೌ ಸಮೀಕ್ಷೆನಲ್ಲೂ ಅತಂತ್ರ ಫಲಿತಾಂಶ ನೀವು ಅಲ್ಲಿ ಮುಂದಿದ್ದೀರಿ ಒಂದ್ 3-4 ಸೀಟಿಂದ. ಈ ರೀತಿಯ ಸಮೀಕ್ಷೆಗಳನ್ನ ನೋಡಿದಾಗ ನೀವೇನ್ ಹೇಳ್ತೀರಿ? ಈ ಸಮೀಕ್ಷೆ ನಾನು ನೋಡಿದ್ದೇನೆ, ಮೊದಲು ಬಂದಿದ್ದ ಸಮೀಕ್ಷೆಗಳು ಇದು. ಇವತ್ತು ಈ ತಕ್ಷಣಕ್ಕೆ ಸಮೀಕ್ಷೆ ಮಾಡಿ ನೋಡ್ರಿ, ಗೊತ್ತಾಗುತ್ತೆ. ನಮ್ದು ಸೀಟುಗಳು ಅನೌನ್ಸ್ ಆಗ್ಲಿ, ನಿಮಗೆ ಗೊತ್ತಾಗುತ್ತೆ. ಚುನಾವಣೆ ಬರ್ಲಿ, ನಿಮಗೆ ಗೊತ್ತಾಗುತ್ತೆ. ಸಂಪೂರ್ಣ ಬಹುಮತದಿಂದ ನಾವು ಸರ್ಕಾರ ಮಾಡ್ತೇವೆ. ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ನಾರಾಯಣ ಸ್ವಾಮಿ ಅವರೇ, 224 ಕ್ಷೇತ್ರಕ್ಕೆ ಯಾರು ನಿಲ್ಲಿಸ್ತೀರಿ? ಅಲ್ಲ, ಕಡೆದಾಗ ಕೇಳ್ತಿದ್ದೀನಿ ನಾರಾಯಣ ಸ್ವಾಮಿ ಅವರೇ, ಗೆಲುವಿನ ಸೂತ್ರದ ಅಡಿಯಲ್ಲಿ ಮೈತ್ರಿಯ ಲೆಕ್ಕಾಚಾರ ಆಗ್ತಿರೋದು ಯಾಕೆ? ನಾವು ಮೈತ್ರಿ ನಮ್ದು ಸಂಬಂಧವೇ ಇಲ್ಲ. ಮೈತ್ರಿಗೂ ನಮಗೂ ಸಂಬಂಧ ಇಲ್ಲ. ಇವತ್ತು ಮೈತ್ರಿ ಆಗ್ತಿರೋದು ಕಾಂಗ್ರೆಸ್ ಮತ್ತು ಜನತಾದಳ. ಅಲ್ಲ, ಮತ್ತೆ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಅಲ್ಲಲ್ಲ, ಅದು ಕಳೆದ ಹಿಂದೆ ಆಗಿರ್ತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಆದ್ರೆ ಇನ್ನೊಂದು ಕೇಳಿ, ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಮುಸ್ಲಿಂ ಬಂಧು ಎಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಿಕ್ಕಿರ್ತಾನೋ ಅಲ್ಲಿ ನಮಗಾಕಿ, ಎಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇರ್ತದೋ ಅಲ್ಲಿ ಅವ್ರಿಗಾಕಿ ಅಂದ್ರೆ ಏನರ್ಥ? ಇದು ಎ ಟೀಮ್ ಬಿ ಟೀಮ್, ಇವು ಒಂದೇ ನಾಣ್ಯದ ಎರಡು ಮುಖಗಳು, ಜನತಾದಳ ಮತ್ತು ಕಾಂಗ್ರೆಸ್. ಇಲ್ಲ ಬಿಡಿ, ಕಾಂಗ್ರೆಸ್ ಬಿಜೆಪಿ ಬಿ ಟೀಮ್ ಅಂತೀರಿ, ಬಿಜೆಪಿ ನಮ್ಮನ್ನ ಕಾಂಗ್ರೆಸ್ ಬಿ ಟೀಮ್ ಅಂತೀರಿ. ಪ್ರದೇಶ ವೇರಿ ಆಗ್ತದೆ ರಾಜಗೌಡ. ಕೆಲವು ಕಡೆ ನೀವು ಕಾಂಗ್ರೆಸ್ ಬಿ ಟೀಮು, ಕೆಲವು ಕಡೆ ಕಾಂಗ್ರೆಸ್ ಬಿಜೆಪಿ ಬಿ ಟೀಮು, ಕೆಲವು ಕಡೆ ಬಿಜೆಪಿ ಕಾಂಗ್ರೆಸ್. ಅಲ್ಲ, ಗೌಡ್ರು ಹೇಳ್ತಾ ಇದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳ ಇದು ಇಷ್ಟೇ ಅಂತ ಹೇಳ್ಬಿಟ್ಟು. ಅವರು ಒಂದು ಆಲೋಚನೆ ಮತ್ತು ಅವರೊಂದು ಬದ್ಧತೆ ಕರೆಕ್ಟ್ ಆಗಿದ್ದಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ರಾಜ್ಯದ ಜನ ಯಾರಿಗೆ ಬೇಕು ಅವ್ರಿಗೆ ಸಪೋರ್ಟ್ ಅವ್ರು ಮಾಡಿರುವಂತದ್ದು. 2008ರಿಂದ 2004ರಿಂದ 2023 ಯಾರ್ಯಾರ ಜೊತೆಗೆ ನೀವು ಒಂದು ಅಟ್ ಲೀಸ್ಟ್ ಐಡಿಯಾಲಜಿಕಲ್ ಬೈಂಡಿಂಗ್ ಇರಿ, ಇಲ್ಲ ಒಂದು ಪೊಲಿಟಿಕಲ್ ಬೈಂಡಿಂಗ್ ಇರಿ. ನೀವು ಐಡಿಯಾಲಜಿ ಅಲ್ಲ, ಯಾರು ಬಾಗ್ಲು ಹೋಗಿಲ್ಲ, ಯಾರು ಬಾಗ್ಲು ಹೋಗಿಲ್ಲ ಅಂತ ರಾಜ್ಯದ ಜನರು ಅಲ್ಲಲ್ಲ. ಐ ಆಮ್ ನಾಟ್ ಡಿನೈಯಿಂಗ್ ಇಟ್ ನಿಖಿಲ್, ದೇರ್ ಇಸ್ ನೋ ಡಿನೈಯಲ್ ಕ್ವೆಶ್ಚನ್ ಅಟ್ ಆಲ್. ನಾನು ಹೇಳುವಂತದ್ದು ಇವ್ರಿಗೆ ಒಂದು ಐಡಿಯಾಲಜಿಕಲ್ ಬೈಂಡಿಂಗ್ ಇರಬೇಕಲ್ಲ ಜನತಾ ಪಾರ್ಟಿ ಅವರಿಗೆ. ನಾವು ಇವತ್ತು ಗಾಂಧಿ ಫೋಟೋ ಹಾಕ್ತೀವಿ, ಅವರು ಗಾಂಧಿ ಫೋಟೋ ಹಾಕೊಂಡು ಬಂದ್ರೆ ನಾವು ವೆಲ್ಕಮ್ ಮಾಡ್ತೀವಿ. ಅವ್ರು ಒಂದ್ಸರಿ ಸಾವರ್ಕರ್ ಫೋಟೋ ಹಾಕ್ತಾರೆ, ಒಂದ್ಸರಿ ಗಾಂಧಿ ಫೋಟೋ ಹಾಕ್ತಾರೆ. ಒಂದು ಐಡಿಯಾಲಜಿಕಲ್ ಬೈಂಡಿಂಗ್ ಇರಬೇಕಲ್ಲ. ಸಾವರ್ಕರ್ಗೂ ನಮಗೂ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೆ ನೀವು ಅವ್ರ ಜೊತೆಗೆ ಹೋಗಿ ನೀವು ಮೈಸೂರಿಗೆ ಬಂದ್ರೆ ನಗರಸಭೆಯಲ್ಲಿ ಏನ್ ಮಾಡಿದ್ರಿ? ಸಂದೇಶ ಕಳಿಸ್ಬಿಡ್ರಿ ರಾಜ್ಯದ ಜನರಿಗೆ. ನಿಮ್ದೇ ತಗೊಂಡು ನಾನು ಹೇಳುವಂತದ್ದು, ನೀವು ಐಡಿಯಾಲಜಿಕಲ್ ಕರೆಕ್ಟ್ ಆಗಿ ಬೈಂಡಿಂಗ್ ಇಟ್ಕೊಳ್ಳಿ. ಗಾಂಧಿ ಫೋಟೋ ಮಾತ್ರನೇ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನೀವು ಇಲ್ಲಿ ಒಂದು ಆಟ ಆಡ್ತೀರಿ, ಕೇಂದ್ರದಲ್ಲಿ ಒಂದು ಆಟ ಆಡ್ತೀರಿ. ಯಾವ ರೀತಿ ರಾಜು ಅವರೇ? ಸಣ್ಣ ಪುಟ್ಟ ಎಲೆಕ್ಷನ್ ಗಳಲ್ಲೇ ಬಂದ್ರಿ. ಮೈಸೂರಲ್ಲಿ ನೀವೇನ್ರಿ ಮಾಡಿದ್ರಿ? ನೀವ್ ನಮಗ್ ಪಾಠ ಹೇಳ್ಬೇಕೇನ್ರಿ? ಅಲ್ಲ, ನೀವ್ ನಮಗ್ ಪಾಠ ಹೇಳ್ಬೇಕಾ? ಮೈಸೂರಲ್ಲಿ ಬಿಜೆಪಿ ಜೊತೆ ಟೈಅಪ್ ಮಾಡ್ಕೊಂಡ್ರಿ, ಏನೋ ದೊಡ್ಡ ಮಟ್ಟದಲ್ಲಿ ನಾವು ಅವ್ರ ಜೊತೆ ಫೈಟ್ ಮಾಡ್ತೀವಿ ಅಂತ ನಾಚಿಕೆ ಹೋಗ್ಲಿ. ನಾವು ಪ್ರಾದೇಶಿಕ ಪಕ್ಷವಾಗಿ ನೋಡಿ, ನಾವು ನಿಮಗೆ ಒಂದು ಐಡಿಯಾಲಜಿಕಲ್ ಬೈಂಡಿಂಗ್ ಇಲ್ಲ ಜನತಾ ಪಾರ್ಟಿಗೆ. ಯಾರ ಜೊತೆ ಹೋಗ್ಬಿಡ್ತೀರಿ? ನೀವೇನ್ ಮಾಡಿದಿರಿ? ನಿಮ್ ಜೊತೆ ಹೋಗಿ ತಪ್ಪಾಗಿದೆ ಅಷ್ಟೇ. ಅಯ್ಯೋ ಸ್ವಾಮಿ, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೋತೀವಿ, ನಮ್ ಬಾಗ್ಲಿಗೆ ಬಂದು 50 ಸತಿ ಬಾಗ್ಲು ತೊಟ್ಟವ್ರು ನೀವು. ಅಲ್ಲ, ವಿರೋಧ ಜನರು ದುಡ್ಡು ಹಾಳಾಗ್ತದೆ. ಕಡೆಗೆ ದೊಡ್ಡ ಉದಾಹರಣೆ ಬೇಡ. ಮೈಸೂರಲ್ಲಿ ಏನ್ ಮಾಡಿದ್ರಿ ನೀವು? ಐಡಿಯಾಲಜಿಕಲ್ ಥಿಯರೀಸ್ ಏನಾದ್ರು ಇದೆಯಾ? ಅಲ್ಲ, ಈ ಬಾರಿ ರಾಜುಗೌಡ್ರೆ, ಈ ಬಾರಿ ಚುನಾವಣೆ ಆದ್ಮೇಲೆ ಗೊತ್ತಾಗ್ತದೆ ಸುಮ್ನಿರಿ, ಯಾರು ಬಿ ಟೀಮು, ಯಾರು ಎ ಟೀಮು, ಯಾರ ಅಪನಾಣೆ ನಿಜ ಆಗುತ್ತೆ, ಯಾರ ಅಪನಾಣೆ ಸುಳ್ಳಾಗುತ್ತೆ ಎಲ್ಲ ಗೊತ್ತಾಗ್ತದಲ್ವಾ? ಕಡೆದಾಗ ಒಂದೇ ಪ್ರಶ್ನೆ ಕೇಳ್ತೀನಿ, ಕೇಳಿ. ನೀವು ದೇವೇಗೌಡ ಅನ್ನೋ ಫ್ಯಾಕ್ಟರ್ನ ಹೆಂಗ್ ಬಳಸ್ತೀರಿ? ಬಿಜೆಪಿ ಅವರು ನರೇಂದ್ರ ಮೋದಿ ಅನ್ನೋ ಫ್ಯಾಕ್ಟರ್ನ ಹಂಗೆ ಬಳಸ್ತಾರೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಅವ್ರಿಗೆ ಸದ್ಯಕ್ಕೆ ಆ ಫ್ಯಾಕ್ಟರ್ ಸ್ವಲ್ಪ ಮಿಸ್ಸಿಂಗ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗವನ್ನು ತುಂಬುವಂತ ಅರ್ಹತೆ ಮತ್ತೆ ವರ್ಚಸ್ಸಿರುವಂತ ವ್ಯಕ್ತಿ. ತುಂಬ್ತಾರ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ ಸದ್ಯಕ್ಕೆ. ಮೋದಿ ಫ್ಯಾಕ್ಟರ್ನ ಪುಷ್ ಮಾಡ್ತಾರಲ್ಲ ಅನಿಲ್, ಇದರಿಂದ ಈ ಕಾಂಟೆಸ್ಟ್ ಇಂದ ನೀವು ಹೇಗೆ ದೂರ ಉಳಿತೀರಿ? ನಾನು ಅದಕ್ಕಿಂತ ಅಗೇನ್ ಐ ಕಮ್ ಬ್ಯಾಕ್ ಟು ದಟ್. ನೋಡಿ, ಇಟ್ಸ್ ನಾಟ್ ಐ ವಿಲ್ ಆನ್ಸರ್ ಟು ಯುವರ್ ಕ್ವೆಶ್ಚನ್. ಐ ವಿಲ್ ಆನ್ಸರ್ ಟು ದಟ್ ಕ್ವೆಶ್ಚನ್. ಅಲ್ಲ, ಒಂದು ನಿಮಿಷ ನಾನೀಗ ಕ್ಯಾಸ್ಟ್ ವೈಸಸ್ ಬಂದೆ. ಇವ್ರು ಹೇಳಿದ್ರು, ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಾವು ಎಲ್ಲಾ ವರ್ಗಗಳಿಗೂ ನಾವು ಸಾಮಾಜಿಕ ನ್ಯಾಯ ಕೊಡ್ತಾ ಇದೀವಿ ಅಂತ. ಬಹುಶಃ ನನಗೆ ಎಲ್ಲೋ ಒಂದ್ ಕಡೆ ಕಾಡ್ತಾ ಇದೆ. SC ಕ್ಯಾಟಗರಿಲಿ ಎಷ್ಟು ಕ್ಯಾಸ್ಟ್ ಬರ್ತವೆ? 101 ಕ್ಯಾಸ್ಟ್ ಬರ್ತವೆ. ನೀವು ಇಲ್ಲಿ ನೋಡಿ, ಮಾದಿಗ ಏನೋ ಎಡಗೈನವ್ರಿಗೆ
6% ಕೊಡ್ತೀರಿ, ಬಲಗೈನವ್ರಿಗೆ 5.5% ಕೊಡ್ತೀರಿ, ಬೋವಿ, ಕೊರಮ, ಕೊರಚ, ಲಂಬಾಣಿಗೆ ಸೇರಿಸಿ 4.25% ಕೊಡ್ತೀರಿ. ರಿಮೈನಿಂಗು ಮೋರ್ ದೆನ್ ನಿಮಗೆ 94ರಿಂದ 96 ಜಾತಿಗಳು ಬರ್ತವೆ. ಅವ್ರಿಗೆ ಏನಾಯ್ತು ಅವ್ರಿಗೆ 1%. ನೀವು ಹೇಳ್ತಾ ಇದ್ದೀರಿ ಅವ್ರನ್ನ ಯಾವುದೋ ಒಂದು ರಾಜಕೀಯ ಪಕ್ಷ ಪ್ರೇರಣೆ ಮಾಡಿ ಲಂಬಾಣಿ ಜನಗಳನ್ನ ಕಟ್ಟಿ ಗಲಾಟೆ ಮಾಡಿಸಿದ್ರೆ ಅಂತ ಒಂದು ಕಡೆ ಹೇಳ್ತೀರಿ, JDSನವ್ರು ಮಾಡಿದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್. ನೀವು ಮಾಡೋ ಕೆಲಸನ ಸ್ಪಷ್ಟತೆ ಇಟ್ಕೊಂಡು ಆ ಕೆಲಸ ಮಾಡಿದ್ರೆ ನಾನು ಆವಾಗಲೇ ನಿಮ್ಗೆ ಮೊದಲು ಶಿವ ಆಯೋಗದಲ್ಲಿ 15% ಇದ್ದಾಗ 6, 5, 3, 1 ಈ ರೀತಿನೇ ಅದ್ರ ವಿಂಗಡಣೆ ಆಗಿದ್ದು. ಅವತ್ತಿನ ಸವಾಲು ಏನಿತ್ತು ಅಂದ್ರೆ ಈ SC ಸಮುದಾಯಗಳನ್ನ 4 ಗುಂಪಲ್ಲಿ ಹೆಂಗಪ್ಪ ನಾವು ವಿಭಜಿಸೋದು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ನಾನು ಮೊದಲೇ ಹೇಳಿದೆ, ನೀವು ಎಲೆಕ್ಷನ್ ಟೈಮ್ ತಂದು ಅದರಲ್ಲೂ ಸಂಖ್ಯೆಗೆ ಅನುಗುಣವಾಗಿ ಅದು ಕೊಡಬೇಕು ಅನ್ನೋದು ನಿರ್ಧಾರ ಆಗಿದೆ. ಮೂಗುಗೆ ತುಪ್ಪ ಸವರುವಂತ ಕೆಲಸ ಮಾಡಿದಿರಿ ಅಂತ. ಇದು ಈ ಮಟ್ಟದ ಚಿಂತನೆ ಆಗತ್ತೆ, ಈ ಮಟ್ಟದ ಸಮಸ್ಯೆಗಳಾಗ್ತವೆ. ಈಗ ನೋಡಿ, ಲಂಬಾಣಿ ಜನಗಳು ಹೋರಾಟ ಸ್ಟಾರ್ಟ್ ಆಗಿದೆ. ಇನ್ ರಿಮೈನಿಂಗ್ 96 ಜಾತಿಗಳು ಬೀದಿಗಳಿದ್ರೆ ನೀವು ಯಾವ ಪರಿಸ್ಥಿತಿಗೆ ಬರ್ತೀರಿ? ಅದ್ರ ಬಗ್ಗೆ ಯೋಚನೆ ಮಾಡಬೇಕು. 1% ಕೊಟ್ಟಿದ್ದಕ್ಕಾಗಿ 1% ಅಲ್ಲೇ ಅವರು ಹೋರಾಟ ಮಾಡಬೇಕು. 1% ಅಲ್ಲಿ ಅವರೆಲ್ಲ ಹೋರಾಟ ಮಾಡಬೇಕು. ಅವ್ರ ಮಕ್ಕಳ ಎಜುಕೇಶನ್ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ದೊಡ್ಡ ಅದರೊಳಗೆ ಉಪಜಾತಿಗಳು ದೊಡ್ಡ ಅಂತ ಹೇಳಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಅಲ್ಲ, ಇಲ್ಲ ಅಂದ್ರೆ ಇವಾಗ 1% ಸಿಕ್ತಿಲ್ಲ. ನಿಲ್ ಐ ಮೀನ್ ಜಸ್ಟ್ ಸ್ಪೀಕಿಂಗ್ ಅಲ್ಲ, ಎಲೆಕ್ಷನ್ ಬರ್ತೀನಿ ನಾನು. ಅಲ್ಲ, ಎಲೆಕ್ಷನ್ ಬಂದ್ಬಿಡೋಣ, ರಿಸರ್ವೇಶನ್ ಇನ್ನೊಂದು ದಿವಸ ಮಾತಾಡೋಣ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 1% ಅಂದ್ರೆ ಕೊಲ್ಲನ ತಗೊಂಡೋಗಿ ಎಷ್ಟಿಗೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ನಾರಾಯಣ ಸ್ವಾಮಿ ಅವ್ರು ಮಾತಾಡ್ತಾರೆ. ನಾರಾಯಣ ಸ್ವಾಮಿ ಅವ್ರು ಮಾತಾಡ್ತಾರೆ. ನಿಖಿಲ್ ಅವರೇ, ಒಂದ್ ನಿಮಿಷ ನೀವು ಕೇಳಿದ್ರಿ ಪ್ರಶ್ನೆ. ನಾರಾಯಣ ಸ್ವಾಮಿ ಅವ್ರು ಹೇಳ್ಬಿಡಿ. ಕಡೆ ಮಾತು ನಿಲ್ಲಿಗೆ ಇದಾದ್ಮೇಲೆ ನಾರಾಯಣ ಸ್ವಾಮಿ ಅವರು. ನಾನು ದೊಡ್ಡ ತಪ್ಪು ಮಾಡಿದ್ದು ಇವತ್ತು ಆನ್ಲೈನ್ ಅಲ್ಲಿ ಬಂದಿದ್ದು. ಈ ತಪ್ಪು ನಾನು ಮಾಡಬಾರ್ದಾಗಿತ್ತು, ಅಲ್ಲೇ ಬರ್ಬೇಕಾಗಿತ್ತು, ಸಮಯ ಇರಲಿಲ್ಲ. ಇವರಿಗೆ ಮೀಸಲಾತಿಯ ವಿಚಾರವೂ ಇವರಿಗೆ ಗೊತ್ತಿಲ್ಲ. ಮಾತಾಡ್ತಾ ಇರೋ ನಮ್ಮ ರಾಜು ಗೌಡ್ರಿಗಾಗ್ಲಿ ಅಥವಾ ಅನಿಲ್ಗಾಗ್ಲಿ, ಅವರು 5 ಸಮುದಾಯಗಳ ಹೆಸರು ಹೇಳ್ತಾವ್ರೆ. 6 ಸಮುದಾಯ ಒಂದು ಲೆಫ್ಟ್ ಅಲ್ಲಿ ಸುಮಾರು 28 ಉಪನಾಮಗಳಿದೆ ಆ ಪಟ್ಟಿಯಲ್ಲಿ. ರೈಟ್ ನಲ್ಲಿ 36 ಉಪನಾಮಗಳಿದೆ. ಗೋವಿ, ಲಂಬಾಣಿ ಅದರಲ್ಲೂ ಕೂಡ ಇವೆ. ಇವೆಲ್ಲ ಸೇರಿವೆ ಸುಮಾರು 94 ಸಮುದಾಯಗಳಾಗ್ತವೆ. ಅದು ಇವರಿಗೆ ಜ್ಞಾನವೇ ಇಲ್ಲ, ಗೊತ್ತೇ ಇಲ್ಲ. ಇವ್ರು ಹೇಳ್ತಿರ್ತಕ್ಕಂಥದ್ದು 96 ಸಮುದಾಯಗಳಿಗೆ 1% ಅಂತ. ಇದು ಜಾತಿಗಳು ಯಾವುವು ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ಲ. ಅಲೆಮಾರಿಗಳು ಸುಮಾರು 4-5 ಜಾತಿಗಳಿವೆ, ಅವುಗಳಿಗೆ ಮಾತ್ರ 1% ಕೊಟ್ಟಿರೋದು. ಇನ್ನೆಲ್ಲ 28 ಉಪನಾಮಗಳು ಲೆಫ್ಟ್ ಅಲ್ಲಿ ಬರ್ತವೆ ಮಾದಿಗ ಸಮುದಾಯದಲ್ಲಿ. ಅಷ್ಟಕ್ಕೂ ಸೇರಿ 6 ಕೊಟ್ಟಿರೋದು, 5.5 ಕೊಟ್ಟಿರೋದು 38 ಜಾತಿಗಳಿಗೆ. ಅದು ಇವರಿಗೆ ಗೊತ್ತೇ ಇಲ್ಲ, ಸುಮ್ಮನೆ ಹೇಳ್ತಾರೆ. ಇದು ಗಾಳಿಯಲ್ಲಿ ಗುಂಡೊಡ್ತಕ್ಕಂಥದ್ದು ಇದು. ಅದಕ್ಕೆ ನಾನು ಅಲ್ಲಿ ಬರ್ಬೇಕಾಗಿತ್ತು. ನಾನು ತಪ್ಪು ಮಾಡಿ ಇವತ್ತು ಇದರಲ್ಲಿ ಬಂದೆ. ಅದಕ್ಕೆ ನನಗೆ ಇದು ಸಿಗಲಿಲ್ಲ. ನಾನು ಕ್ಷಮೆ ಕೇಳಿದ್ದೇನೆ. ಆದ್ರೆ ಒಂದನ್ನು ತಿಳ್ಕೊಳ್ಳಿ, ಇವತ್ತು ಜನತಾದಳ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ, ನಾನು ಬಹಳ ಗೌರವಿಸ್ತಕ್ಕಂತ ದೇವೇಗೌಡರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಅವರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಮೈಸೂರಿನಲ್ಲಿ ಇವರು ಮಾಡಿದ್ದೇನು? ಕುಮಾರಸ್ವಾಮಿ ಅವರು ಪಾಪ, ಅವರು ವಯೋವೃದ್ಧರು, ನಡೀಲಿಕ್ಕಾಗಲ್ಲ, ಆರೋಗ್ಯ ಸರಿ ಇಲ್ಲ. ಆದ್ರೆ ಶೂಟಿಂಗ್ಗೆ ಕರ್ಕೊಂಡು ಹೋದ ರೀತಿಯಲ್ಲಿ ಅವ್ರನ್ನ ವೀಲ್ ಚೇರ್ ನಲ್ಲಿ ಇಟ್ಕೊಂಡು ಕರ್ಕೊಂಡೋಗಿ ಪ್ರದರ್ಶನ ಮಾಡಿ ಜನರ ಅನುಕಂಪ ಗಿಟ್ಟಿಸಲಿಕ್ಕೆ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಸರ್? ಈ ಮಾತಿಗೆ ನಂದು ಒಂದು ಮಾತಿದೆ, ದಯವಿಟ್ಟು ಸರ್ ಇದನ್ನ ಈ ಮಾತನ್ನ ದಯವಿಟ್ಟು ವಾಪಸ್ ತಗೊಳ್ಳಿ. ಶಕ್ತಿಯಿಂದನೇ ದೇವೇಗೌಡರು ಬಂದಿರೋದು ವಿನಃ ಅವ್ರ ಇಚ್ಛೆ ಇಲ್ಲದೆ ಸರ್ ಏನು ನಡೆಯಲ್ಲ ಸರ್. ದೇವೇಗೌಡರು ಮೇಲೇನೆ ಕರ್ಕೊಂಡು ಬಂದಿರೋದು ಸರ್. ನಿಮ್ಮ ಪಕ್ಷಗಳನ್ನು ನೀವು ನೋಡ್ಕೊಳ್ಳಿ ಸರ್. ದಯವಿಟ್ಟು ನಮ್ಮ ಪಕ್ಷದ ವಿಚಾರಕ್ಕೆ ಬರೋದು ಬೇಡ. ಇದೇ ತಮಿಳುನಾಡಲ್ಲಿ ಕರುಣಾನಿಧಿಯವರು ವೀಲ್ ಚೇರ್ ಮೇಲೆ ಬಂದು ಭಾಷಣ ಮಾಡಿರೋ ಉದಾಹರಣೆಗಳಿದ್ದಾವೆ, ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಉದಾಹರಣೆಗಳಿದ್ದಾವೆ. ನಮ್ಮ ಹಿರಿಯ ನಾಯಕರನ್ನ ಜನ ಭೇಟಿ ಮಾಡ್ಬೇಕು ಅಂದಾಗ ಈಗ ಎಲ್ಲರೂ ಇಂಡಿವಿಜುವಲ್ ಆಗಿ ಭೇಟಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಸಮಾವೇಶ ಮಾಡಿ ಅಲ್ಲಿ ಕರ್ಕೊಂಡ್ ಬಂದಿದೀವಿ. ನೀವ್ ಇದನ್ನ ನಿಮ್ಮ ರಾಜಕೀಯ ಬಳಸ್ಕೊಳ್ಳೋದು ದಯವಿಟ್ಟು ಬೇಡ. ನಿಮ್ಗಿರೋ ಗೌರವಕ್ಕೆ ನಾನು ನಿಜವಾಗ್ಲೂ ಆಭಾರಿ ನಾರಾಯಣ ಸ್ವಾಮಿ ಸರ್. ನಾನು ಆಭಾರಿ. ನಾರಾಯಣ ಸ್ವಾಮಿ ಅವರ ಮೀಸಲಾತಿಯಿಂದ ದೇವೇಗೌಡರಿಗೆ ಹೋಗ್ಬಿಟ್ರಿ. ಒಂದೇ ಒಂದು ನಿಮಿಷ ಅನಿಲ್ ಅವ್ರು ಮಾತಾಡ್ತಾರೆ. ನೀವು ಕಳೆದ
ಇಂತ ನಾಚಿಕೆಗೇಡಿನ ಕೆಲಸ ಮಾಡ್ಬೇಕಾ ಯಾರಾದ್ರೂ? ಸರ್ ಅಲ್ಲ. ನೀವು ದಯವಿಟ್ಟು ಈ ಮಾತನ್ನು ವಾಪಸ್ ತಗೋಬೇಕಾಗ್ತದೆ. ಏನು ಹೇಳಿದೀನಿ, ಅಲ್ಲಲ್ಲ. ಪದೇ ಪದೇ ನೀವು ಅದನ್ನ ಉಚ್ಚರಿಸಿದ್ರೆ ನಾವು ಬೇರೆ ರೀತಿ ಮಾತಾಡ್ಬೇಕಾಗ್ತದೆ. ಇಲ್ಲ ಬಿಡಿ. ನಾಚಿಕೆಗೇಡು ಏನಿದೆ ಸರ್? ನಮ್ಮ ಕಾರ್ಯಕರ್ತರು ನೋಡ್ಬೇಕು ಅಂತ ಬಯಸಿದಾಗ ಅಟ್ಲೀಸ್ಟ್ ಲೀಡರ್ನ ಕರ್ಕೊಂಡ್ಬಂದು ಜನಕ್ಕೂ ತೋರಿಸ್ದಲೆ ನಾವು ಮನೆಯನ್ನು ಮುಚ್ಚಿಟ್ಕೊಳಕ್ಕಾಗತ್ತೆ ಸರ್? ದೇವೇಗೌಡರು ಅವರೇ ಪತ್ರನ ಓದೋಷ್ಟು ಮಟ್ಟಿಗೆ ಶಕ್ತರಾಗಿದ್ದಾರೆ, ಅವ್ರು ಆರೋಗ್ಯವಂತರಾಗಿದ್ದಾರೆ ಅನ್ನೋದನ್ನ ನಾವು ಜನತೆ ಮುಂದೆ ತೋರಿಸಿದೀವಿ. ರಾಹುಲ್ ಗಾಂಧಿ ಮನೆತನದಿಂದ ಬರ್ದೇ ಇದ್ದಿದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲೂ ಗೆಲ್ಲಕ್ಕಾಗೋದಿಲ್ಲ. ಆಯ್ತು, ಈಗ ನಾರಾಯಣ ಸ್ವಾಮಿ ಅವರೇ, ಈಗ ರಿಸರ್ವೇಶನ್ ವಿಚಾರಕ್ಕೆ ನಾನು ಬರೋದಾದ್ರೆ ತಾವು ಬಹಳ ಓದ್ಕೊಂಡಿರುವಂತವ್ರು, ತಾವು ದೀರ್ಘವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿರುವಂತವ್ರು, ನನಗೆ ಒಂದು ವಿಚಾರವನ್ನ ತಾವು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಅದ್ರ ಬಗ್ಗೆ ಈ ಕೀಳುತನಕ್ಕೆ ಇವತ್ತು ಕಾಂಗ್ರೆಸ್ ಅನ್ನ ಜನ ತಿರಸ್ಕರಿಸಿ ಇವತ್ತು ನಾರಾಯಣ ಸ್ವಾಮಿ ಅವರೇ ಕೇಳಿ, ನನ್ನ ಸಿಂಪಲ್ ಪ್ರಶ್ನೆ, ಕಳೆದ 2.5 ವರ್ಷ 3 ವರ್ಷಗಳಿಂದ ತಾವು ಸರ್ಕಾರ ಮಾಡ್ತಾ ಇದ್ದೀರಿ. ಈ ಒಂದು ರಿಸರ್ವೇಶನ್ ಅನ್ನ ತಗೊಂಡು ಬಂದಿದ್ದು ಯಾವ ಟೈಮಿನಲ್ಲಿ ನೀವು ಸ್ಪಷ್ಟೀಕರಣ ಕೊಟ್ಟಿದ್ದೀರಿ? ಯಾವ್ದಾದ್ರು ಜನರಿಗೆ ಕ್ಲಾರಿಟಿ ಇದೆಯಾ? ಇದನ್ನ ಕೊನೆ ಮೂಮೆಂಟ್ ಅಲ್ಲಿ ತಗೊಂಡು ಬಂದು ಜನರಿಗೆ ಹಣೆ ಮೇಲೆ ತುಪ್ಪ ಸೋರುವಂತ ಕೆಲಸವನ್ನ ತಾವು ಯಾಕೆ ಮಾಡಿದ್ದೀರಿ? ಇವತ್ತು ತಮ್ಮ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಪರಿಸ್ಥಿತಿ ತಾವಿಲ್ಲ. ಅಕಸ್ಮಾತ್ ಏನಾದ್ರು ನಿಮಗೆ ಬದ್ಧತೆ ಇದ್ದಿದ್ರೆ, ಹಿಂದುಳಿದ ಜಾತಿಗಳ ಬಗ್ಗೆ ಬದ್ಧತೆ ಇದ್ದಿದ್ರೆ ಸರ್ಕಾರಕ್ಕೆ ಬಂದು ಮೊದಲನೇ ದಿವಸಕ್ಕೆ ನೀವು ಮಾಡಬೇಕಾಗಿತ್ತು. ಅದೇ ರೀತಿ ಪಂಚಮಸಾಲಿ ಹೋರಾಟ ಏನು ಸ್ಟಾರ್ಟ್ ಆಯ್ತು, ಅದಕ್ಕೇನು ತಮ್ಮ ನಾಯಕರಾದಂತ ಯಡಿಯೂರಪ್ಪನವರು ಅವತ್ತು ಭಾಷಣ ಕೊಟ್ಟಿದ್ರು, ಅದೇ ರೀತಿ ನೀವು ಅವತ್ತೇ ಮಾಡಬೇಕಾಗಿತ್ತು. 2.5-3 ವರ್ಷ ಆದ್ರೂ ಸಹ ನೀವು ಇಂಟ್ರೀಮ್ ರಿಪೋರ್ಟ್ ಇಟ್ಕೊಂಡೆ ಹೋರಾಟ ಮಾಡ್ತಾ ಇದ್ರಿ ಪಂಚಮಸಾಲಿಗಳಿಗೆ. ಇವತ್ತು SC ST ಗಳಿಗೆ ಮೀಸಲಾತಿ ವಿಚಾರ ಬಂದಾಗ ತಾವು ಕೊಟ್ಟಿರುವಂತಹ ಸ್ಪಷ್ಟೀಕರಣ ನಿಮ್ಮ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೊಡಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಒಂದು ಜನರನ್ನ ಗೊಂದಲದಲ್ಲಿ ಇಡುವಂತದ್ದೇ ನಿಮ್ ಕೆಲಸ ಆಗಿತ್ತು, ಅದಕ್ಕೆ ಹಾಗೆ ಇಟ್ಟಿದ್ದೀರಿ ನೀವು. ಯಾವುದೇ ರೀತಿ ನಿಮ್ಮ ಹತ್ರ ಸ್ಪಷ್ಟೀಕರಣ ಇಲ್ಲ. ತಾವು ಗಾಳಿಯಲ್ಲಿ ಗುಂಡು ಹೊಡೆದಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ತಾವು ಗಾಳಿಯಲ್ಲಿ ಗುಂಡು ಹೊಡಿತಾ ಇರುವಂತದ್ದು. ಇವತ್ತು ಕೊನೆ ಮೂವ್ಮೆಂಟ್ ನಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ರಿಸರ್ವೇಶನ್ ಹೆಸರಿನಲ್ಲಿ ಇವತ್ತು ಜನರನ್ನ ತಪ್ಪು ದಾರಿಗೆ ತೆಳ್ಕೊಂಡು ಹೋಗ್ತಾ ಇದ್ರಿ ನೀವು. ನಿಮ್ಮ ಸರ್ಕಾರಕ್ಕಾಗ್ಲಿ, ನಿಮ್ಮ ರಾಜ್ಯ ಸರ್ಕಾರಕ್ಕಾಗ್ಲಿ, ಕೇಂದ್ರ ಸರ್ಕಾರಕ್ಕಾಗ್ಲಿ ಬದ್ಧತೆ ಇದ್ದಿದ್ರೆ ಒಂದು ಮೊದಲನೇ ದಿವಸಕ್ಕೆ ಮಾಡ್ಬೇಕಾಗಿತ್ತಪ್ಪ. ಯಾಕೆ ನಿಮ್ಮನ್ನ ಚೀಪು ಅಂತ ಹೇಳಿ ಮುಗಿದು ಆಚೆ ಹಾಕಿದ್ರು? ನಿಮ್ಮ ಮುಖ್ಯಮಂತ್ರಿನೇ ಸೋಲಿಸಿದ್ರಲ್ಲ ಚಾಮುಂಡೇಶ್ವರಿಯಲ್ಲಿ. ನಾರಾಯಣ ಸ್ವಾಮಿ ಅವರೇ ನೋಡಿ, ನೀವು ಡೈರೆಕ್ಷನ್ ಚೇಂಜ್ ಮಾಡ್ಬಿಟ್ರೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಎಂಟೈರ್ ವಿಚಾರವನ್ನೇ ವಿಷಯಾಂತರ ಮಾಡ್ಬಿಟ್ರೆ ನೀವು. ನಾನು ಕೇಳಿರುವಂತ ಪ್ರಶ್ನೆ ಇಷ್ಟೇ, ತಾವು ರಾಜ್ಯ ಸರ್ಕಾರದಲ್ಲಿ ಬಂದು 3 ವರ್ಷ ಆಗೋಯ್ತಪ್ಪ, ಚುನಾವಣೆ ಹೊಸದಲ್ಲಿ ಯಾಕೆ ಮೀಸಲಾತಿ? ಆಮೇಲೆ ಕ್ಲಾರಿಟಿ ಹಾಕಿಲ್ಲ ಜನರಿಗೆ. ಊರ್ಜಿತ ಆಗತ್ತಾ? ಇದು ಕ್ಲಾರಿಟಿ ಆಗುತ್ತಾ? ಆಮೇಲೆ ಇಂಪ್ಲಿಮೆಂಟೇಷನ್ ಆಗುತ್ತಾ? ಆಮೇಲೆ ನೀವು ಜನರಿಗೆ ಇದೇ ತರ ದಾರಿ ತಪ್ಪಿಸ್ಕೊಂಡು ಬರ್ತಾ ಇದ್ರೆ ಇದು ಆಟ ಬಹಳ ದಿವಸ ನಡೆಯಲಿಲ್ಲ. ನಾರಾಯಣ ಸ್ವಾಮಿ ಅವರೇ, ಜನರು ಸಹ ಕಡೆ ಮಾತು ಕಡೆ ಒಂದೇ ನಿಮಿಷ ಇರೋದು. ನಾರಾಯಣ ಸ್ವಾಮಿ ಅವರೇ ನಾರಾಯಣ ಸ್ವಾಮಿ ಅವರೇ ನನ್ನ ಹತ್ರ ಸಮಯ ಐತಿದ್ದು ಅಷ್ಟೇ. ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇವತ್ತು ಈ ತಾಂತ್ರಿಕ ಸಮಸ್ಯೆಗಳಿಂದ ನಿಮ್ದು ನಮ್ದು ಸರಿಯಾದ ರೀತಿಯಲ್ಲಿ ಚರ್ಚೆ ಆಗಲಿಲ್ಲ. ಮತ್ತೊಮ್ಮೆ ಇದಕ್ಕೆ ಐ ವಿಲ್ ಮೇಕ್ ಅಪ್ ಫಾರ್ ಇಟ್. ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಅವರೇ ನಿಮ್ಮ ಸಮಯಕ್ಕೆ. ಕಡೆಯದಾಗಿ ಮತ್ತೊಮ್ಮೆ ಕೇಳ್ತೀನಿ, ಅವಾಗಲೇ ಕೇಳಿದಂಥ ಪ್ರಶ್ನೆ ನನಗೆ ಉತ್ತರ ಸಿಗಲಿಲ್ಲ. ಅನಿಲ್, ಮೋದಿ ಸೆಂಟ್ರಿಕ್ ಚುನಾವಣೆ ಆಗದೇ ಇರೋದ್ರಲ್ಲಿ ಕಾಂಗ್ರೆಸ್ ಪಾತ್ರ ಏನೋ, ಆ ಕಾಂಟೆಸ್ಟ್ನ ಅವಾಯ್ಡ್ ಮಾಡಲಿಕ್ಕೆ ನೀವೇನಾದರೂ ಮಾಡೋರು ಇದ್ದೀರಾ? ನಿಖಿಲ್, ಲೆಟ್ ಮಿ ಜಸ್ಟ್ ಗಿವ್ ಯು ಸಮ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಪ್ಲೀಸ್. ಹೋದ ಸರಿ 15 ಬಾರಿ TP ಫಿಕ್ಸ್ ಆಗಿತ್ತು ಪ್ರಧಾನ ಮಂತ್ರಿಗಳದು. 21 ರೌಂಡ್ ಬಂದೋದ್ರು. ನಾನು ಹೇಳ್ತಿರೋದು 2018ರಲ್ಲಿ. ಡಿಡ್ ದೇ ಗೆಟ್ ದ ಮ್ಯಾಜಿಕ್ ನಂಬರ್? ನೋ. ಬಿಫೋರ್ ದಟ್ ಹಿ ಹ್ಯಾಡ್ ಕಮ್ ಸೆವರಲ್ ಟೈಮ್ಸ್ ಟು ದ ಕರ್ನಾಟಕ. ಡಿಡ್ ದೇ ಬಿ ಏಬಲ್ ಟು ಚೇಂಜ್? ನೋ. ನಾನು ಹೇಳುವಂಥದ್ದು, ಕರ್ನಾಟಕ ಜನ ಪ್ರಬುದ್ಧರಿದ್ದಾರೆ. ಅವರು ಮತಗಳು ನೀಡುವಂಥದ್ದು ಇಲ್ಲಿ ಆಡಳಿತದ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು. ಇವತ್ತು ಜನರಿಗೆ ಬೇಕಾಗಿರುವಂಥದ್ದೇನು? ಭಾಳ ಜನ ಪಶ್ಚಾತ್ತಾಪ ಸಹ ಪಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ಒಳ್ಳೆ ಸರ್ಕಾರ ಮಾಡಿತ್ತು, ಅಂಡರ್ ಕರೆಂಟ್ ಇತ್ತು, ನಾವು ಸರಿಯಾದ ಮಾರ್ಗದಲ್ಲಿ ಹೋಗಲಿಲ್ಲ ಅವತ್ತಿನ ದಿವಸ. ಇವತ್ತು ಆಗಿರುವಂಥದ್ದೇನು? 100% ನಾವು ಕಾನ್ಫಿಡೆಂಟ್ ಆಗಿದ್ದೀವಿ, ಮೋದಿ ಅವರು ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಲೋಕಲ್ ಇಶ್ಯೂ,
ಮೋದಿ ಇಸ್ ನಾಟ್ ಅ ಫ್ಯಾಕ್ಟರ್. ಇಟ್ ಇಸ್ ನಾಟ್ ಅ ಫ್ಯಾಕ್ಟರ್. ಅಂಡ್ ಐ ಟೆಲ್ ಯು, ಅವ್ರಿಗೆ ಬಂದರೂ ಸಹ ಏನ್ ವಿಚಾರ ಪ್ರಸ್ತಾಪ ಮಾಡ್ತಾರೆ? ಪೊಲೀಸ್ PSI ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾರ, ಇಲ್ಲ ಮಾಡ್ಯಾಳ್ ಸಿಗಾಕೊಂಡಿದ್ರ ಬಗ್ಗೆ ಮಾತಾಡ್ತಾರ, ಇಲ್ಲ ಅಂತಂದ್ರೆ ಬೋವಿ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾರ, ಇಲ್ಲ ಅಂತಂದ್ರೆ ದುರಾಡಳಿತದ ಬಗ್ಗೆ ಮಾತಾಡ್ತಾರ, ಇಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 40% ಲೆಟರ್ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. ಏನ್ರ ಬಗ್ಗೆ ಮಾತಾಡ್ತಾರೆ? ಬಂದ್ಬಿಟ್ಟು ಉದ್ಘಾಟನೆ ಮಾಡಿದ್ರು ಯಾದಗಿರಲ್ಲಿ, ಯಾವ್ದು ಉದ್ಘಾಟನೆ? ನಾವು ಮಾಡಿರೋಂಥದ್ದನ್ನು ತಗೊಂಬಂದು ಉದ್ಘಾಟನೆ ಮಾಡಿದ್ರು. ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಹೇಳಿ? ಇವತ್ತು ಬಂದ್ಬಿಟ್ಟು ಬಾಯಿ ಅವ್ರ ಬೇನೋ ಯಾವುದು ಅದು ಯಾರು ಗೌಡ, ಏನು ಉರಿಗೌಡ ನಂಜೇಗೌಡ ಅಂತ ಮಾತಾಡ್ತಾರೆ. ವಾಟ್ ಸಿ ಹೌ ಇಸ್ ಇಟ್ ಕೋರಿಲೇಟಿಂಗ್ ಟು ಟುಡೇಸ್ ಪಾಯಿಂಟ್ ಆಫ್ ಪ್ರಾಬ್ಲಮ್ಸ್ ನಿಖಿಲ್? ಅಲ್ಲಿಗೆ ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರ, ಮೀಸಲಾತಿ ಪ್ರಮುಖ ವಿಷಯಗಳಾಗಿ ಹೊರಗೆ ಬರುತ್ತೆ. ನೀವು ಭ್ರಷ್ಟಾಚಾರ ಅಂತೀರಿ, ಅವ್ರು ಮೀಸಲಾತಿ ಅಂತಾರೆ. ಭ್ರಷ್ಟಾಚಾರ ಜೊತೆಗೆ ನಾವು ಕೊಟ್ಟಿರುವಂತ ಆಡಳಿತ 165 ನಾವು ಭರವಸೆಗಳನ್ನ ಕೊಟ್ಟಿದ್ವಿ, ನಾವು ಅದನ್ನ ಈಡೇರಿಸಿದ್ವಿ. ನೀವು ರಾಜ್ಯದ ದೃಷ್ಟಿಯಿಂದ ಭರವಸೆಗಳನ್ನ 2018ರಲ್ಲಿ ಕೊಟ್ಟಿದ್ರು, ನೀವು ಯಾವುದು ಭರವಸೆಯನ್ನ ನೀವು ಅನಿಲ್ ಅವರೇ, ನೀವು ರಾಜ್ಯದ ದೃಷ್ಟಿಯಿಂದ ಹೇಳ್ತೀರಿ, ಅವ್ರ ರಿಪೋರ್ಟ್ ಕಾರ್ಡು ಕೇಂದ್ರದ ದೃಷ್ಟಿಯಿಂದ ತರ್ತಾರೆ. ರಿಪೋರ್ಟ್ ಕಾರ್ಡ್ ವರ್ಸಸ್ ಟ್ರ್ಯಾಕ್ ರೆಕಾರ್ಡು ಇದು ಒಂದಕ್ಕೊಂದಕ್ಕೆ ಪೈಪೋಟಿಯಲ್ಲಿದ್ರೆ, ನಿಮ್ಮ ಭ್ರಷ್ಟಾಚಾರದ ಆರೋಪಕ್ಕೆ ಪೈಪೋಟಿಯಲ್ಲಿರೋದು ಅವರ ಮೀಸಲಾತಿಯ ಸಾಹಸ. ನೀವು ಗೊಂದಲದ ಒಂದು ಆರೋಪವನ್ನ ಮಾಡ್ತೀರಿ, ಆ ಗೊಂದಲದ ಗದ್ದಲದಲ್ಲಿ ಅವರೇನಾರು ಒಂದು ಲಾಭವನ್ನ ಪಡ್ಕೊಳ್ತಾರ? ಕಾದ್ ನೋಡೋಣ. ಇವತ್ತಿನ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ಸಿಗೆ ಮೇಲ್ಗೈ ಇರುವಂಥದ್ದು ಕೆಲವೊಂದು ಸಮೀಕ್ಷೆನಲ್ಲಿ ಗೊತ್ತಾಗ್ತಿದೆ. ಅತಂತ್ರದ ಸಾಧ್ಯತೆಯನ್ನ ಅಲ್ಲಗಳೆಯೋಕೆ ಆಗೋದಿಲ್ಲ ಅನ್ನೋದು ಕೂಡ ಕೆಲವೊಂದು ಸಮೀಕ್ಷೆಯ ಮೂಲಕ ನಾವು ತಿಳ್ಕೋಬಹುದಾಗಿದೆ. ಅಷ್ಟೇ ನನ್ನ ಹತ್ರ ಸಮಯ ಇದ್ದಿದ್ದು. ಅನಿಲ್ ಅವರೇ, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ರಾಜು ಗೌಡ್ರೆ, ಧನ್ಯವಾದ. ಥ್ಯಾಂಕ್ ಯು. DP ಸತೀಶ್ ಅವರೇ, ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point.